ಈ ಜಾಗದ ದೈವನ ಯಾರು ಅಂತ ಗೊತ್ತಿಲ್ಲ ನನಗೆ. ಈ ಬರಡು ಭೂಮಿ ನನ್ನನ್ನು ಎಳೀತು. ತಂದೆಯವರು ಹೇಳಿದರು ನನಗೆ ಬೊರ್ಚಿ ಕೃಷಿ ಬಾರಿ ಬಂಗದ ಅಂತ. ಕೃಷಿ ಮಾಡಬೇಕು ಅಂತಾದರೆ ಏನ ಇಲ್ಲಿ ಋಣ ಇತ್ತು ಈ ಮಣ್ಣಲ್ಲಿ ನನಗೆ. ಒಡ್ಡೂರು ಫಾರ್ಮ್ನ ಅಗ್ರ ಶಕ್ತಿ ಅಂತ ಅಧಿಪತಿ ಗುಣಮಡಿತಾ ಇದೆ. ಅವ್ರದ್ದೇ ಅಂತ ತಿಳ್ಕೊಳ್ಬೋದು. ರಾಜೇಶ್ ನಾಯಕ್ ಅವ್ರ ಜೊತೆ ಇಂಟರ್ವ್ಯೂ ಮಾಡೋದು ಸುಲಭ ಅಲ್ಲ, ಯಾಕಂದ್ರೆ ಯಾವುದೇ ಚಾನೆಲ್ಗಳ ಟಿವಿ ಸ್ಟುಡಿಯೋಗಳಿಗೆ ಅವ್ರು ಹೋಗಲ್ಲ, ಸೊ ನಮ್ ಜೊತೆ ಮಾತಾಡಲ್ಲ. ದೈವದ ಪ್ರೇರಣೆ ಇರ್ಬೋದು ಸರ್. ಬಹಳಷ್ಟು ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ಗುಣಮಡಿತಾ ದೈವ ಬಂದ ಮೇಲೆ. ಸುಮಾರು 200 ವರ್ಷದಿಂದ ಅದಕ್ಕೆ ಏನಿಲ್ಲದೆ ಅದು ಬಿದ್ದಿತ್ತು ಅಂತ ಆಯ್ತು. ಇಲ್ಲೇ ಒಂದು ಜಾಗ ಇದೆ ಸ್ವಲ್ಪ, ಇಲ್ಲಿ ದೈವಸ್ಥಾನ, ಅಲ್ಲಿ ನಾನು ಹುಡ್ಕೊಂಡು ಹೋಗ್ತೇನೆ. ಅಲ್ಲಿ ಹೋಗುವಾಗ ದೊಡ್ಡ ಮರ ಎಲ್ಲ ಬೆಳೆದಿತ್ತು, ಪಂಚಾಂಗ ಇತ್ತು, ಅದರ ಇಷ್ಟು ದಪ್ಪ ಮರಗಳಿತ್ತು. ಅಂದ್ರೆ ಮತ್ತು ನಾವು ಪ್ರಶ್ನೆ ಮುಖಾಂತರ ತಿಳಿಯುವಾಗ ಅದು 200 ವರ್ಷದ ಹಿಂದಿದ್ದು ಅಂತ ಗೊತ್ತಾಯ್ತು. ನಾವು ಅದನ್ನು ಫಸ್ಟ್ ಕಟ್ಟಿ ಅದಕ್ಕೆ ನೇಮೋತ್ಸವ ಕೊಟ್ಟು ಪ್ರಾರಂಭ ಮಾಡ್ತೇವೆ. ಬಹುಶಃ ತಾವು ಮಣ್ಣನ್ನ ನಂಬಿ ಬದುಕಿದವರು. ನನಗೆ ಮಣ್ಣಲ್ಲೇ ಬಹಳಷ್ಟು ನನಗೆ ಅನುಕೂಲ ಮಾಡಿಕೊಟ್ಟಿದೆ. ಯಾವ ಯಾವ ತೋಡಿನಲ್ಲಿ ಯಾವ ಯಾವ ಮೀನು ಸಿಗ್ತದೆ, ಯಾವ ಮರದಲ್ಲಿ ಯಾವ್ದು ಹಣ್ಣು ಸಿಗ್ತದೆ, ಯಾವ ಹಣ್ಣು ಹಲಸಿನ ಹಣ್ಣು ಸಿಹಿದೆ, ಯಾವ ಮಣ್ಣು ಚೆನ್ನಾಗಿದೆ, ಇದೆಲ್ಲ ಇವತ್ತಿಗೂ ನನಗೆ ಅಲ್ಲಿದ್ದು ಪೂರ್ತಿ ಚಿತ್ರಣ ಗೊತ್ತುಂಟು. ಯಾಕಂದ್ರೆ ನಾವು ಇದ್ದದ್ದೇ ಹೊರಗೆ ಪ್ರಕೃತಿಯೊಟ್ಟಿಗೆ ನಾನು ಸಣ್ಣದಿಂದ ಬೆಳೆದವ. ಸೋತಿದ್ದೀರಿ ತಾವು ಬಹಳಷ್ಟು ಸಲ ನಾವು ಬಿದ್ದು ಎದ್ದುಕೊಂಡೇ ಬಂದವರು ನಾವೆಲ್ಲ. ಸೀದಾ ಮೇಲೆ ಹೋದದಲ್ಲ, ಅಪ್ ಅಂಡ್ ಡೌನ್ಸ್ ಇತ್ತೆ ನನ್ನ ಲೈಫ್. ಬಹಳಷ್ಟು ಅಪ್ ಅಂಡ್ ಡೌನ್ಸ್ ಇತ್ತು. ಎಲ್ಲ ಬಿಸ್ನೆಸ್ ಮಾಡಿದ್ದೇನೆ ನಾನು. ಹುಡುಗಾಟಿಕೆಯಲ್ಲಿ ಮಾಡಿದ್ದೇನೆ. ನನಗೆ ಗ್ರಾನೈಟ್ ಸಿಕ್ತು, ಬ್ಲಾಕ್ ಗ್ರಾನೈಟ್ ಎಕ್ಸ್ಪೋರ್ಟ್ ಆಯ್ತು. ಒಳ್ಳೆ ಗ್ರಾನೈಟ್ ಮತ್ತೆ ಸ್ವಲ್ಪ ಜಾಪನೀಸ್ ಮಾರ್ಕೆಟ್ ಬಿತ್ತು. ಸ್ವಲ್ಪ ಕೆಳಗೆ ಹೋದ್ವಿ, ಸ್ವಲ್ಪ ಮೇಲೆ ಹೋಗ್ತೇವೆ, ಹಾಗೆ ಹೋಗ್ತಾ ಇತ್ತು ಬಿಸ್ನೆಸ್. ನಾನು ಅದನ್ನ ಎಷ್ಟು ತಗೊಂಡಿಲ್ಲ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಲವ್ ಮಾಡೋಷ್ಟು ಪುರ್ಸೊತ್ತಿರ್ಲಿಲ್ಲ, ಕೆಲಸ ಮಾಡೋದೇ ಜಾಸ್ತಿ ಇತ್ತು. ಇವ್ರದ್ದೆಲ್ಲ 4 ಜನರೇಷನ್ ಗೊತ್ತಿದ್ದ. ನಾನು ಎಲ್ಲ ಬಿಟ್ಟು ನಾನು ಬಂಟ್ವಾಳದಲ್ಲಿ ಯಾರು ಅಂತಲೇ ಗೊತ್ತಿಲ್ಲ. ಆ ಊರಿಗೆ ಹೋಗಿ ಕಂಟೆಸ್ಟ್ ಮಾಡಿದ್ದೆ. ಕಳೆದ ಬಾರಿ ನಾನು ಹೇಳಿದ್ದೆ ನಾನು ನಿಲ್ಲುವುದಿಲ್ಲ, ಯಾರಿಗೆ ಕೊಡಿ ಅಂತ. ತಮಗೆಲ್ಲ ಗೊತ್ತಿರಬಹುದು, ನಾನು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೆ ರಾಜ್ಯಾಧ್ಯಕ್ಷರಿಗೆ, ನಳಿನ್ ಕುಮಾರಿಗೆ. MLA ಆಗೋ ಉದ್ದೇಶದಿಂದ ನಾನು ಏನು ರಾಜಕೀಯಕ್ಕೆ ಬಂದದಲ್ಲ, ಸಿದ್ಧಾಂತದ ಹಿಂದೆ ಇದ್ದೆ ನಾನು. ಅದು ಇವತ್ತಿಗೂ ನಾನು ಬದ್ಧ ಆಗಿದ್ದೇನೆ. ಯಾಕಂದ್ರೆ ನನ್ನ ಕ್ಷೇತ್ರ ಅಷ್ಟು ಸುಲಭದ ಕ್ಷೇತ್ರ ಅಲ್ಲ ಬಿಜೆಪಿ ಅವರಿಗೆ. ವಿಷಯ ಇತ್ತು ಅಂತಾರೆ, 65,000 ಓಟ್ ಸಿಕ್ಕಿದ್ದೆ, ಯಾರು ಓಟ್ ಹಾಕಿದ್ದಾರೆ ಬೇಜಾರಿಲ್ಲ. ಅಷ್ಟು ನನಗೆ ದೊಡ್ಡ ಅಚೀವ್ಮೆಂಟ್ ಅಂತ ಆಯ್ತು. ಲೂಸಿಂಗ್ ಸೋತಾಗ ಏನ್ ಮಾಡ್ತೀರಿ ತಾವು? ದೇವರು ಇಲ್ಲೇ ನನಗೆ ಒಂದು ಸಹಾಯ ಮಾಡ್ತಾ ಇದ್ದಾರೆ. ಸೋಲಿಕ್ಕೆ ಎಲ್ಲಿನ ಬಿಡ್ಲೇ ಇಲ್ಲ. ಹಿರಿಯರು ಹೇಳಿದ್ರು, ಹೋಯ್ ಸರ್ತಿ ಈರು ಗೆಲ್ತೀನಿ ಅಂತ, ಯಾರು ಸೋತೀನಿ, ಈ ಸರ್ತಿ ಗೆಲ್ತು ತೋಜ್ಪಾಲೆ ಅಂತ. ಅವ್ರು ನನ್ನ ನಿಲ್ಲಿಗೋಸ್ಕರ ಹೇಳಿರ್ಬೇಕು, ನಿಲ್ಲುದಿಲ್ಲ. ಆದ್ರೆ ನಾವು ಸೋತಾಗಲೂ ರಾಜಕೀಯ ಎಷ್ಟು ತಮಗೆ ಖುಷಿ ಕೊಟ್ಟಿದೆ? ಸಾರ್ಥಕತೆ ಇದೆಯಾ ರಾಜಕೀಯ ಜೀವನದಲ್ಲಿ ತಮಗೆ? ಹೇಗೆ ಸರ್ ಉತ್ತರ ಕೊಡೋದು ಸ್ವಲ್ಪ ಕಷ್ಟನೇ. ಇಲ್ಲ, ಹಾಗೆ ಅವತ್ತೇ ಅದೇ ಸುಖ ಇತ್ತು. ಅದೇ ಸುಖ ಇವತ್ತಿಗಿದ್ದು ಸುಖ ಅಂತ. ಬ್ಯೂಟಿಫುಲ್. ಅದರಲ್ಲಿ ಏನಿಲ್ಲ. ಕರೆಕ್ಟ್, ಬ್ಯೂಟಿಫುಲ್ ಸರ್. ಇವತ್ತಿಗೂ ನಂಗೆ ಬಹಳಷ್ಟು ಕೆಲವು ಸಲ ಕಷ್ಟ ಎನಿಸಿದ್ರು. ಜನರ ಪ್ರೀತಿ ವಿಶ್ವಾಸಗಳು, ಅವರು ನಮ್ಮನ್ನು ಪ್ರೀತಿ ಮಾಡೋದೆಲ್ಲ ನೋಡುವಾಗ ನಮ್ಗೆ ಬಹಳಷ್ಟು ಸಂತೋಷ ಆಗ್ತದೆ. ಕೃಷಿ ರಿಸ್ಕ್ ಅಂತ ಹೇಳ್ತಾರೆ ಸರ್, ಏನ್ ಹೇಳ್ತೀರಿ ತಾವು? ಭೂಮಿ ಅಂತ ನಿಮಗೆ ಕೈ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಬೆಳೆ ಕದ್ದು ಬರ್ಬೋದು, ಊಟಕ್ಕೆ ಏನು ತೊಂದರೆ ಇಲ್ಲ. ಕೃಷಿಯಲ್ಲಿ 2 ತಿಂಗಳು ಕರೆಕ್ಟ್ ದುಡಿದ್ರೆ 10 ತಿಂಗಳು ರಜೆ ಮಾಡೋರು ಇರ್ತಾರೆ. ಕೃಷಿಯಲ್ಲಿ ನಮಗೆ ಜೀವನ ಮಾಡ್ಲಿಕ್ಕೆ ಏನೂ ತೊಂದರೆ ಇಲ್ಲ. ನಮ್ಮ ಈ ಲಕ್ಸುರಿ ಲೈಫ್ಗೆ ಮಾತ್ರ ನಾವು ಬೇರೆ ಬಿಸ್ನೆಸ್ಗಳು ಬೇಕಾಗ್ತದೆ ಅಲ್ವಾ? ಅಷ್ಟೇ ಹೊರತು ಊಟಕ್ಕೆ ನಿಮಗೆ ಎಷ್ಟೇ ಸಾಕಾಗ್ತದೆ. ನಮ್ಮ ಕುಡ್ಲ ರಿಯಲ್ ಹೀರೋಸ್. This program sponsored by New Mangalore Port Authority. Co-sponsored by Hotel Trishna Multi-Cuisine Family Restaurant, Airport Road, Padavinangadi. Prestige Enterprises, RJR Herbal Hospital, Rohan Corporation. ನಮ್ಮ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ನೋಡ್ಕೊಂಡು ಬಂದ್ರಿ ನಮ್ಮ ಕೃಷಿ ಮಾಂತ್ರಿಕ, ಜೊತೆಗೆ ಆಧುನಿಕತೆಯ ಕೃಷಿಯಲ್ಲಿ ಬಹಳಷ್ಟು ಕ್ರಾಂತಿಯನ್ನ ಮಾಡಿರುವಂತಹ ನಮ್ಮ ಬಂಟ್ವಾಳದ ರಾಜೇಶ್ ನಾಯ್ಕ್ ಉಳಿಪಾಡಿ ಗುತ್ತು ಸರ್. ನಮ್ಮ ಬಂಟ್ವಾಳದ ಶಾಸಕರು ಅವರ ಸಾಧನೆಯನ್ನು ನೋಡ್ಕೊಂಡು ಬಂದ್ರಿ. ಯಾವ ರೀತಿ ಬೆಳಿಗ್ಗೆಯಿಂದ ಅವರ ದಿನಚರಿ ಪ್ರಾರಂಭವಾಗುತ್ತೆ, ಇವೆಲ್ಲದರ ಜೊತೆಗೆ ಒಂದು ಬರಡು ಭೂಮಿ, 150 ಎಕರೆ ಬರಡು ಭೂಮಿ, ಎಲ್ಲೂ ನೋಡಿದ್ರು ಕಲ್ಲು, ಅದನ್ನ ಮೆಟ್ಟಿ ನಿಂತು ಅಲ್ಲಿಂದ ಬಂಗಾರದ ಬೆಳೆ ತೆಗೆದಂತಹ ಅದ್ಭುತವಾದಂತಹ ಕೃಷಿಕನ ಆ ಒಂದು ಕಥೆಯನ್ನ, ಜರ್ನಿಯನ್ನ ತಾವುಗಳು ನೋಡ್ಕೊಂಡು ಬಂದ್ರಿ. ಜೊತೆಗೆ ಸ್ವತಃ ನಮ್ಮ ಜೊತೆ ರಾಜೇಶ್ ನಾಯ್ಕ್ ಸರ್ ಈಗ ಇದ್ದಾರೆ. ಅವ್ರ ಜೊತೆ ನೇರ ಮಾತುಕತೆ ಮಾಡಬೇಕು. ಯಾಕಂತ ಬಂದಾಗ ಈ ಒಂದು ಕಾರ್ಯಕ್ರಮ ನಮ್ಮ ಯುವಕರಿಗೆ ಸ್ಫೂರ್ತಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಕುಡ್ಲ ವಾಹಿನಿ ಪ್ರಸ್ತುತಪಡಿಸ್ತಾ ಇರುವಂತಹ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮ. ಸೊ ಹಾಗಿದ್ದಾಗ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್ ಯಾವ ರೀತಿ ಅಂತ ಬಂದಾಗ
ಈಗಿನ ಕಾಲಘಟ್ಟದಲ್ಲಿ ಕೃಷಿ ಮಾಡೋದೇ ಬಹಳಷ್ಟು ಕಷ್ಟ, ಕೃಷಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಸಂದರ್ಭದಲ್ಲಿ 150 ಎಕರೆ ಬರಡು ಭೂಮಿ ಎಲ್ಲಿ ನೋಡಿದ್ರು ಕಡೋ ಕಲ್ಲು ಅಂತ ಬಂದಾಗ ಬಹಳಷ್ಟು ಜನರು ಹೇಳಿದ್ರಂತೆ ನಿಮಗೆ ಹುಚ್ಚಿರಬೇಕು, ಇದನ್ನ ಸಾಧ್ಯ ಇಲ್ಲ ಮಾಡಲಿಕ್ಕೆ, ಇಲ್ಲಿ ಕೃಷಿ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಆದರೆ ಆ ಹುಚ್ಚನ್ನೇ ಅವರು ಬಹಳಷ್ಟು ಚಾಲೆಂಜ್ ಆಗಿ ತೆಗೆದುಕೊಂಡು ಇದೀಗ ಮಾಡಿ ತೋರಿಸಿದ್ದಾರೆ. ಎಲ್ಲರೂ ಕೂಡ ಆಶ್ಚರ್ಯ ಪಡುವಂತಹ ರೀತಿಯಲ್ಲಿ. ನಾಟ್ ಓನ್ಲಿ ಈ ಊರಿನ ಜನರು, ನಮ್ಮ ರಾಜ್ಯವು ಕೂಡ ಹೆಮ್ಮೆ ಪಡುತ್ತೆ. ಅಂತಹ ಹೆಮ್ಮೆಯ ಸಾಧಕರು ನಮ್ಮ ರಾಜೇಶ್ ನಾಯಕ್ ಉಳಿಪಾಡಿ ಗುತ್ತು ಸರ್. ಒನ್ಸ್ ಅಗೇನ್ ವೆಲ್ಕಮ್ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಈಗ ಚೆನ್ನಾಗಿದೆ, ಆರಾಮ. ಯಾಕಂದ್ರೆ ಆಗದಿಂದ ನಾವು ನಿಮ್ಮ ಸಂಪೂರ್ಣ ಒಂದು ಒಡ್ಡೂರು ಫಾರ್ಮ್ ಅನ್ನು ನೋಡ್ಕೊಂಡು ಬಂದ್ವಿ. ಸೊ 150 ಎಕರೆ ಎಲ್ಲ ಕಡೆಗಳಿಗೂ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ನಾನು ಹೋಗಿ ಬಂದು ಬಹಳಷ್ಟು ಟಯರ್ಡ್ ಆದೆ ಸರ್. ಸೊ ದಟ್ಸ್ ವೈ ಮಾಸ್ಕಿಂಗ್ ವಿತ್ ಯು. ಟಯರ್ಡ್ ಆಯ್ತಾ ನಿಮ್ಗೆ ಅಂತ ಹೇಳಿ? ಇಲ್ಲ, ಟಯರ್ಡ್ ಆಗಿಲ್ಲ. 35 ವರ್ಷನೇ ಟಯರ್ಡ್ ಆಗಿಲ್ಲ, ಅಲ್ವಾ? ಓಕೆ. ಈಗ ಎಷ್ಟು ವರ್ಷ ಆಯ್ತು ಸರ್ ರಾಜೇಶ್ ನಾಯ್ಕ್ ಸರ್ಗೆ? ನನಗೆ 66 ಕಂಪ್ಲೀಟ್. 67 ರನ್ನಿಂಗ್ ಈಗ. 67 ರನ್ನಿಂಗ್. ಓಕೆ. ಬಟ್ ಸ್ಟಿಲ್ ಇಷ್ಟು ಹುಮ್ಮಸ್ಸು ಸರ್, ಇಷ್ಟು ಒಂದು ಎನರ್ಜಿ, ಏನ್ ಸರ್ ಯಶಸ್ಸಿನ ಗುಟ್ಟು ಎಂತ ಹೇಳ್ತೀರಿ? ಇಲ್ಲ, ನನ್ಗೆ ಅನಿಸ್ತು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೇವೆ ಅಷ್ಟೇ. ಹಾಗೆ ಹೇಳ್ತೀರಿ. ಯಾಕೆ ಗೊತ್ತಾ ಸರ್, ದಾಯ ಪನ್ಪೆ ಗೊತ್ತೇನೆ ಎಂಗ್ಲೆಂಡ್ ಒಂಜಿ ವಿಷಯ ಉಂಟು. ದಾಯಪಣ್ಣಗೆ ಯಾನಿತ್ತೆ ಇರ್ನೊಟ್ಟಿಗೆ ಬತ್ತೆ ಆತು ಪೊರ್ತು ತಿರುಗಿದು ಬರ್ಬೋದು. ಬಟ್ ಎಂಗ್ಲೆಗ್ ಸೇಂಕೆರೆ ಶುರು ಅಂಡ್ ಸಾಕಾಂಡ್ ಟಯರ್ಡ್ ಅಂಡ್ ಸರ್ ಬಹಳಷ್ಟು ಆಯಾಸ ಆಯ್ತು ನಮ್ಗಳಿಗೆ. ಯಾಕಂದ್ರೆ ನಮ್ಮ ಲೈಫ್ ಆ ರೀತಿ ಇದೆ ಸರ್ ಈಗ. ಬಟ್ ನೀವು 67 ಈಗ ರನ್ನಿಂಗ್, ಬಟ್ ಸ್ಟಿಲ್ ಹೆಮ್ಮೆ ಇದೆ ಸರ್. ನೀವು ಬಹಳಷ್ಟು ಕೆಲಸಗಳು ಮಾಡಬೇಕು ಇನ್ನೂ ಕೂಡ, ನಮ್ಗಳಿಗೆ ಬಹಳಷ್ಟು ಖುಷಿ ಇದೆ. ಆದರೆ ಆ ಒಂದು ಎನರ್ಜಿ ಬಗ್ಗೆ ಏನು ಹೇಳ್ತೀರಿ, ಏನು ಕಾರಣ ಅಂತೇಳಿ? ಈಗ ಬಹಳಷ್ಟು ಕೃಷಿಕರು, ಬಹಳಷ್ಟು ಸಾಧಕರು ನಮ್ಮ ಕುಡ್ಲ ಹೀರೋಸ್ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ಕತೆ ಸರ್. ಯಾಕಂದರೆ ಏಜ್ ಮ್ಯಾಟರ್ ಅಲ್ಲ, ಜಸ್ಟ್ ಅ ನಂಬರ್ ಅಂತ ಹೇಳ್ತಾರೆ ಪ್ರತಿಯೊಬ್ಬರು ಕೂಡ. ಯಾಕಂದರೆ ಈಗಿನ ಯುವಕರಿಗೆ ಪ್ರತಿಯೊಂದು ಕಾಲಘಟ್ಟದಲ್ಲಿ ಬಹಳಷ್ಟು ಟಯರ್ಡ್ನೆಸ್ ಎಲ್ಲವೂ ಕೂಡ ಇರುತ್ತೆ. ಹೌ ಅನ್ನೋದು ಇಂಥ ಒಂದು ಜೀವನ ಉತ್ಸಾಹ ಹೇಗೆ? ನಿರಂತರವಾಗಿ ನಮ್ಮ ಕೆಲಸವನ್ನು, ನಮ್ಮ ಡ್ಯೂಟಿಯನ್ನು ನಾವು ಪ್ರಾಪರ್ ಆಗಿ ನಿಷ್ಠೆಯಿಂದ ಮಾಡಬೇಕು. ಅದೇ ಕೆಲಸಕ್ಕೆ ಹೋಗಿಲ್ಲ ನೀವು, ಅಲ್ಲಿ ಕೆಲಸದಲ್ಲಿ ನಿಮ್ಮ ನಿಷ್ಠೆ ಇರಬೇಕು. ಆ ನಿಷ್ಠೆಯಿಂದ ನಾವು ಮಾಡಿದಾಗ ಖಂಡಿತವಾಗಲಿ ಅಲ್ಲಿ ಯಶಸ್ಸು ಸಿಗ್ತದೆ. ಅದ್ರ ಜೊತೆಗೆ ನಿಮಗೆ ನೀವು ಅನಿಸ್ಕೊಂಡದ್ದಾದಾಗ ಬಹಳ ಸಂತೋಷನೂ ಆಗ್ತದೆ. ಫ್ಯಾಕ್ಟ್. ಅದೇ ಜೀವನೋತ್ಸವ ಅಂತ ಹೇಳ್ತೀವಿ. ಜೀವನೋತ್ಸವ ಅಂತ ನನ್ನ ಲೆಕ್ಕದಲ್ಲಿ. ಬಹುಶಃ ತಾವು ಈ ಹಿಂದೆ ಬದುಕಿದಂತಹ ಬದುಕು ಕಾರಣವಾ? ಅಂದರೆ ತಾವು ರೈತರಾಗಿ ಜೊತೆಗೆ ಈ ಕೃಷಿಯಲ್ಲಿ ತೊಡಗಿಕೊಂಡಿದ್ದೀರಿ, ಜೊತೆಗೆ ಕಷ್ಟಪಟ್ಟಿದ್ದೀರಿ, ಸ್ವಲ್ಪ ದೇಹದವನ್ನ ದಂಡಿಸಿದ್ದೀರಿ, ಅದೆಲ್ಲ ಮೇನ್ ರೀಸನ್ ಆಗಿರುತ್ತೆ ಹೇಗೆ ಸರ್? ಸಾಧ್ಯ. ಯಾಕಂದರೆ ಜೀವನದಲ್ಲಿ ಕಷ್ಟ ಸುಖಗಳು ಬಂದೇ ಬರ್ತದೆ. ಅದನ್ನು ಸಮಾನವಾಗಿ ಸ್ವೀಕರಿಸಿ ನಾವು ಕೆಲಸ ಮಾಡ್ತಾ ಹೋದಾಗ ಅದರಲ್ಲಿ ಜೀವನದಲ್ಲಿ ನಮಗೊಂಥರ ಥ್ರಿಲ್ ಇರ್ತದೆ. ಸುಮ್ಮನೆ ಕೂತ್ಕೊಂಡಾಗ ಅದ್ರಲ್ಲಿ ಏನಿಲ್ಲ ಜೀವನದಲ್ಲಿ ಥ್ರಿಲ್. ಏನಾದ್ರು ಮಾಡ್ತಾ ಹೋದಾಗ ಮಾತ್ರ ಥ್ರಿಲ್. ನಾವೀಗ ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ, ನನ್ನ ವೈಯಕ್ತಿಕ ಜೀವನದಲ್ಲಿ, ವ್ಯವಹಾರ, ಕೃಷಿ, ರಾಜಕೀಯ, ಈಗ ಇದೆಲ್ಲ ಒಂದಕ್ಕೊಂದು ಮಿಕ್ಸ್ ಹಾಕೊಂಡು ಹೋಗ್ತಾ ಇದೆ. ಬಟ್ ಏನೋ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅಷ್ಟೇ. ನಿಜವಾಗ್ಲೂ ಸರ್ ಹೆಮ್ಮೆ ಆಗುತ್ತೆ. ಒಂದ್ ಕಡೆ ಶಾಸಕರಾಗಿ, ಬಂಟ್ವಾಳದ ಶಾಸಕರಾಗಿಯೂ ಕೂಡ ಜನಪರವಾಗಿರುವಂಥ ಕೆಲಸವನ್ನ ಮಾಡಿ 2 ಬಾರಿ ಮತ್ತೆ ಆಯ್ಕೆ ಆಗ್ತಾ ಇದ್ದಾರೆ. ಇವೆಲ್ಲದ್ರ ಜೊತೆಗೆ ಜನಪ್ರಿಯತೆ ಪಡೆದುಕೊಂಡಿದ್ದಾರೆ ಈ ಕ್ಷೇತ್ರದಲ್ಲಿ. ಯಾಕಂದ್ರೆ ಸರಳ ಸಜ್ಜನ ರಾಜಕಾರಣಿ ಅನ್ನುವಂಥ ನಿಟ್ಟಿನಲ್ಲಿ ನಯ ವಿನಯತೆ ಅನ್ನುವಂಥದ್ದು, ಇವೆಲ್ಲದರ ಜೊತೆಗೆ ಈ ಒಂದು ಕೃಷಿಯಲ್ಲಿ ಮಾಡ್ತಾ ಇರುವಂತಹ ಈ ಒಂದು ಸಾಧನೆ ಬಹಳಷ್ಟು ಹೆಮ್ಮೆ ಆಗುತ್ತೆ. ಈ ಒಂದು ವಿಚಾರದಲ್ಲಿ ಅಂದ್ರೆ ಎನರ್ಜಿ ಡ್ರಿಂಕ್ ಏನಾದ್ರು ಇದೆಯಾ? ಯಾಕಂದ್ರೆ ತಮ್ಮ ಒಂದು ಇದಕ್ಕೆ ಯಾಕಂದ್ರೆ ನಾನು ನಿಮ್ಮನ್ನು ಅಷ್ಟು ಅಬ್ಸರ್ವ್ ಮಾಡಿದಾಗ ನಮ್ಗಳಿಗೆ ಸಾಕಾಗುತ್ತೆ. ನನಗೆ ಪ್ರತಿ ಬಾರಿ ನಾನು ಅದನ್ನು ಕೇಳುವಂಥದ್ದು, ಯಾಕಂದ್ರೆ ಆ ರೀತಿ ಇದೆ ಈಗಿನ ಜೀವನ. ಸೊ ಏನಾದ್ರು ಇದೆಯಾ ಸರ್ ಟಿಪ್ಸ್ ಏನಾದ್ರು ಕೊಡುವಂಥದ್ದು ಎನರ್ಜಿಯಿಂದ ಇರಬೇಕು? ಡ್ರಿಂಕ್ ಇಲ್ಲ ನಮ್ಮ ಹತ್ರ, ಅದರಿಂದ ಎನರ್ಜಿ ಇರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಹಾಗೆ. ಸೊ ಹಾಗೆ ರಾಜೇಶ್ ನಾಯ್ಕ್ ಸರ್, ಎಲ್ಲಿ ತನಕ ಅಂತ ಬಂದಾಗ ಒಳ್ಳೆಯ ಕೃಷಿಕರು, ಇವೆಲ್ಲದರ ಜೊತೆಗೆ BSc ಗ್ರಾಜ್ಯುಯೇಟ್ ಕೂಡ, ಪದವೀಧರರು, BSc ಪದವೀಧರರು. ಸೊ ತುಂಬ ವಿದ್ಯಾವಂತ MLA ಕೂಡ ಹೌದು ಬಂಟ್ವಾಳಕ್ಕೆ ಸಿಕ್ಕಿರುವಂಥದ್ದು. ಸೊ ಹಾಗಿದ್ದಾಗ ತಾವು BSc ಅಗ್ರಿ ಮಾಡಿರುವಂಥದ್ದು ಸರ್. ಸೊ ಏನ್ BSc ಡಿಗ್ರಿ ಮಾಡಿದ್ರಿ? ಓಕೆ. ತಮ್ಮ ಒಂದು ಬಾಲ್ಯ ಹೇಗಿತ್ತು ಸರ್? ಯಾಕಂದ್ರೆ ನಮ್ಗೊಂದು ಕ್ಯೂರಿಯಾಸಿಟಿ ತಿಳಿದುಕೊಳ್ಬೇಕು. ಯಾಕಂದ್ರೆ ನಿಮ್ಮ ಮನೆತನ ತುಂಬಾ ಹೆಸರುವಾಸಿಯಾಗಿರುವಂಥದ್ದು, ಪ್ರಸಿದ್ಧವಾಗಿರೋ ಮನೆತನ. ಸೊ ಹಾಗಿದ್ದಾಗ ಈಗ ನಿಮ್ಮ ಸಂಪೂರ್ಣ ಮನೆಯ ವಾತಾವರಣ ನೋಡಿದಾಗ ಏನೊಂದು ಕ್ಯೂರಿಯಾಸಿಟಿ ಇದೆ ಸರ್, ನಿಮ್ಮ ಬಾಲ್ಯ ಹೇಗಿತ್ತು, ತಮ್ಮ ತಂದೆ ತಾಯಿ, ಸೊ ಅದರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಮ ತಂದೆ ತಾಯಿ ಬಹಳ ಸರಳ ಜೀವನ ಮಾಡಿದವರು, ಕೃಷಿಕರು. ಓಕೆ. ಜೊತೆಗೆ ನಮ್ಮ ಫ್ಯಾಮಿಲಿ ಮನೆಯಲ್ಲಿದ್ದವರು, ದೊಡ್ಡ ಮನೆತನ, ದೊಡ್ಡ ಮನೆ, ಅದ್ರ ಬಹಳಷ್ಟು ಜನ ಎಲ್ಲ ಫ್ಯಾಮಿಲಿ ಮೆಂಬರ್. ಅಂದ್ರೆ ಮನೆಯಲ್ಲಿದ್ದದ್ದು ಕಮ್ಮಿ, ತಂದೆ ತಾಯಿ ಇದ್ರು. ನಾವು ಸಣ್ಣದರವಾಗಿ ಅಲ್ಲೇ ಇದ್ದೆ. ನಾನು ಸ್ಕೂಲ್ ಹೋದದ್ದು ಸೆಂಟ್ ಅಲೋಷಿಯಸ್ ಅಲ್ಲಿ. ನಾನು ಬಹಳಷ್ಟು ಸಲ ನಮ್ಮ ತಂದೆ ಹತ್ರ ಒಮ್ಮೆ ನನ್ನ ಗ್ರ್ಯಾಜುಯೇಷನ್ ಆದಮೇಲೆ ಅಲ್ಲೇ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಸ್ಕೂಲ್ ಇದೆ ಮಳಲಿ. ಆ ಸ್ಕೂಲನ್ನು ಸೆಂಟಿನರಿ ಮಾಡುವ ನನ್ನ ಅಧ್ಯಕ್ಷತೆಯಲ್ಲಿ ನಾನು ಊರಿಗೆ ಬಂದ ಮೇಲೆ ಸೆಂಟಿನರಿ 100 ವರ್ಷ ಆಯಿತು. ಅದಕ್ಕೆ ನಮ್ಮ ಫ್ಯಾಮಿಲಿಯಿಂದಲೇ ಜಾಗ ಕೊಟ್ಟು ಮಾಡಿದಂಥ ಶಾಲೆ. ನನ್ನ ತಂದೆ ಹತ್ರ ಕೇಳಿದೆ, ಇಷ್ಟು ಹತ್ತಿರ ಶಾಲೆಯವರೆಗೆ ಇದು ಪಕ್ಕ ಶಾಲೆ ಪುನಃ ಏನನ್ನು ಕೊಡೋದು ದಾಯಿರು ಕುಡ್ಲಾಡ್ ಮಾಡಿದ್ದೀನಿ ಅಂತ ಒಂದು ಮಾತನ್ನು ನಾನು ಅವ್ರಿಗೆ ಕೇಳಿದ್ದೆ. ಆಗ ಅವರು ಬಹಳ
ಆಗಿನ ಪೇರೆಂಟ್ಸ್ ಕೂಡ ಎಷ್ಟು ಇದಿದ್ರೆ ಅಂದರೆ ಓಕೆ ಅವ್ರು ಹೇಳಿದರು ನಿನ್ನನ್ನು ಮೂಲೆ ಒಂದು ಶಾಲೆಗೆ ಶುರುವಾರ ಪಾಡಿ ಅಷ್ಟೊತ್ತಿಗೆ ನಿನ್ನನ್ನು ಟೀಚರ್ಸ್ ಭಾಳಷ್ಟು ಪ್ಯಾಂಪರ್ ಮಾಡೋದನ್ನು ನೋಡಿದೆ. ನಮ್ಮ ಈ ಮನೆತನದಿಂದ ಹೋಗುವ ಮಗು ದಿನ ಎತ್ಕೊಂಡು ಬರುದು, ಟೀಚರ್ಸ್ ಮಧ್ಯಾಹ್ನ ಊಟಕ್ಕೆಲ್ಲ ಬರುವಾಗ ನಮ್ಮನ್ನು ಎತ್ಕೊಂಡು ಬರುದು. ನಾನು ಹೇಳಿದೆ ನಮ್ಮ ಮಗ ಹಾಳಾಗ್ತಾನೆ, ಇಲ್ಲ ದೂರ ಇರಲಿ. ನಾವಿದ್ದ ಒಬ್ಬೊಬ್ಬ ಮಗನನ್ನು ದೂರ ಕಳಿಸುವಾಗ ನಮಗೂ ಬೇಜಾರಾಗಿತ್ತು, ನಿನ್ಗಿಂತ ಜಾಸ್ತಿ ನಮಗೆ ಬೇಜಾರಾಗಿತ್ತು. ಅದರಿಂದ ನಿನ್ನ ಜೀವನ ಒಳ್ಳೇದಾಗಬೇಕು ಅಂತ ನಾವು ದೂರ ಕಳಿಸೋ. ಅದು ಭಾಳಷ್ಟು ಆ ಟೈಮಲ್ಲಿ ಸ್ಯಾಕ್ರಿಫೈಸ್ ಮಾಡಿದಂಥ ಪೇರೆಂಟ್ಸ್ ನಮ್ಮನ್ನು ದೂರ ಕಳಿಸಿ ನಮಗೆ ಎಜುಕೇಷನ್ ಕೊಟ್ಟು ಹಳ್ಳಿಯಲ್ಲಿದ್ದರು. ಆದರೆ ನಮಗೆ ಹಳ್ಳಿ ಜೀವನ ಭಾಳಷ್ಟು ಹಿಡಿಸ್ತಾ ಇತ್ತು. ಯಾವತ್ತು ಶನಿವಾರ ಆಗ್ತಾ ಇದ್ದು ಅಂತ ಕಾಯ್ತಾ ಇದ್ದೆ ಊರಿಗೆ ಬರಲಿಕ್ಕೆ. ಒಂದೇ ನನ್ನ ಪೇರೆಂಟ್ಸ್ ಹತ್ತಿರ ಬರಲಿಕ್ಕೆ, ಎರಡನೇದಾಗಿ ಹಳ್ಳಿ ಜೀವನ. ಭಾಳಷ್ಟು ಸಿಟಿ ಜೀವನಕ್ಕಿಂತ ನಾನು ಮೊದಲಿಂದಲೂ ಹಳ್ಳಿ ಜೀವನಕ್ಕೆ ಹೋಗಿಕೊಂಡಿದ್ದವ. ಹಳ್ಳಿ ಜೀವನದಲ್ಲಿ ಎಲ್ಲೆಲ್ಲಿ ಈವಾಗಲೂ ನನ್ನ ಮನೆತನದ ನಮ್ಮದು ಉಳಿಪಾಡಿ ಮನೆತನದ ಅಲ್ಲಿ ದೊಡ್ಡದವ. ಯಾವ ತೋಡಿನಲ್ಲಿ ಯಾವ ಮೀನು ಸಿಗ್ತದೆ, ಯಾವ ಮರದಲ್ಲಿ ಯಾವುದು ಹಣ್ಣು ಸಿಗ್ತದೆ, ಯಾವ ಹಣ್ಣು ಹಲಸಿನ ಹಣ್ಣು ಸಿಹಿದೆ, ಯಾವ ಮಣ್ಣು ಚೆನ್ನಾಗಿದೆ, ಇದೆಲ್ಲ ಇವತ್ತಿಗೂ ನನಗೆ ಅಲ್ಲಿದ್ದು ಪೂರ್ತಿ ಚಿತ್ರಣ ಗೊತ್ತು. ಯಾಕೆಂದ್ರೆ ನಾವು ಇದ್ದದ್ದೇ ಹೊರಗೆ ಪ್ರಕೃತಿಯೊಟ್ಟಿಗೆ ನಾನು ಸಣ್ಣದಿಂದ ಬೆಳೆದವ. ಅದರಿಂದ ನನಗೆ ಈ ಪ್ರಕೃತಿಯ ಒಂದು ವಾಸನೆ ಅಂದರೆ ಆ ಪರಿಮಳ ಅದು ನನಗೆ ಭಾಳಷ್ಟು ಇಷ್ಟ ಇತ್ತು. ಅದರಿಂದ ನಾನು ಈ ಜೀವನ ಆರಿಸಿಕೊಂಡೇನೆ ಏನೋ ಗೊತ್ತಿಲ್ಲ ನನಗೆ. ಕಣ್ಣಿನಲ್ಲಿ ಈಗಲೂ ಕೂಡ ನೆನಪಿಗೆ ಬರುತ್ತೆ ಖಂಡಿತ. ಸಣ್ಣದ ಜೀವನ, ಕಷ್ಟದ ಜೀವನ, ದೊಡ್ಡ ಮನೆತನ, ದೊಡ್ಡ ಆಸ್ತಿ ಎಲ್ಲ ಇದ್ರು ಆಗ ಕಷ್ಟ ಕೂಡ ಇತ್ತು ಅದ್ರ ಜೊತೆಗೆ ನಮಗೆಲ್ಲ. ಹೌದು ಅಲ್ವಾ? ತಂದೆ ತಾಯಿಯನ್ನ ಈ ಸಂದರ್ಭ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಸರ್ ತಾವು? ಖಂಡಿತವಾಗ್ಲಿ. ಯಾಕೆಂದರೆ ಏನಾದರೂ ಇವತ್ತು ನಾವು ಜೀವನದಿದ್ದರೆ ನಮ್ಮ ತಂದೆ ತಾಯಿದ ಆಶೀರ್ವಾದ ಅಂತ ಹೇಳಬೇಕು. ಭಾಳಷ್ಟು ಸರಳ ಜೀವನ ಮಾಡಿ ಎಲ್ರಿಗೂ ಬೇಕಾದವರಾಗಿದ್ದು, ಎಲ್ರಿಗೂ ವಿಶ್ರಾಂತಿ ಇಲ್ಲ ಎಲ್ಲ ಹತ್ರ ಅವರು. ಭಾಳ ಎಷ್ಟು ಜನ ಮನೆಗೆ ಬಂದರೂ ಅವರನ್ನು ಸುಧಾರಿಸಿಕೊಂಡು, ವಿಶೇಷವಾಗಿ ನಾವು ರಜೆಯಲ್ಲಿ ಭಾಳಷ್ಟು ಮಕ್ಕಳು ಮನೆಗೆ ಬರ್ತಿದ್ರು. ಎಲ್ಲ ಪೇಟೆಯಲ್ಲಿ ಹೋದವು, ದೊಡ್ಡ ಫ್ಯಾಮಿಲಿ ನಮ್ಮದು. ಎಲ್ಲ ಮಕ್ಕಳನ್ನು ಒಂದೇ ಥರ ಅವ್ರು ನೋಡ್ತಾ ಇದ್ರು. ಭಾಳಷ್ಟು ಸಲ ನಮಗೆ ಆಗ್ತಿತ್ತು, ನಮಗೆ ಅಲ್ಲಿ ಹೋದಾಗಲೂ ನಾವು ಹೊರಗಿನವರು, ಇಲ್ಲಿ ಬಂದಾಗಲೂ ನಾವು ಹೊರಗಿನವರು ಅಂತ. ಈಗ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಾಗ್ತದೆ, ಅವ್ರು ಎಷ್ಟು ಚೆನ್ನಾಗಿ ನಮ್ಮನ್ನು ಬೆಳೆಸಿದ್ರು ಅಂತ. ಅದರಿಂದ ಇವತ್ತಿಗೂ ನಮಗೆ ಅದನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ ಭಾಳಷ್ಟು. ಯಾಕೆಂದರೆ ನಮ್ಮ ತಾಯಿ ಮತ್ತು ತಂದೆ ಭಾಳಷ್ಟು ಸರಳ ತಂದೆ ಏನಂದರೆ ಅವರು ಭಾಳ ಎಷ್ಟೋ ವರ್ಷ ಅವರು ಚಪ್ಪಲ ಹಾಕಲಿಲ್ಲ, ಒಂದು ಬಿಳಿ ಬಟ್ಟೆ ಶರ್ಟ್, ದೇವಸ್ಥಾನದ್ದು ಟ್ರಸ್ಟಿ ಆಗಿದ್ರು ಪೊಳಲಿ ಅಂತ ದೇವಸ್ಥಾನದಲ್ಲಿ. ಅಷ್ಟಿದ್ರು ಅವ್ರಿಗೆ ಟ್ರಸ್ಟಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವರು ದೊಡ್ಡ ಆಸ್ತಿವಂತರಾಗಿದ್ದರೂ ಗೊತ್ತಾಗ್ತಿರ್ಲಿಲ್ಲ. ಆಸ್ತಿ ಇದ್ದರೂ ತನ್ನ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡುವಾಗ ಏನಿಲ್ಲ ಹೇಳಿದ್ ನಿಮ್ಗೆ ನನ್ನ ಆಶೀರ್ವಾದ ಅಂತ ಬೇರೆಯವರಿಗೆಲ್ಲ ಹಂಚಿಕೊಂಡು ನಮ್ಗೆ ಇವತ್ತದು ಎಲ್ಲ ವರದಾನಾಗಿ ನಿಂತಿದೆ. ಯಾಕೆಂದ್ರೆ ಕಷ್ಟದಲ್ಲಿ ನಮ್ಗೆ ಜೀವನ ಮಾಡಲಿಕ್ಕೆ ಅದೆಲ್ಲ ಸಾಧ್ಯ ಆಯಿತು ಅಂತ ನಾನು ತಿಳ್ಕೊಂಡಿದ್ದೇನೆ. ತಂದೆಯವರ ಹೆಸರು ಸರ್? ಉಳಿಪಾಡಿ ಗುರುತು ಪ್ರತಿಷ್ಠಿತ ಮನೆ. ಹೌದು, ಅದೇ ತಂದೆಯವರು ಕೃಷಿ ಮಾಡ್ತಾ ಇದ್ರು. ಭಾಳಷ್ಟು ಸಲ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಹೊರಗೆ ಹೋಗಿ ಎಲ್ಲ ಬಂದು ಕೃಷಿಗೆ ಬರುವಾಗ ಸ್ವಲ್ಪ ತಂದೆಯವರು ಹೇಳಿದರು, ನನಗೆ ಬೊಡ್ಚಿ ಕೃಷಿ ಬಾರಿ ಬಂಗದ ಅಂತ. ನಾನು ಎಣಿಸಿದ್ದೆ, ಬರೀ ಒಂದು ಕೃಷಿ ಮಾಡಿ, ಒಂದು ಗದ್ದೆ ಕೃಷಿ ಮಾಡಿ ನಮ್ಮನ್ನೆಲ್ಲ ಸಾಕಿ ಇಷ್ಟೆಲ್ಲ ಊರಿನವರಿಗೆ ಬಂದಾಗೆ ದೇವಸ್ಥಾನದ ಎಲ್ಲವನ್ನು ನಡೆಸ್ಕೊಂಡು ಬರ್ತಾ ಇದ್ರು. ಎಲ್ಲ ಆಸ್ತಿ ಒಮ್ಮೆ ಲ್ಯಾಂಡ್ ರಿಫಾರ್ಮ್ಸಲ್ಲಿ ಹೋದರೂ ಕೂಡ ಪುನಃ ಅದೆಲ್ಲ ಏನೆಲ್ಲ ನಡಿಬೇಕು ಅದನ್ನೆಲ್ಲ ಚೆನ್ನಾಗಿ ನಡೆಸ್ಕೊಂಡು ಇವತ್ತಿಗೂ ನಡೆಸುವಾಗಿ ವ್ಯವಸ್ಥೆ ಮಾಡಿಕೊಂಡು ಹೋಗಿದ್ದಾರೆ ಅವರೆಲ್ಲ. ಅಂಥವರಿಗೆಲ್ಲ ಅಲ್ಲಿ ಬರೇ ಒಂದು ಗದ್ದೆಯಲ್ಲಿ ಆಗ್ತದೆ ಅಂತ ಹೇಳಿದರೆ ಕೃಷಿ ಯಾಕೆ ಆಗುದಿಲ್ಲ? ಕೃಷಿ ಜೀವನ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ನಾನು ನನ್ನ ಪೇರೆಂಟ್ಸ್ ನೋಡಿಯೇ ಕಲ್ತವ ನಾನು. ಅದರಿಂದ ನನಗೆ ಕೃಷಿ ಮಾಡುವಂಥ ಇಂಟ್ರೆಸ್ಟ್ ಬಂತು. ಕೃಷಿ ಮಾಡಬೇಕು ಅಂತಾದರೆ ಇಲ್ಲಿ ಋಣ ಇತ್ತು ಈ ಮಣ್ಣಲ್ಲಿ ನನಗೆ. ನಾನು ಹೋಗಿ ಎಲ್ಲಿ ರಿವರ್ ಸೈಡ್ ಮತ್ತೊಂದೆಲ್ಲ ಜಾಗೆಯಲ್ಲಿ ಸಂಪದ್ಭರಿತ ಅಂದರೆ ಫಟೇಲ್ ಜಾಗದಲ್ಲಿ ನಾನೇನು ಮಾಡ್ಲಿಕ್ಕೆ ಹೋಗಿಲ್ಲ. ಈ ಬರಡು ಭೂಮಿ ನನ್ನನ್ನು ಎಳೀತು. ಈ ಜಾಗದ ದೈವನ ಯಾರಂತ ಗೊತ್ತಿಲ್ಲ ನನಗೆ, ಒಟ್ಟು ಇದನ್ನೊಂದು ನನಗೆ ಈ ಜಾಗದಲ್ಲಿ ತಂದು ಹಾಕಿತ್ತು. ಅದರಿಂದ ಅವತ್ತಿಂದ ಇವತ್ತು ತನಕ ಕಷ್ಟ ನಷ್ಟನ ನಾವು ಚೆನ್ನಾಗಿ ಸ್ವಲ್ಪ ಮಾಡ್ಕೊಂಡು ಹೋದದ್ದು. ನಾನು ಒಂದೇ ದಿವಸ ಎಲ್ಲ ಮಾಡಿದ್ದು ಅಂತ ಹೇಳೋದಿಲ್ಲ. ಸ್ವಲ್ಪ ನನಗೆ ಅನುಕೂಲ ಇದ್ದಾಗ ಇಲ್ಲಿ ಭಾಳಷ್ಟು ಕ್ವಾರಿಗಳು ನಡೀತಾ ಇತ್ತು ಈ ಜಾಗದಲ್ಲಿ. ಈ ಕ್ವಾರಿಗಳು ನಡೀತಾ ಇದ್ದಾಗ ಎಲ್ಲ ನಾನು ತಗೊಳ್ಳೋ ಸಂದರ್ಭದಲ್ಲಿ ಎಲ್ಲ ದೊಡ್ಡ ಹೊಂಡಗಳು, ಧೂಳು, ಎಲ್ಲ ಕ್ವಾರಿಗಳು ಭಾಳಷ್ಟು ಜಾಗ ಆಗಿತ್ತ ಸರ್. ಇದೆಲ್ಲ ನಮ್ಮ ಹಿರಿಯರು, ನನ್ನ ಅಜ್ಜಿ ತಾಯಿ ಅವರು ತಗೊಂಡದ್ದು 1930ಯಲ್ಲಿ ಈ ಭೂಮಿಯನ್ನು ತಗೊಂಡದ್ದು. 1930ಯಲ್ಲಿ ಇದು ನೆಲ್ಲಿಕಾಯಿ ಶ್ರೀನಿವಾಸ ರಾಯರ್ ಅಂತ ಇದ್ರು, ಅವರ ಕಡೆಯಿಂದ ತಗೊಂಡದ್ದು 1000 ಎಕರೆ ಈ ಜಾಗನ. ಅದರ ನಂತರ ಅದೆಲ್ಲ ಟೆನೆಂಟ್ಸ್ ಹತ್ರ ಇತ್ತು. ಶೇರ್ ಎಲ್ಲ ಆಗುವಾಗೆಲ್ಲ ಟೆನೆಂಟ್ಸ್ ಹೋಗಿತ್ತು, ಎಲ್ಲ ಕೆಳಗಿನ ಜಾಗ ಹೋಯಿತು. ಗುಡ್ಡ ಮಾತ್ರ
ಸ್ವಲ್ಪ ಉಳಿಯಿತು. ಅದು ನಮ್ಮ ಬೇರೆ ಬೇರೆ ಕವರ್ಗಿತ್ತು ಅವರ ಹತ್ರ ಮತ್ತು ಟೆನೆಂಟ್ಸ್ ಹತ್ರ ಪುನಃ ನಾನು ಪರ್ಚೇಸ್ ಮಾಡಿ ಎಲ್ಲದನ್ನು ಈಚ್ ಆ್ಯಂಡ್ ಎವ್ರಿಥಿಂಗ್ ಲಾಸ್ಟ್ 35 ಇಯರ್ಸಿಂದ 86 ನಾನು ಪ್ರಾರಂಭ ಮಾಡಿದ್ದೇನೆ. ಇವತ್ತು ತನಕೂ ನನ್ನ ಇದಕ್ಕೆ ತಾಗಿ ಏನಾದರೂ ಸಿಕ್ಕಿದ್ರೆ ನಾನು ತೆಗೆದು ಹೊರಗೆಲ್ಲ ನಾನು ಆ್ಯಕ್ಚುಲಿ ಕೃಷಿಯಲ್ಲಿ ಭಾಳಷ್ಟು ಕಡೆಯಲ್ಲಿ ನಾವು ಜಾಗ ಎಸ್ಟೇಟ್ ಎಲ್ಲ ಮಾಡಿತ್ತು, ಎಲ್ಲ ಮಾರಿದ್ರು. ಅದಕ್ಕೆ ಬಂದು ಈಗ ಇದಕ್ಕೆ ತಾಗಿ ಮಾತ್ರ ಇದ್ದದನ್ನು ನೋಡಿ ನಾನು ಇಲ್ಲೇ ಇದೀರಿ, ಇರ್ಲಿಕ್ಕೆ ನಾನು ಖುಷಿ ಪಡ್ತಾ ಇದ್ದೇನೆ. ನಿಜ ಸರ್. ಒಂದ್ ಕಡೆ ತಂದೆ ಅವರ ಹೆಸರು ರಮೇಶ್ ನಾಯ್ಕ ಅಂತ, ಸರೋಜಿನಿ ನಾಯ್ಕ ಅಂತ ತಾಯಿ ಟೋಟಲಿ ಗೃಹಿಣಿ. ಅವ್ರಿಗೆ ಅದು ಬಿಟ್ರೆ ಮನೆ ಒಂದು ಬಿಟ್ರೆ ಅದಕ್ಕಿಂತ ಹೊರಗಿದ್ದು ಪ್ರಪಂಚನೇ ಗೊತ್ತಿಲ್ಲ ಅಲ್ವಾ ತಾಯಿ. ಅದಕ್ಕೆ ಅವ್ರಿಗೆ ಏನು ಕಪಟ ಎಂಥದ್ದು ಗೊತ್ತಿಲ್ಲ ಅವರಿಗೆ. ಅದರಿಂದ ಅಷ್ಟು ಒಂದು ಶುದ್ಧ ಮನಸ್ಸಿನ ನಾವು ನೋಡಿದ್ದು ಬಹಳ ಸಣ್ಣದಿಂದ. ಎಷ್ಟು ಜನ ಮಕ್ಕಳು ಸರ್? ನಾವು ಒಂದು ಗಂಡು ಒಂದು ಹೆಣ್ಣು, ಇಬ್ರು. ನಾನು ಒಬ್ಬನೇ, ತಂಗಿ ಒಬ್ಳು. ಅವರು ತಂಗಿಯವರು ಈಗ ಇದ್ದಾರೆ. ಅವಳ ಗಂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, TFO ಸರ್ವಿಸ್ ಅಲ್ಲಿ ಇರುವಾಗಲೇ ಅವರು ತೀರ್ಕೊಳ್ತಾರೆ. ಈಗ ಇಲ್ಲೇ ಇದು ನಮ್ಮದಲ್ಲಿ ಅಲ್ಲಿ ಒಂದು ಪೋರ್ಷನ್ ನಾನು ತಂಗಿ ಈಗ ಮನೆ ಮಾಡಿ ಇಲ್ಲೇ ಇದ್ದಾರೆ, ಮಂಗಳೂರಲ್ಲಿ ಇದ್ದಾರೆ. ಅವರ ಇಬ್ರು ಹೆಣ್ಣು ಮಕ್ಕಳು, ಅವರಿಗೆ ಇಬ್ರು ಹೆಣ್ಣು ಮಕ್ಕಳು ಮದುವೆಯಾಗಿ ಒಬ್ಬಳು USA ಅಲ್ಲಿದ್ದಾಳೆ, ಒಬ್ಬಳು ಇಲ್ಲೇ ಗಂಡ ಇಂಜಿನಿಯರ್ ಸೆಟ್ಲ್ ಆಗಿದ್ದಾರೆ ಎಲ್ಲ. ತಂದೆ ತಾಯಿಯವರು ನಿಮ್ಮ ಈ ಯಶಸ್ಸಿನ ಈ ಒಂದು ಜರ್ನಿಯಲ್ಲಿ ಎಲ್ಲಿ ತನಕ ತಮ್ಮ ಜೊತೆ ಇದ್ರು? ತಮ್ಮ ಯಶಸ್ಸು ನೋಡಿದಾರಂತ ಹೇಳಲಿಕ್ಕೆ, ನಾನು ತಂದೆಯವರು ನನ್ನ ಫಸ್ಟ್ ಇಲೆಕ್ಷನ್ ನಾನು ಸೋತಾಗ ಬಹಳಷ್ಟು ಸಮಯದಿಂದ ನನ್ನ ಇಲೆಕ್ಷನ್ ನಿಲ್ಬೇಕು ಅಂತ ಒತ್ತಾಯ ಮಾಡ್ತಿದ್ರು ಪಕ್ಷದಿಂದ. 89 ಅಲ್ಲಿ ಸ್ಟಾರ್ಟ್ ಆಗಿದೆ. 89 ಅಲ್ಲಿ ಇದೆ. ಈಗ ರುಕ್ಮಾಯಿ ಪೂಜಾರಿ ಅವರಿದ್ದಾರೆ, ಧನಂಜಯ ಕುಮಾರ್, ಮತ್ತೊಬ್ರು ದೇವಡಿಗರು ಅಂತ ಇದ್ದಾರೆ. ನೆನಪಿದ್ದಾಗೆ 3 ಜನ ಬಂದು ನನ್ನ ಇಲೆಕ್ಷನ್ ನಿಲ್ಬೇಕು ಅಂತ. ಆಗ ನನ್ನ ಫ್ಯಾಮಿಲಿ ಮನೆಯಲ್ಲಿದ್ದೆ ನಾನು ಉಡುಪಾಡಿಯಲ್ಲಿ. ಆಗ ನಾನು ನಿಲ್ಲಿಲ್ಲ. ಆಗ ಇದು ಬಂಟ್ವಾಳಕ್ಕೆ ಬೀಳ್ತಾ ಇತ್ತು, ಈ ಪೋಷನ್ ಇಡೀ ಗುರುಪುರ ಫಿರಕ್ಕೆ ಬಂಟ್ವಾಳಕ್ಕೆ ಬೀಳ್ತಾ ಇತ್ತು. ಅದನ್ನು ನಿರಂತರ ನನ್ನನ್ನು ಇಲೆಕ್ಷನ್ ಹೇಳ್ತಾ ಇದ್ರು. ಬಟ್ ನನಗೆ ಅಂದರೆ ಇಲೆಕ್ಷನ್ ಕಂಟೆಸ್ಟ್ ಮಾಡಿ ಪಾಲಿಟಿಕ್ಸ್ ಮಾಡುವಂಥ ಇಂಟ್ರೆಸ್ಟ್ ಇರಲಿಲ್ಲ. ಮತ್ತು ಭಾಳಷ್ಟು ನನಗೆ ಅಚೀವ್ ಮಾಡಲಿಕ್ಕಿತ್ತು ನನ್ನ ಜೀವನದಲ್ಲೇ. ನನಗೆ ಭಾಳಷ್ಟು ಮಾಡಿ ರಾಜಕೀಯವನ್ನೇ ಜೀವನ ಮಾಡಿಕೊಳ್ಳುವಂಥ ಉದ್ದೇಶ ನನ್ನ ಹತ್ರ ಇರಲಿಲ್ಲ. ಅದರಿಂದ ಇದನ್ನು ಮಾಡಿಕೊಂಡು ಸೆಟ್ಲಾದ ಮೇಲೆ ರಾಜಕೀಯ ಬರುವ ಭಾಳಷ್ಟು ಅದ ಮೇರೆಗೆ ನಾನು ರಾಜಕೀಯಕ್ಕೆ ಹೋದೆ. ತಂದೆಯವರು ಆ ಸಂದರ್ಭ ತಾವು ಫಸ್ಟ್ ಟೈಮ್ ಎಲೆಕ್ಷನ್ ತಂದೆಯವರು ಇದ್ರು. ಅವರು ಸ್ವಲ್ಪ ಹೇಳಿದ್ರು, ಬರ್ಚಿ ಮಾರನಿ ರಾಜಕೀಯ ಎಲ್ಲ ತಂದೆ ತಾಯಿ ಇಬ್ರು ಪರಿಸ್ಥಿತಿಯಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ಹಿರಿಯರು ಬಂದು ಬಂಟ್ವಾಳದಲ್ಲಿ ನಮಗೆ ಕ್ಯಾಂಡಿಡೇಟ್ ನಿಂತು ಬಿಟ್ಟೆ. ಯಾಕಂದ್ರೆ ಪಕ್ಷದ ಬಗ್ಗೆ ನನಗೆ ಅಭಿಮಾನ ಆಗೋದಿಲ್ಲ. ತಾವು ಬೇಸಿಕಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಸಂಘದ ಬಗ್ಗೆ ನನಗೆ ಅಭಿಮಾನ ಇಟ್ಕೊಂಡು ಸಂಘಕ್ಕೆ ಹೋಗ್ಕೊಂಡಿದ್ದವ. ಬಹಳಷ್ಟು ನಾನು ಅದೇನು ಪದಾಧಿಕಾರಿ ಆಗಿ ಆಗಿದ್ದವನೆಲ್ಲ, ಯಾವುದೇ ಪಕ್ಷದ ಪದಾಧಿಕಾರಿ ಅಂದ್ರೆ ಹುದ್ದೆ ಇಟ್ಕೊಂಡು ಹೋದವನಲ್ಲ. ಪಕ್ಷಕ್ಕೆ ಒಂದ್ಸಲ ನನ್ನ ಬೇಕು ಅಂತ ನನ್ನ ಪಕ್ಷದ ಅನಿವಾರ್ಯತೆ ಬಿದ್ದಾಗ ನಾನು ಪಕ್ಷಕ್ಕೆ ಕೊಡ್ಬೇಕು. ಅದರ ಮೊದಲು ನನಗೆ ಬಹಳಷ್ಟು ಹುದ್ದೆಗಳು ಬಂದಿತ್ತು. ಅದು ಹುದ್ದೆ ತಗೊಳ್ಬೇಕು, ಕರಾವಳಿ ಪ್ರಾಧಿಕಾರ, ಮತ್ತೊಂದು ಪಾರ್ಟಿಯಲ್ಲಿ ಅಲ್ಲ, ನಮಗೆ ಸರ್ಕಾರ ಬಂದಾಗಲೂ ಕರಾವಳಿ ಪ್ರಾಧಿಕಾರ ಅಂತಗಳು ಬಂದಿತ್ತು. ಆಗ್ಲೂ ನಾನು ತಗೊಳ್ಳಿಲ್ಲ. ನಾನು ಯಾರ ಹತ್ರ ಹಿರಿಯರ ಹತ್ರ ಹೋಗಿದ್ರೆ ನನಗೆ ಬೇಡ ಅಂತ ಹೇಳಲಿಕ್ಕೆ ಹೋಗಿದ್ದೇನೆ ಹೊರತು ಬೇಕು ಅಂತ ಯಾವುದೊಂದು ಕ್ವಶನ್ ನಾನು ಇಷ್ಟವರೆಗೆ ಕೇಳಲಿಕ್ಕೆ ಹೋಗಿಲ್ಲ. ಅದು ಇನ್ನೂ ಕೇಳೋ ಪರಿಸ್ಥಿತಿ ಇಲ್ಲ. ಬಹುಶಃ ತಂದೆ ಆವಾಗ ಬೇಡ ಅಂತ ಹೇಳಿದ್ರು ಅಂತೇಳಿ ಎಲೆಕ್ಷನ್ ಟೈಮಲ್ಲಿ, ಆ ಟೈಮಲ್ಲಿ ಅಂದ್ರೆ ಬಹುಶಃ ತಮ್ಮ ಒಂದು ಆ ನಯ ವಿನಯತೆ, ಸರಳತೆ ಬಹಳಷ್ಟು ಕಷ್ಟ ಅನ್ನೋದು ಮೋಸ್ಟ್ಲಿ ಪೊಲಿಟಿಕ್ಸ್ಗೆ. ಹಾಗೆ ಅಂತಲ್ಲ, ಪೊಲಿಟಿಕ್ಸ್ ನಮ್ಮಂತವ್ರಿಗೆ ಆಗ್ಲಿಕ್ಕಿಲ್ಲ, ಬೇಡ ಅಂತ ಅವರದೊಂದು ಇದು ಇತ್ತು. ಅವ್ರು ಕಂಡಿದ್ದಾರಲ್ಲ, ಹತ್ತಿರ ಜೀವನ ಕಂಡಿದ್ದಾರೆ, ಕಷ್ಟದಿಂದ ಬಹಳಷ್ಟು ಸರಳ ಜೀವನದಲ್ಲಿ ಮಾಡಿದವರು. ಚಪ್ಪಲಾಗಿ ನಡ್ಕೊಂಡೇ ಹೋಗುದು, ಗಾಡಿ ನಾವೆಲ್ಲ ಬಿಸ್ನೆಸ್ ಮಾಡಿ ಗಾಡಿಗಳು ಮನೆಯಲ್ಲಿ 3 ಗಾಡಿಗಳು ಇದ್ರು. ಆಗ್ಲೇ ಒಂದು 35 ವರ್ಷದಿಂದಲೇ ಅಂಗಳದಲ್ಲಿ 3-4 ಗಾಡಿ ಇಟ್ಕೊಂಡು ನಾವು ವ್ಯಾಪಾರ ಮಾಡ್ಕೊಂಡಿದ್ದೆವು. ಆದ್ರೂ ಅವ್ರು ನಡ್ಕೊಂಡು ಹೋಗ್ತಿದ್ದದ್ದು. ಯಾವತ್ತೂ ಹೇಳ್ತಾ ಇದ್ದದ್ದು ನಾನು. ಕೆಲವು ಸಲ ನನಗೆ ಮತ್ತೆ ಅವರಿಗೆ ಚರ್ಚೆ ಆಗ್ತಿತ್ತು. ಯಾಕೆಂದ್ರೆ ನಾನು ಈಗಿನ ಜನರೇಷನ್ ಹುಡುಗ, ಅವರು ಹಿಂದಿನವರು. ನೀವೆಲ್ಲ ನನಗೆ ಜನ ಕೇಳ್ತಾರೆ, ನೀವು ಈ ಥರ ಇಷ್ಟು ಸಿಂಪಲ್ ಆಗಿ ಹೀಗೆ ನಡ್ಕೊಂಡು ರಾತ್ರಿ 1 ಗಂಟೆ ನಡ್ಕೊಂಡು ಹೋಗೋದು ಉಪ್ಪಳಲ್ಲಿಂದೆಲ್ಲ ಬರುವಾಗ ಅಂದಾಗ ಅವರು ಹೇಳ್ತಾ ಇದ್ರು. ನಾನು ಅತ್ಯಂತ ಅಂದರೆ ಕೆಲ ಮಟ್ಟದಲ್ಲಿ ಲೋ ಪ್ರೊಫೈಲಲ್ಲಿ ಹೋಗ್ತಾ ಇದ್ದಾರೆ. ಇದಕ್ಕಿಂತ ಲೋ ಪ್ರೊಫೈಲ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಒಳ್ಳೆ ಟೈಮು ಕೆಟ್ಟ ಟೈಮ್ ಎಲ್ಲ ಇದಕ್ಕಿಂತ ಲೋ ಪ್ರೊಫೈಲ್ ಇರಲಿಕ್ಕಿಲ್ಲ. ಅದರಿಂದ ನಾನು ಸೇಫ್ ಝೋನಲ್ಲಿ ಇದ್ದೇನೆ ಅಂತ ಅವ್ರು ಯಾವಾಗಲೂ ಹೇಳ್ತಾರೆ. ಒಳ್ಳೆ ಪಾಠ ಅದು, ಒಳ್ಳೆ ಪಾಠ ಅದು. ಕೆಲವು ಸಲ ಈಗ ನಮಗೆ ಅದರದ್ದು ಇಂಪಾರ್ಟೆನ್ಸ್ ಈಗ ಗೊತ್ತಾಗ್ತಾ ಇದೆ, ಸರಳತೆಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಇವತ್ತಿಗೂ ನಾವು ಒಂದು ಪ್ರಾಕ್ಟೀಸ್ ಮಾಡಿಕೊಂಡಿದ್ದೇನೆ. ಯಾಕೆಂದರೆ ಭಾಳಷ್ಟು ಕೆಲಸವನ್ನು ನಾನು ರಾಜಕೀಯದಲ್ಲಿರ್ತೇವೆ, ಜನರ ಹತ್ರ ಮಾತುಕತೆ ಬರ್ತವೆ. ಯಾರಿಗನ್ಸಲ ನಾವು ಮಾತಾಡುವಾಗ ಅವರಿಗೆ ನೋವಾಗಿರ್ಬೋದು ಅಥವಾ ಏನಾದರೂ ಒಂದು ನಡೀದೇ ಇರ್ತದೆ. ಒಂದು ಕೆಲಸದವರಿಗೆ ನಾವು ಮಾತಾಡಿದಾಗಲೂ ನಾನು ರಾತ್ರಿ ಒಂದು ಸ್ವಲ್ಪ ಹೊತ್ತನ್ನು ಅದಕ್ಕೆ ನಾನು ಇಟ್ಕೊಳ್ತೇನೆ, ಇವತ್ತು ನಡೆದ ಘಟನೆಗಳ ಬಗ್ಗೆ. ಹಾಗೆ ನಾನು ಯಾರಿಗಾದ್ರೂ ಹಾಗೆ ಹೇಳಿದರೆ ನಾನು ಅವರನ್ನು ಆ ಜಾಗದಲ್ಲಿ ನಾನು ನಿಂತು
ಕಂಪೇರ್ ಮಾಡ್ತಿದ್ದೆ. ಆಗ ನನ್ನ ನೆಕ್ಸ್ಟ್ ಡೇಗೆ ನನಗೆ ಇಂಪ್ರೂವ್ ಆಗಲಿಕ್ಕೆ ಅವಕಾಶಗಳು ಸಿಕ್ತಿತ್ತು. ಫೈನಲಿ ನಾವೆಲ್ಲ ಮನುಷ್ಯರು, ತಪ್ಪುಗಳೇ ಆಗ್ತಾ ಇರ್ತದೆ. ಒಳ್ಳೆ ಮಾತು ಸರ್. ಜೊತೆಗೆ ಬಹುಶಃ ತಮ್ಮ ಒಂದು ಈ ಸರಳತೆ ಅಂತ ಬಂದಾಗ, ಈ ಒಂದು ಹಂಬಲ್ನೆಸ್ ಅಂತ ಬಂದಾಗ ಬಹುಶಃ ತಂದೆಯಿಂದ ಬಂದಿರಬಹುದು, ಬಹುಶಃ ಅವರನ್ನು ನೋಡಿ ಕಲ್ತಿರ್ಬೋದು. ಯಾಕೆ ಗೊತ್ತಾ, ನಾನು ಆಗ್ಲೇ ಹೇಳಿದ್ದು ಒಂದ್ಸಲ, ಅಂದ್ರೆ ಎಷ್ಟೇ ದೊಡ್ಡ ಫಂಕ್ಷನ್ ಆಗಲಿ, ಎಷ್ಟೇ ದೊಡ್ಡ ಗ್ರ್ಯಾಂಡ್ ಫಂಕ್ಷನ್ ಆಗಲಿ, ಪ್ರಧಾನಮಂತ್ರಿ ಅವರು ಊರಿಗೆ ಬರಲಿ, ಆವಾಗ ತಮ್ಮ ಸಮಾವೇಶ ಇರುತ್ತೆ, ತಾವು ಶಾಸಕರಾಗಿ ವೇದಿಕೆಯಲ್ಲಿ ಇರ್ತೀರಿ. ಆದರೆ ತಾವು ಒಬ್ಬರು ಶಾಸಕರು ಯಾವ ರೀತಿ ಒಂದು ವೈಟ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್, ಅದು ತಮ್ಮ ಒಂದು ಸಿಗ್ನೇಚರ್, ಟ್ರೇಡ್ ಮಾರ್ಕ್, ಒಂದೊಂದು ಬ್ರ್ಯಾಂಡ್. ಸೊ ಹಾಗಿದ್ದಾಗ ಅದೇ, ಯಾಕಂದ್ರೆ ಎಲ್ಲ ಉಳ್ಳವರು ಬಟ್ ಏನು ಕೂಡ ತೋರಿಸದೇ ಇರುವಂತಹ ವ್ಯಕ್ತಿ. ಸೊ ಏನು ಸರ್ ಇದರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಸ್ವಲ್ಪ ಆದರೂ ಕೂಡ ಇರಬೇಕಲ್ವಾ? ಸೊ ಸರಳತೆ ಅಂತ ಹೇಳಿದ್ರೆ ಆ ಲೆವೆಲಲ್ಲಿ ಏನು ಸರ್? ಆ್ಯಕ್ಚುಲಿ ಲೈಫಲ್ಲಿ ಎಷ್ಟು ನಾವು ಸರಳತೆ ಇರ್ತೇವೋ ಅಷ್ಟು ಒಳ್ಳೇದು ಅಂತ. ಓಕೆ, ಸಿಂಪಲ್ ಲೈಫ್ ಅಲ್ಲಿ ಹೋಗೋದೇ ಬೆಟರ್ ಅಂತ. ಯಾಕಂದ್ರೆ ನನ್ನ ಮನೆ ಕೂಡ ಅದರ ನಂತರ, ನನ್ನ ತಂದೆ ತಾಯಿ ನಂತರ, ನನ್ನ ಮದುವೆ ಆದ ನಂತರ ನನ್ನ ಮನೆಯವರು ಕೂಡ ಅದೇ ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಡ್ಕೊಂಡು ಹೋದರು. ಆಗ ಭಾಳಷ್ಟು ನನಗೆ ಆಧ್ಯಾತ್ಮಿಕದು ಸ್ವಲ್ಪ ಟಚ್. ದಿವಸ ಭಾಗವತ ಓದುವುದು, ಭಗವದ್ಗೀತೆ ಓದುವುದು, ಭಾಗವತ ಓದುವುದು, ಅದನ್ನು ಸ್ವಲ್ಪ ಅವರು ಹೇಳೋದು ಕೇಳ್ಕೊಳ್ತದ್ದು. ಮತ್ತು ಎಲ್ಲ ಇಲ್ಲಿ ಬರುವುದು ಯಾರಾದರೂ ಆಧ್ಯಾತ್ಮಿಕ ಅವರು ವ್ಯಕ್ತಿಗಳು, ಇವರ ಹತ್ರ ಸ್ವಲ್ಪ ಕೇಳ್ಕೊಂಡು ಇದರ ಜೊತೆ ಅದು ಅಲ್ಲ ಇದು ಅಲ್ಲ ಅಂತ ನಡುವೆಯಲ್ಲಿ ನಾನು ಹೋಗ್ತಾ ಇದ್ದೇನೆ. ಅವರು ಪೂರ್ತಿ ಆಧ್ಯಾತ್ಮಿಕತೆ ಇದ್ದಾರೆ. ಆದರೆ ನಾನು ಸ್ವಲ್ಪ ಸೋಷಿಯಲ್ ಲೈಫಲ್ಲಿ ಇದ್ದೇನೆ. ಅದರಿಂದ ಯಾವುದೋ ಒಂದು ಬ್ಯಾಲೆನ್ಸ್ ಅಲ್ಲಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಓಕೆ. ಸೊ ಹಾಗಿದ್ದಾಗ ಆಡಂಬರನ ಬದುಕಕ್ಕಿಂತ ಅದು ಸಿಂಪಲ್ ಲೈಫ್, ಹೈ ಥಿಂಕಿಂಗ್ ಅಂತ ಎಲ್ಲ ಹೇಳ್ತಾರೆ. ಹೈ ಥಿಂಕಿಂಗ್ ನಮ್ಮ ಹತ್ರ ಇಲ್ಲ ಸರ್, ಸಿಂಪಲ್ ಲೈಫ್ ಇದೆ ಅಷ್ಟೇ. ಹೈ ಥಿಂಕಿಂಗ್ ಎಲ್ಲಿ ತನಕ ಇದೆ ನಮಗೆ ಬಹಳಷ್ಟು ಹೆಮ್ಮೆ ಆಯ್ತು ಸರ್. ನಿಮ್ಮ ಒಡ್ಡರ್ ಫಾರ್ಮ್ ನೋಡಿದಾಗ ಹೈ ಥಿಂಕಿಂಗ್ ಲೆವೆಲ್, ಮನುಷ್ಯ ಅಂತ ಥಿಂಕ್ ಮಾಡಿದ್ರೆ ಈ ರೀತಿ ಕೂಡ ಬದುಕಬಹುದಾ ಅಂತ ಹೇಳಿ ನನಗೆ ನಿಮ್ಮ ಜೊತೆ ನಾನು ರೌಂಡ್ ಹೊಡೆದಾಗ ಗೊತ್ತಾಯ್ತು ಸರ್. ನಾನು ಕೈ ಮುಗಿತು, ನಾವು ಒಂದು ವಿಚಾರ ಬಹಳಷ್ಟು ಹೆಮ್ಮೆ ಆಯ್ತು ನನಗೆ. ಸೊ ಆ ರೀತಿ ಇದ್ದಾಗ ಬಹಳಷ್ಟು ಖುಷಿ ಇದೆ ಸರ್ ತಮ್ಮ ಒಂದು ಈ ಒಂದು ಜರ್ನಿಯ ಬಗ್ಗೆ. ಜೊತೆಗೆ ಇಲ್ಲಿ ಒಂದು ಕಡೆ ತಮ್ಮ ಒಂದು ಆ ಬಾಲ್ಯದಲ್ಲಿ ತಾವು BSc ಕಲಿತೀರಿ. ತಮ್ಮ ಚೈಲ್ಡ್ಹುಡ್ ಎಲ್ಲ ಎಲ್ಲಿ ಯಾವಾಗ ಆಯ್ತು ಸರ್? BSc ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆಕೆಂಡ್ PUC ತನಕ ಸೆಂಟ್ರಲ್ ಲೂಯಿಸ್ ನಾನು. ಓಕೆ. ಅದರ ನಂತರ JSS ಕಾಲೇಜ್ ಮೈಸೂರು. ಓಕೆ. ಅದರಲ್ಲೂ ಒಂದು ಕತೆ ಉಂಟು ನಮ್ದು. ಇಲ್ಲಿ ನಾನು MIT ಹೋಗುದಂತ ಇದೆ. ನನ್ನ ಕಸಿನ್ಸ್ ಎಲ್ಲ ಬಹಳಷ್ಟು ಜನ MIT ಯಲ್ಲಿದ್ರು. ಅಲ್ಲಿ ಆಗ ಒಂದು ಸ್ವಲ್ಪ ಗೊಂದಲ ಗಲಾಟೆ ಎಲ್ಲ ಆಗ್ತದೆ. ನನ್ನ ಕಸಿನ್ಸ್ ಎಲ್ಲ ಏನು, ನನ್ನ ತಾಯಿ ಹೇಳಿದ್ರು ಆ ಶಾಲೆಗೆ ಒಂದು ಪಾಡು ನನ್ನ ಮಗನ ಇಲ್ಲಲ್ಗೊಲ್ಲು ನಲವಲ್ಲ ಅಜ್ಜಿಂತ. ಅಲ್ಲಿಂದ ನನಗೆ ನಾನು ಇಲ್ಲಿ ಅಡ್ಮಿಷನ್ ಆಗಿರಲಿಲ್ಲ ಬೇಲೆ ಕಾಲೇಜಿಗೆ. ಅದರಿಂದ ಸೀದಾ ಮೈಸೂರಿಗೆ ಹೋಗಿ. ಆಗ ನಾನು ಸ್ವಲ್ಪ ಸ್ಪೋರ್ಟ್ಸಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಅದರಿಂದ ನಾನು ಸ್ವಲ್ಪ ಬಾಸ್ಕೆಟ್ಬಾಲ್, ಹಾಕಿ ಆಡ್ತಿದ್ದೆ. ಮತ್ತು ಅಥ್ಲೆಟಿಕ್ಸಲ್ಲಿ ಎಲ್ಲ ನನಗೆ ಜಾವ್ಲಿನ್ ಒಂದು ಬಿಟ್ಟು ಮತ್ತೆ ಎಲ್ಲ ಸರ್ಟಿಫಿಕೇಟ್ ಇದೆ ನನ್ನ ಎಲ್ಲ ಸರ್ಟಿಫಿಕೇಟ್ ಇದೆ. ಆಲ್ಮೋಸ್ಟ್ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ಯಾವುದೇ ದೊಡ್ಡ ರೀತಿ ಆಗ ಒಟ್ಟು ಆಡೋದು. ಬೆಳಗ್ಗೆ ಸೂರ್ಯ ಉದಯ ಆಗ್ಲಿಕ್ಕೆ ಕಾಯೋದು, ಆಗ ಆಡ್ಲಿಕ್ಕೆ ಶುರು ಮಾಡಿದರೆ ನಾವು ರಾತ್ರಿ ತನಕ ಆಡೋದು. ಬೆಳಗ್ಗೆ ಎದ್ದುಕೊಂಡು ಫೀಲ್ಡಿಗೆ ಓಡುದು ನಾವು. ಆಗ ಎಲ್ಲಿ ತನಕ ಆದರೆ ನಾವು ಆಟನೇ ಆಡ್ತಾ ಇರೋದು. ಆಗ ಈಗ ಈ ಸಿಗರೇಟ್ ಟಿನ್ನಿತ್ತು ಒಂದು, ನನ್ನ ಆಂಟಿ ಮನೆಯಲ್ಲಿ ನಾನು ಇದ್ದೆ ಆಗ ಬೆಂದೂರು ವೆಲ್ಲಲ್ಲಿ. ಡಾಕ್ಟರ್ BM ಹೆಗ್ಡೆ ಮತ್ತು ನಾವೆಲ್ಲ ಆಗ ಹತ್ತಿರ ಮನೆ. ನೀವು BM ಹೆಗ್ಡೆ ಹೊಡೆದು ಇಂಟರ್ವ್ಯೂ ಮಾಡಿದ್ದೀರಿ ಹಿರಿಯರು. ಅಲ್ಲಿಂದ ನಾವು ಆ ಟಿನ್ನನ್ನು ಹುಡ್ಕೊಂಡು ಹೋದ್ರೆ ನನ್ನ ಕಾಲಲ್ಲಿ ಎಲೋಶಿಸ್ ಕಾಲೇಜ್ ಕಾಂಪೌಂಡ್ ಅಲ್ಲಿಗೆ ಗೋಲ್ ಹೊಡಿತಿದ್ದೆ. ಅಲ್ಲಿ ಅಪ್ ಆ್ಯಂಡ್ ಡೌನ್ ಎಲ್ಲ ಹೊಡಿತೊಡುದು. ಆಗೆಲ್ಲ ಟ್ರಾಫಿಕ್ ಇಲ್ಲ ಈಗ ಹಾಗೆಲ್ಲ ಭಾಳ ಹಿಂದೆ. ಮತ್ತು ಸಾಯಂಕಾಲ ಪುನಃ ಅಲ್ಲಿ ಕತ್ತಲ ತನಕ ಆಡೋದು, ಫುಲ್ಲು ಹಾಡಿ. ಆ ಥರದ ಒಂದು ಜೀವ ನಮಗೆ. ಆಟ ಆಡೋದು ಅಂದರೆ ಭಾಳ ಇಷ್ಟ, ಸಣ್ಣದಿರೋದ್ರಿಂದ ಆಟದ ಬಗ್ಗೆ ಭಾಳ ಇಷ್ಟ. ಓಕೆ. ಅಂದ್ರೆ ಬಹುಶಃ ತಮ್ಮ ಒಂದು ಎನರ್ಜಿ ಅಂತ ಬಹುಶಃ ಆ ಒಂದು ಸ್ಪೋರ್ಟ್ಸ್ ಬಂದಿರ್ಬೋದು ಸ್ಪೋರ್ಟ್ಸ್ ಅಲ್ಲಿ. ಯಾಕಂದ್ರೆ ಸಣ್ಣದಿರೋದು ಸ್ಪೋರ್ಟ್ಸ್ ಅಂದ್ರೆ ಭಾಳ ಆಟ ಆಡ್ತದೇನೆ ಓದು. ನನಗೆ ಆಗೆಲ್ಲ ಪ್ರೈಸಸ್ ಎಲ್ಲ ಬರುವಾಗ ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇದು ನನ್ನ ಹತ್ರ ಇತ್ತೀಚೆಗೆ ನನ್ನ ತಾಯಿ ಹತ್ರ ಇತ್ತು ಒಂದು ಸೋಪ್ ಬಾಕ್ಸ್. ಫಸ್ಟ್ ಸ್ಟ್ಯಾಂಡರ್ಡ್ ನನಗೆ ಫ್ರಾಗ್ ಎಲೋಶಿಯಸ್ ಅಲ್ಲಿ ಫ್ರಾಗ್ ರೇಸ್ ಅಲ್ಲಿ ಸಿಕ್ಕಿದಂತ ಪ್ರೈಸ್ ಆಗ್ಲಿತ್ತು. ಬಹಳಷ್ಟು ಸಲ ನಾನು ಕಪ್ಪೆಲ್ಲ ತಗೊಂಡು ಬರುವಾಗ ನಮ್ಮ ಆಂಟಿ ಮನೇಲಿ ಕೇಳ್ತಾ ಇದ್ದೆ, ನನಗೆ ನುಪ್ಪು ಕೊರ್ಪುಣ ಅಂತ. ಆಗ ಸ್ಪೋರ್ಟ್ಸಲ್ಲಿ ಈಗ ಸ್ಪೋರ್ಟ್ಸಿಗೂ ಜೀವನ ಕಟ್ಟಿಕೊಡುವಂಥ ಅವಕಾಶ ಇದೆ, ಹಾಗೆಲ್ಲ ಇರಲಿಲ್ಲ. ಆದರೆ ನಾವು ಹುಚ್ಚು ಎಲ್ಲ ಆಟ ಯಾವುದೋ ಒಂದು ನಮಗೆ ಸರಿ ಗೈಡ್ ಮಾಡೋರೆಲ್ಲ ಇರ್ತಿದ್ರೆ ನಾವು ಒಂದು ಬೇರೆ ಲೆವೆಲ್ಗೆ ಹೋಗ್ಬೋದಿತ್ತು. ಯಾವುದು ಸರ್ ತಮ್ಮ ಸ್ಪೋರ್ಟ್ಸ್ ಅಂತ ತುಂಬ ಇಷ್ಟ ಆದ ಸ್ಪೋರ್ಟ್ಸ್ ಯಾವುದು? ನಾನು ಜಾಸ್ತಿ ಬಾಸ್ಕೆಟ್ಬಾಲ್ ಮತ್ತು ಹಾಕಿ ಆಡ್ತೀನಿ ಗೇಮ್ಸ್ ಅಲ್ಲಿ. ಎಲ್ಲ ಇದೆಲ್ಲ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಕ್ರಿಕೆಟ್ ಎಲ್ಲ ಮತ್ತೆ 40 ನಂತರ ಇಲ್ಲಿ ಊರಿಗೆ ಬಂದ್ಮೇಲೆ. ಈಗಲೂ ಇಲ್ಲಿ ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ಕ್ರಿಕೆಟ್ ಆಡೋದ, ಶಟ್ಲ್. ಮಂಗಳೂರು ಸ್ವಲ್ಪ ಸಮಯ ಇದ್ದೆ, ಮಕ್ಕಳ ಎಜುಕೇಶನ್ ತಾಲೂಕು ಫ್ಲಾಟ್ ಅಲ್ಲಿನೂ ಇದ್ದೆ. ಮಂಗಳೂರು ಇರುವಾಗ ನಾವು ಸ್ವಲ್ಪ
ಅಲ್ಲಿ ಕ್ಲಬ್ಬಿಗೆ ಹೋಗಿ ಸ್ವಲ್ಪ ಶಟ್ಲ್ ಆಡೋದು, ಹಾ ಹಾ ರ್ಯಾಕೆಟ್ ಇದ್ದದ್ದೇ ಅಲ್ಲೇ, ಆದರೂ ಅಲ್ಲಿ ಶಟ್ಲ್ ಆಡಲಿಕ್ಕೆ ಕಲಿತು ಒಳ್ಳೆ ಶಟ್ಲ್ ಆಡಲಿಕ್ಕೆ ಆಡ್ತಾ ಇದ್ದೆ. ಅದರಿಂದ ಸ್ಪೋರ್ಟ್ಸ್ ನನಗೆ ಏನು ಓಕೆ, ಬಹುಶಃ ತಮ್ಮ ಒಂದು ಈ ಶಿಸ್ತು ಮತ್ತು ಜೀವನೋತ್ಸಾಹ ಸ್ಪೋರ್ಟ್ಸ್ ಕೂಡ ಕಾರಣ ಆಗಿರುತ್ತೆ. ಯಾಕಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಇದ್ದಾಗ, ಆ ಒಂದು ಗ್ರೌಂಡ್ ಅಲ್ಲಿ ಇದ್ದಾಗ ಆ ಒಂದು ಚಾರ್ಮ್ ಬರುತ್ತೆ, ಗೆಲ್ಬೇಕು, ಜೊತೆಗೆ ಆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರ್ತದೆ, ಖಂಡಿತ ಅದು ಜೀವನದಲ್ಲಿ ಹೆಲ್ಪ್ ಆಗ್ತದೆ. ಎಲ್ಲ ದುಶ್ಚಟಗಳಿಂದ ಏನಾದ್ರು ದೂರ ಇಟ್ಟಿದ್ರೆ ಅದಕ್ಕೆ ಮುಖ್ಯ ಕಾರಣನೇ ಸ್ಪೋರ್ಟ್ಸ್. ಎಲ್ಲ ಗಲ್ಫಿಗೆ ಹೋಗೋ ಹುಚ್ಚುತ್ತೆ. ಹಾಗೆ ಗಲ್ಫಿಗೆ ಅಂತ ನಾನು ಸಿಲೆಕ್ಟ್ ಆದೆ, ನಮ್ಗೆ ಪರಿಚಯದವರ ಏಜೆಂಟ್ ಮುಖಾಂತರ ಸಿಲೆಕ್ಟ್ ಆದಾಗ ಮನೆಯಲ್ಲಿ ಸ್ವಲ್ಪ ಅಬ್ಜೆಕ್ಷನ್ ಬಂತು, ಇರುವನೊಬ್ಬನೆಲ್ಲ ಹೋಗ್ಬಾರ್ದು ಅಂತ. ಅಲ್ಲಿಂದ ಬಿಸ್ನೆಸ್ ಮಾಡೋಣ ಅಂತ ಬಂದಾಗ ನಾನು ಅನಿರೀಕ್ಷಿತವಾಗಿ ನಾನು ದಾವಣಗೆರೆ ಹೋಗ್ತೇನೆ ಒಂದು ಮದುವೆ ಅಟೆಂಡ್ ಮಾಡಲಿಕ್ಕೆ. ಅಲ್ಲಿ ಆಗ ನನಗೆ ನಮ್ಮ ಅಂಕಲ್ ಒಬ್ಬರು ಇದ್ದರು, ಪ್ರಿನ್ಸಿಪಲ್ ಚೀಫ್ ಕನ್ಸಲ್ಟರ್ ಫಾರೆಸ್ಟ್ ಆಗಿ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಪೋಸ್ಟಲ್ಲಿ. ಅವರು ನನಗೆ ಸ್ವಲ್ಪ ಏಜೆನ್ಸೀಸ್ ಎಲ್ಲ ತಗೊಂಡ್ಕೊಡ್ತಾರೆ, ಈ ಫ್ಲೈವುಡ್ ಎಲ್ಲ. ಅದರಿಂದ ಫ್ಲೈವುಡ್ ಏಜೆನ್ಸಿ ಅದನ್ನೆಲ್ಲ ನಾವು ಮಾಡ್ತೇವೆ ದಾವಣಗೆರೆ, ಶಿವಮೊಗ್ಗ ಭಾಗ ಎಲ್ಲ. ಹಾಗೆ ಅಲ್ಲಿಂದ ದಾವಣಗೆರೆಯಲ್ಲಿ ಸ್ವಲ್ಪ 2-3 ವರ್ಷ ಇದ್ದೆ. 3 ವರ್ಷದಲ್ಲಿ ಭಾಳಷ್ಟು ಅಲ್ಲಿ ವ್ಯವಹಾರಗಳನ್ನು ಕಲಿತೆ. 3 ಹೋಟೆಲ್ ಮಾಡಿದೆ ಅಲ್ಲಿ, ಕನೋಜಿ, ಕನಿಷ್ಕ, ಅಶ್ವಮೇಧ ಎಂಬ ವರ್ಷದಲ್ಲಿ ಪ್ರಾರಂಭ ಮಾಡಿದೆ ಪಾರ್ಟ್ನರ್ಗಳ ಜೊತೆಯಲ್ಲಿ. ಮತ್ತು ಅಶ್ವಮೇಧ ಅಂತ ನಾನೇ ಸ್ಟಾರ್ಟ್ ಮಾಡಿದೆ. ಅದರ ನಂತರ ಇಂಟೀರಿಯರ್ ಇತ್ತು, ಈ ಲೈಟ್ ಇತ್ತು. ಆಗ ಒಂದು 7-8 ಫರ್ಮ್ ಮಾಡಿದೆ ನಾನು. 2-3 ವರ್ಷ ಇದ್ದೆ. ಬಹಳಷ್ಟು ವಿಚಾರ ದಾವಣಗೆರೆ ಅದರಿಂದ ಯಾವ ಸಬ್ಜೆಕ್ಟ್ ನನಗೆ ಬಹಳಷ್ಟು ಸಲ, ಈಗ ನಮ್ದು ಡೈರಿದು ಬೇರೆ ಬೇರೆ ಸಬ್ಜೆಕ್ಟ್ಗಳು ಬಂದಾಗ ಈ KDB ಮೀಟಿಂಗ್ ಅಲ್ಲಿ ಹಿಂದೆ ತಹಶೀಲ್ದಾರ್ ಕೇಳಿದ, ಸರ್ ಇವ್ರಿಗೆ ಮಾತ್ರ ಸಬ್ಜೆಕ್ಟ್ ಮತ್ತೆಲ್ಲ ಗೊತ್ತು, ಒಂತೆಂತ ಗೊತ್ತು ಮಾತಾ ಗೊತ್ತುಂಟು, ಪೂರ್ತಿ ಗೊತ್ತಿದ್ದೆ ಅಂತ ಹೇಳಿದ್ರೆ ಒಂತೆಂತ ಮಾತ್ರ ಸಬ್ಜೆಕ್ಟ್ ಗೊತ್ತು. ಅದೇ ಜೀವನದಲ್ಲಿ ಬೇರೆ 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 ಅಲ್ಲಿ ನಾನು ಕೈ ಆಡಿಸಿದ್ದೇನೆ, ಅನುಭವ ಪಡೆದಿದ್ದೇನೆ. ಅಂದ್ರೆ ಸರ್, ಹೋಟೆಲ್ ಕೂಡ ಮಾಡಿದಿರಿ, ಇಂಟೀರಿಯರ್ ಬಿಸ್ನೆಸ್ ಮಾಡಿದೆ, ಬೇರೆ ಇಂಥ ಯಾವುದೆಲ್ಲ ಬಿಸ್ನೆಸ್ ಅಂದ್ರೆ ಹೇಳಿದ್ರೆ? ಹಾಗೆ ಇತ್ತು ನಮ್ಮದು, ಇದು ಲೈಟಿಂಗ್, ಇದು ಸ್ವಸ್ತಿಕ್ ಲ್ಯಾಂಪ್ ಅಂತ ಲೈಟಿಂಗ್, ಇದು ಸಿಲೆಕ್ಷನ್ ಅಂತ ಡ್ರೆಸ್ಸಿಂಗ್, ಇದು ಎಲ್ಲ ಬಿಸ್ನೆಸ್ ಮಾಡಿದ್ದೇನೆ ನಾನು. ಹುಡುಗಾಟಿಕೆಯಲ್ಲಿ ಮಾಡಿದ್ದೇನೆ. ಸೀರಿಯಸ್ನೆಸ್ ಸ್ವಲ್ಪ ಕಮ್ಮಿ ಇತ್ತು, ಅದು ಹುಡುಗಾಟಿಕೆ ಮಾಡಬೇಕಿತ್ತು, ಬಿಸ್ನೆಸ್ ಮಾಡಬೇಕು ಅಂತ ಮಾಡ್ತಾ ಮಾಡ್ತಾ ಕಡೆಗೆ ಸಡನ್ ಒಂದು ದಿವಸ ಮದುವೆ ಫಿಕ್ಸ್ ಆಗಿ ಊರಿಗೆ ಬಂದುಬಿಡ್ತೇನೆ. ಬಿಸ್ನೆಸ್ ಎಲ್ಲವೂ ಕೂಡ ಅದನ್ನೆಲ್ಲ ಯಾರ್ಯಾರಿಗೆ ಕೊಟ್ಟು ಬಂದಿದ್ದೆ ನಾನು, ಎಲ್ಲದನ್ನು ಕೊಟ್ಟು ಬಂದಿದ್ದೆ ಬಿಸ್ನೆಸ್ಗಳನ್ನು. ಮತ್ತು ನಾನು ಊರಿಗೆ ಬಂದಾಗ ಫಸ್ಟ್ ಈ ಜಾಗ ನೋಡ್ತೇನೆ, ಹಾಗೆ ನನಗೆ ಮದುವೆ ಫಿಕ್ಸ್ ಆಗ್ತದೆ. ತಂಗಿ ಮದುವೆ ಆಗ್ತದೆ, ತಂಗಿ ಮದುವೆಗೆ ಬಂದು ನನಗೂ ಮದುವೆ ಫಿಕ್ಸ್ ಆಗ್ತದೆ. ಹಾಗೆ ನಾನು ಊರಲ್ಲಿ ಸೆಟ್ಲ್ ಆಗಬೇಕು ಏನು ಅಂತ ಈ ಜಾಗನ ಸಿಲೆಕ್ಟ್ ಮಾಡ್ತೇನೆ. ಈ ಜಾಗದ ಫಸ್ಟ್ ನನ್ನ ತಂಗಿಯವರದೊಂದು ಪ್ರಾಪರ್ಟಿ ತಗೊಳ್ತೇನೆ. ಅಲ್ಲಿಂದ ತಕೊಂಡು ಎಲ್ಲ ಟೆರೆಂಟ್ಸ್ಗಳ ಹತ್ರ, ರಿಲೇಷನ್ ಹತ್ರ ಎಲ್ಲ ತಗೊಂಡು ದೊಡ್ಡ ಎಕ್ಸ್ಟೆಂಟ್ ಆಯಿತು. ಅದ್ರ ಜೊತೆಗೆ ನನ್ನ ಕಸಿನ್ಸ್ ಇವರದೆಲ್ಲ ನಾನು ಡೆವಲಪ್ ಮಾಡುವಾಗ ನಾವು ಒಂದು 300-400 ಎಕರೆ ಅಷ್ಟು ನಾನು ಡೆವಲಪ್ ಮಾಡಿದ್ದೆ. ನನ್ನ ತಂಗಿದಿತ್ತು, ನಮ್ಮ ಕಸಿನ್ಸ್ ಇತ್ತು, ನನಗೆಲ್ಲ ಒಟ್ಟಿಗೆ ಸೇರಿ ನಾವು ಡೆವಲಪ್ ಮಾಡಿದ್ದೆ. ಮತ್ತು ಈಗ ಅವರವ್ರದ್ದು ಮಾಡ್ತಾ ಇದ್ದಾರೆ. ಕರೆಕ್ಟ್. ಈಗ ತಾವು ಅಂದ್ರೆ ಮುಂಬೈಯಿಂದ ಬರ್ತೀರಿ, ಬೇರೆ ಬೇರೆ ಬಿಸ್ನೆಸ್ ಮಾಡ್ತೀರಿ, ದೆನ್ ಆಫ್ಟರ್ ದಟ್ ಊರಿಗೆ ಬರ್ತೀರಿ ಅಂತ ಬಂದಾಗ ಮದುವೆ ಕೂಡ ಇರ್ತದೆ. ಆ ಸಂದರ್ಭ ತಾವು ಈ ಭೂಮಿಯನ್ನ ಖರೀದಿ ಮಾಡ್ತೀರಿ. ಸೊ ನಾನು ಅಂತ ಬಿಸ್ನೆಸ್ಗಳು ಮಾಡಿದವರು ಮತ್ತೆ BSc ಕಲ್ತವರು, ಸೊ ಹಾಗಿದ್ದಾಗ ಈ ಕೃಷಿಯಲ್ಲೇ ಮಾಡ್ಬೇಕು ಅನ್ನೋ ಥಾಟ್, ಅಥವಾ ನಾನು ಹೇಳಿದಾಗೆ ಬೇರೆಯವರು ಹೇಳಿದ್ರು ನಿಮಗೆ ಹುಚ್ಚು ಅನ್ನುವಂಥದ್ದು, ಸೊ ಹೇಗೆ ಬಂತು ಅಂಡ್ ವೈ? ಅದೇ, ಆಗ ಕೃಷಿ ಮತ್ತು ಬಿಸ್ನೆಸ್ ನನ್ನ ಜೊತೆ ಇಲ್ಲಿ ಬಂದಾಗ ಬಿಸ್ನೆಸ್ ಬಹಳಷ್ಟು ಜನ ಈ ಕಲ್ಲು ಕಡಿಯೋದು ಮ್ಯಾನ್ಯುವಲ್ ಎಲ್ಲ ಇದ್ರು, ಅದನ್ನು ನಮ್ಮ ಸ್ವಲ್ಪ ಮೆಕನೈಸ್ ಮಾಡಿದೆ. ಕೆಂಪು ಕಲ್ಲು ಕಡಿಯೋದು ಮೆಕನೈಸ್ ಮಾಡಿ ಮಿಷಿನ್ ಎಲ್ಲ ಹಾಕಿ ಆ ಬಿಸ್ನೆಸ್ ಬೆಳೀತು. ಬೆಳೆದಾಗ ನಮ್ಮದೇ ಜಾಗದಲ್ಲಿ ನನಗೆ ದೇವರದ್ದು ಆಶೀರ್ವಾದನೇ ಇತ್ತು. ಮಣ್ಣು ಭೂಮಿ ನನಗೆ ಹಿಡಿತಿತ್ತು. ನಾನು ಯಾವತ್ತು ಭೂಮಿಯನ್ನು ಬರೀ ತೆಗೆದು ಹಾಳು ಮಾಡ್ತಿರ್ಲಿಲ್ಲ. ಆ ಭೂಮಿಯನ್ನು ಚೆನ್ನಾಗಿ ಮಾಡಿ ಅದನ್ನು ನೀವು ನೋಡಿದಿರಿ, ಕೆರೆ ಮಾಡೋದು, ಮತ್ತೊಂದು ಮಾಡೋದು, ಅದನ್ನೆಲ್ಲ ಗ್ರೀನರಿ ಮಾಡೋದು, ಅದರಲ್ಲಿ ಏನಾದರೂ ಮಾಡಬೇಕು ಅಂತ. ಇವಾಗಲೂ ಅಷ್ಟೇ, ನಮ್ಮದು ಎಲ್ಲ ಕ್ವಾರಿ ಲೈಸೆನ್ಸ್ ಇದ್ದಾಗ ಒಂದು 2 ವರ್ಷದ ನಂತರ ನೀವು ಅದೇ ಜಾಗ ಬಂದು ನೋಡುವಾಗ ಅದು ಗ್ರೀನರಿ ಆಗಿರ್ತದೆ. ಇವತ್ತು ಕ್ವಾರಿ ಇದ್ದದ್ದು ಯಾಕಂದ್ರೆ ಯಾವ್ದು ಇದು ಎಲ್ಲರಿಂದ ಸಾಧ್ಯ ಇದೆ ಬಹುಶಃ ಅಲ್ವಾ? ಎಲ್ಲರಿಂದ ಸಾಧ್ಯ ಇದೆ. ಅದಕ್ಕೆ ಒಂದು ಸರಿಯಾದ ಒಂದು ಪಾಲಿಸಿ ಮಾಡಬೇಕು ಸರ್ಕಾರ. ಯಾವುದೇ ಕ್ವಾರಿ ಲೈಸೆನ್ಸ್ ಮಾಡುವಾಗ ಆ ಜಾಗವನ್ನು ಇಷ್ಟು ಸಮಯ ಅದೊಂದು ತಗೊಂಡು ಅದನ್ನು ಗ್ರೀನರಿ ಮಾಡಿ ಬಿಡಬೇಕು ಅಂತ. ಇಲ್ಲಿದ್ರೆ ಅದು ಪಾಳು ಬಿದ್ದೋಗುತ್ತೆ, ಅಲ್ಲೇ ಇರುತ್ತೆ. ಯೂಶಲಿ ಅಲ್ಲಿ ಪಾಳು, ಅಲ್ಲಿ ಹೊಂಡ ಮಾಡ್ತಾರೆ, ಬಿಟ್ಟು ಹೋಗ್ತಾರೆ. ಅದೇ ತರ ಪರಿಸ್ಥಿತಿ ಇಲ್ಲಿ ನಿಂತು, ದೊಡ್ಡ ದೊಡ್ಡ ಹೊಂಡಗಳು ಅದು ಇದೆಲ್ಲ ಅದನ್ನ ಲೆವೆಲ್ ಮಾಡಿ ವರ್ಷಕ್ಕೆ ಬಂತು. ದೈವದ ಪ್ರೇರಣೆ ಇರ್ಬೋದು ಸರ್. ಬಹಳಷ್ಟು ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ಕುಣಮಣಿತಾ ದೈವ ಬಂದ ಮೇಲೆ ಸುಮಾರು 200 ವರ್ಷದಿಂದ ಅದಕ್ಕೆ ಏನಿಲ್ಲದೆ ಅದು
ವಿದ್ಯುತ್ ಅಂತ ಆಯ್ತು. ದೈವಸ್ಥಾನ ಕೂಡ ಇಲ್ಲೇ ಇತ್ತಾ ಹಿಂದೆ? ಇಲ್ಲೇ ಒಂದು ಜಾಗ ಇದೆ ಸ್ವಲ್ಪ, ಇಲ್ಲಿ ದೈವಸ್ಥಾನ. ಓಕೆ. ಅಲ್ಲಿ ನಾನು ಹುಡ್ಕೊಂಡು ಹೋಗ್ತೇನೆ. ಅಲ್ಲಿ ಹೋಗುವಾಗ ದೊಡ್ಡ ಮರ ಎಲ್ಲ ಬೆಳೆದಿತ್ತು, ಪಂಚಾಂಗ ಇತ್ತು, ಅದರ ಇಷ್ಟು ದಪ್ಪ ಮರಗಳಿತ್ತು. ಅಂದ್ರೆ ಮತ್ತು ನಾವು ಪ್ರಶ್ನೆ ಮುಖಾಂತರ ತಿಳಿಯುವಾಗ ಅದು 200 ವರ್ಷದ ಹಿಂದಿದು ಅಂತ ಗೊತ್ತಾಯ್ತು. ನಾವು ಅದನ್ನು ಫಸ್ಟ್ ನಾನು ಅದನ್ನು ಕಟ್ಟಿ ಅದಕ್ಕೆ ನೇಮೋತ್ಸವ ಕೊಟ್ಟು ಪ್ರಾರಂಭ ಮಾಡ್ತೇನೆ. ಮತ್ತೆ ಇದು ಈಗ ನಾವು ಹೋಗಿ ಬಂದಿರುವ ಅದು ಚಾವಡಿ ಅಂತ ಆಯ್ತು. ಮತ್ತೆ ಮನೆ ಕಟ್ಟಿದ ಮೇಲೆ ದೈವ ಕೇಳಿತು ಎಂಕಲ ಚಾವಡಿ ಮೂಡು ದೈವ, ಏನೋ ನಮ್ಮ ಭಾಗ್ಯ ಅಂತ ತಿಳ್ಕೊಳ್ಬೇಕು. ದೈವಗಳು ಎಲ್ಲ ಒಂದು ಇದಕ್ಕೋಸ್ಕರ ಜಗಳ ಮಾಡ್ತಾರೆ ಜನ. ನಮ್ಗೆ ದೈವನೇ ಬಂದು ನಮ್ಮಲ್ಲಿ ಇರ್ತದೆ ಬೇಕು ಅಂತ ಕೇಳಿದಾಗ ನನಗೊಂದು ಅವಕಾಶ ಸಿಕ್ತು, ಮಾಡಿತ್ತು ನಾವು. ಓಕೆ, ಅದು ನಾವು ಈಗ ನೋಡಿ ಬಂದದ್ದು. ಚಾವಡಿ, ಅದು ಮನೆದು ಚಾವಡಿ ಅಂತ ಲೆಕ್ಕ. ಹೌದು, ಮನೆದು ಚಾವಡಿ. ದೈವಸ್ಥಾನ ಬೇರೆನೇ ಇರ್ತದೆ, ನೇಮೋತ್ಸವ ಎಲ್ಲ ಆಗುದು ಅಲ್ಲಿ ಗುಡ್ಡದ ತುದಿಯಲ್ಲಿ ಆಗ್ತದೆ. ಅದು ನಾನೊಂದು 35 ವರ್ಷದ ಮುಂದೆ ಅದನ್ನು ರಿನಿವೇಶನ್ ಮಾಡಿ ವರ್ಷಂಪ್ರತಿ ವಿಜೃಂಭಣೆಯಿಂದ ಅದಕ್ಕೆ ನಡೀತಾ ಇದೆ. ಅಂದ್ರೆ ಈ ಜಾಗದ ಶಕ್ತಿ ಕೊಡಮಣಿತಾ ಇದೆ. ಹೌದು ಹೌದು. ಓಹೋ, ಒಡ್ಡೂರು ಫಾರ್ಮ್ ನ ಆಗದೆ ಶಕ್ತಿ ಅಂತ ಬಂದ ಅಧಿಪತಿ ಕೊಡಮಣಿತಾ ಇದೆ, ಅವರದೇ ಅಂತ ತಿಳ್ಕೊಳ್ಬಹುದು. ಓಕೆ ಓಕೆ ಓಕೆ. ಅಲ್ಲಿಂದ ಪ್ರಥಮವಾಗಿ ನೀವು ಅಲ್ಲಿ ಸರಿ ಪ್ರಾರಂಭ ಮಾಡಿ ಮಾಡಿದ್ದೇವೆ. ಇವತ್ತು ನಮ್ಗೆ ಇಷ್ಟು ಇದಾಗಬೇಕು ಆದ್ರೆ ದೈವದ ಪ್ರೇರಣೆ ಮತ್ತು ದೈವದ ಶಕ್ತಿ ಆಗಿರ್ಬೇಕು. 100%. ನಾನು ಭೂಮಿ ದುಡ್ಡನ್ನು ಭೂಮಿಗೆ ಹಾಕಿದ್ದು. ಓಕೆ ಓಕೆ. ಬಹಳಷ್ಟು ದೊಡ್ಡ ಅದು ಇದು ಅಂತ ಅದರ ಇಡೆಯಲ್ಲಿ ಸ್ವಲ್ಪ ರಿಯಲ್ ಎಸ್ಟೇಟ್ಗಳನ್ನ ಇದನ್ನೆಲ್ಲ ಮಾಡಿಕೊಂಡು ಅಲ್ಲಿ ಇಲ್ಲಿ ಜಾಗ ತಕೊಂಡು ಎಲ್ಲ ಮಾಡ್ತಾ ಮಾಡ್ತಾ ಹೋಯಿತು. ಕಷ್ಟ ಸುಖಗಳು ಜೊತೆಯಾಗಿತ್ತು ಅಲ್ವಾ? ಹೌದು, ಅದನ್ನ ನಾನು ಯಾವ್ದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಲೈಫನ್ನ. ಫಸ್ಟ್ ನೀವು ಬಂದಾಗ ಸರ್ ಕಲ್ಲಿನ ಕೋರೆ ಇತ್ತು, ತದನಂತರ ಆ ಕಲ್ಲನ್ನ ಮುರಕಲ್ಲು ತೆಗೆದುಕೊಂಡು ಇದು ಮಾಡ್ತಾ ಆದಾಗ ನನಗೆ ಗ್ರನೈಟ್ ಸಿಕ್ತು, ಜೆಟ್ ಬ್ಲ್ಯಾಕ್. ಗ್ರನೈಟ್ ಎಕ್ಸ್ಪೋರ್ಟ್ ಆಯ್ತು, ಒಳ್ಳೆ ಗ್ರನೈಟ್. ಮತ್ತೆ ಸ್ವಲ್ಪ ಜಾಪನೀಸ್ ಮಾರ್ಕೆಟ್ ಬಿತ್ತು, ಸ್ವಲ್ಪ ಕೆಳಗೆ ಹೋದೆವು, ಸ್ವಲ್ಪ ಮೇಲೆ ಹೋಗ್ತೇವೆ, ಹಾಗೆ ಹೋಗ್ತಾ ಇತ್ತು ಬಿಸ್ನೆಸ್. ನಾನು ಅದನ್ನ ಎಷ್ಟು ತಗೊಂಡಿಲ್ಲ, ನನಗೆ ಎಷ್ಟು ಊಟಕ್ಕೆ ನನಗೆ ಭೂಮಿ ಕೊಡ್ತಾ ಇತ್ತು ನನಗೆ. ಕರೆಕ್ಟ್ 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 ಅಲ್ವಾ? ಅಲ್ಲ, ಮತ್ ಜೊತೆಗೆ ನೀರು ಕೂಡ ಇರ್ಲಿಲ್ಲ ಅಂತ ಕೇಳ್ಬೇಡಿ, ಇಲ್ಲಿ ನೀರಿನ ಇದುವೇ ಇರ್ಲಿಲ್ಲ. ಹೌದಾ? ಕೆಳಗೆಲ್ಲ ಒಡ್ಡೂರು ಅಂದ್ರೆ ಒಡ್ಡಿ ಆಗ್ತಾ ಇದ್ದ ಕೃಷಿ ಎಲ್ಲ ಕೆಳಗೆ. ಆದ್ರೆ ಇದು ಬರಡು ಭೂಮಿ ಇತ್ತಲ್ಲ, ಇಲ್ಲಿ ನೀರಲ್ಲಿ ಇಲ್ಲಿ ನಾವು ಕೆರೆ ಮಾಡಿ ನೀರಿನ ವ್ಯವಸ್ಥೆ ಮಾಡಿಕೊಂಡು. ಹೌದು, ನೋಡಿದಿರಿ ನೀವು? ಹೌದು, ನೋಡಿದೆ. ಅದು ನೀರಿನ ಚಿಲುಮೆ, ನೀರಿನ ಒಂದು ಇದು ಚಿಲುಮೆ ಹೇಗ್ ಸಿಕ್ತು ಅಂತ ಹೇಳಿ, ಯಾಕಂದ್ರೆ ಬರಡು ಭೂಮಿ ಅಂತ ಹೇಳಿದಾಗ ಅಲ್ಲಿ ಸಿಗಲ್ಲ ಅಂತ ಹೇಳ್ತಾರೆ. ಅಲ್ಲ, ಒಂದು ಕಡೆ ಈ ಕಡೆ ಒಂದು ಕೆರೆ, ಸಣ್ಣ ಕೆರೆ ಇತ್ತು, ಅಲ್ಲಿ ಸ್ವಲ್ಪ ಮೊಸರು ಇತ್ತು ನೀರು. ಹೌದು, ಸ್ವಲ್ಪ ನೀರಿತ್ತು. ಅಲ್ಲಿಂದ ನಾವು ಆ ಕಡೆ ಮಾಡಿದೆವು. ಹೇಳ್ತಾ ಇದ್ರು ಕಲ್ಲು ತೆಗೆಯುವರು, ಹಿಂದಿನ ಕಾಲದಲ್ಲಿ ಕಲ್ಲು ತೆಗೆಯುವಾಗ ನೀರು ಸಿಕ್ಕಿತ್ತೆ ಅಂತ ಹಿಂದಿನ ಕೆಲಸದವರೆಲ್ಲ ಹೇಳ್ತಿದ್ರು. ಹೌದಾ, ಇದೇ ಜಾಗದಲ್ಲಿ ಸಿಕ್ಕಿದ್ದ ಅಂತ ಹೇಳಿ ನಾವು ಆ ಜಾಗನ ಸ್ವಲ್ಪ 50-60 ಫೀಟ್ ಡೀಪ್ ಹೋದಾಗ ನೀರೆಲ್ಲ ಸಿಕ್ಕಿತ್ತು ಜಾಸ್ತಿ. ಅದರಿಂದ ಒಂದು ವ್ಯವಸ್ಥೆಗಳಾಯ್ತು. ಏನೋ ದೇವರ ದಯೆ, ನಾವು ಮಾಡ್ತೇವೆ ಅಂತ ಹೇಳೋದಕ್ಕಿಂತ ಯಾರೋ ಮಾಡಿಸ್ತೇವೆ, ಅದೊಂದು ಶಕ್ತಿ ಇದನ್ನೆಲ್ಲ ಮಾಡಿಸ್ತಾ ಇದೆ ಅಂತ ಹೇಳ್ಬೇಕು. ಕರೆಕ್ಟ್ ಕರೆಕ್ಟ್, ನಿಜ ಸರ್. ಜೊತೆಗೆ ಇದು ತಮ್ಮ ಒಂದು ಮದುವೆ ಎಷ್ಟನೇ ವರ್ಷದಲ್ಲಿ ತಮಗೆ ಮದುವೆ ಆಗಿರುವಂತದ್ದು? 26 ವರ್ಷಕ್ಕೆ 2000 ಅದೇ 2000 ಅಲ್ಲ, 1986 ಅಲ್ಲಿ ನನ್ನ ಮದುವೆ ಅದೇ. ಓಕೆ ಓಕೆ. ಮೇಡಮ್ ಅವರು, ಅವ್ರ ಹೆಸರು? ಅವಳು ಉಷಾ ನಾಯ್ಕ. ನಾಯ್ಕ ಅಂದ್ರೆ ಉಷಾ ಶೆಟ್ಟಿ ಇದ್ಲು ಅವಳು, ಈಗ ನಾಯ್ಕ. ಬಾಂಬೆ, ಬಾರ್ನ್ ಅಂಡ್ ಬಾಟಮ್ ಬಾಂಬೆ. ಓಕೆ. ಲವ್ ಮ್ಯಾರೇಜ್ ಸರ್, ಅರೇಂಜ್ ಮ್ಯಾರೇಜ್? ಇಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಲವ್ ಮಾಡೋಷ್ಟು ಪುರುಸೊತ್ತಿರಲಿಲ್ಲ, ಕೆಲಸ ಮಾಡೋದೇ ಜಾಸ್ತಿ ಇತ್ತು. ಓಕೆ. ಅಂದ್ರೆ ತಂದೆ ತಾಯಿ ನೋಡಿದಂತಹ ಹುಡುಗಿನ, ಹೌದು, ಹೆಣ್ಮಗಳ ಮದುವೆ ಆಗಿರುವಂತದ್ದು ತಾವು. ಅರೇಂಜ್ ಮ್ಯಾರೇಜ್, ನೋ ಲವ್ ಮ್ಯಾರೇಜ್ ಅನ್ನೋದು ಪುರುಸೋದಿಲ್ಲ. ಹೇಗೆ ಸರ್ ಆ ಸಂದರ್ಭ, ಆ ಮದುವೆಯ ದಿನಗಳು ನೆನಪು ಮಾಡ್ಕೊಂಡಾಗ? ಈಗ ದಿನಗಳು ಅದು ಮದುವೆನಷ್ಟೇ ಅಂತ ಸೀರಿಯಸ್, ಎಲ್ಲರಿಗೆ ಮದುವೆ ಆಗ್ತದೆ, ನನಗೊಂದು ಮದುವೆ ಅಂತ ಅಷ್ಟೇ. ಅಲ್ಲೂ ಕೂಡ ಸೀರಿಯಸ್ ಇಲ್ಲ, ಅಲ್ಲಿ ಸೀರಿಯಸ್ ಇರಲಿಲ್ಲ. ಮದುವೆಗೆ ಆಯ್ತು. ಮದುವೆ ಆದ್ಮೇಲೆ ನಮಗೂ ನಾವು ಬರೋ ಫ್ಯಾಮಿಲಿ ಮನೆಯಲ್ಲಿ ಇದ್ದೆವು. ಓಕೆ. ಅವಳೊಂದು ಭಾಳಷ್ಟು ಅಡ್ಜಸ್ಟ್ ಆದ್ರು ನನಗೆ ಲೈಫಲ್ಲಿ. ಅಂದರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ. ಅವ್ರು ಅಡ್ಜಸ್ಟ್ ಆಗೋದೇ ದೊಡ್ಡ. ಈಗಿನ ಅದು ಬಾಂಬೆಯಲ್ಲಿ ಹುಟ್ಟಿ ಬೆಳೆದಾದ್ರೆ, ಅದು ಹಳ್ಳಿಯಲ್ಲಿದ್ದರು, ಅದ್ರ ಮಂಗಳೂರಲ್ಲಿ ಒಂದು ಮಕ್ಕಳ, ನನ್ನ 2 ಮಕ್ಕಳು ಮತ್ತು ತಂಗಿ 2 ಮಕ್ಕಳು, 4 ಮಕ್ಕಳ ಎಜುಕೇಶನ್ ಕೂಡ ಅಲ್ಲೇ. ಅದು ಅವರೇ ಜವಾಬ್ದಾರಿ ತಗೊಂಡು ಮಾಡ್ತಿದ್ರು. ನಮಗೆ ಇಲ್ಲಿ ಬಿಸ್ನೆಸ್ ಅದು ಇದು ಮಾಡ್ಕೊಂಡಿರ್ಲಿಕ್ಕೆ ವ್ಯವಸ್ಥೆ ಆಯಿತು. ಜೊತೆಗೆ ಜೊತೆಗೆ ಬೆಳೆದೆವು. ನನ್ನಲ್ಲಿ ಹೇಳಬೇಕು ಅಂತಾದರೆ, ನಾನೇನೋ ಮಾಡ್ಕೊಂಡು ಹೊರಟಾದ್ದಲ್ಲ, ಅದು ಎಲ್ಲಿ ಹೋಗ್ತದೆ ಅದರೊಟ್ಟಿಗೆ ಹೋಗ್ತಾ ಇದ್ದದ್ದು. ಬಿಸ್ನೆಸ್ ಏನೇನೋ ಸಿಗ್ತದೆ ಅದನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದ ಅಷ್ಟೇ. ಇದೊಂದಿತ್ತು, ಒಂದು ಹಳ್ಳಿ, ಒಂದು ಈ ಥರ ಇರಬೇಕು, ಇದೊಂದು ನನ್ನ ಡ್ರೀಮಲ್ಲಿತ್ತು. ಈ ಥರ ಒಂದು ಗ್ರೀನರಿ ಇರಬೇಕು, ಒಂದು ದೊಡ್ಡ ಜಾಗ ಇರಬೇಕು, ಜಾಗದಲ್ಲಿ ಒಂದು ಹೀಗೆ ಥರ ಮನೆ, ಮತ್ತೆ ಅದು ಗೆಸ್ಟ್ ಜನಗಳು ಬರೋದು, ಇಂಥದ್ದೊಂದು ಆಗಬೇಕು ಅಂತ ಇತ್ತು. ಅದು ದೇವರು ನಮಗೆ ಎಲ್ಲಿ ಹೇಗೆ ಬೇಕಾ ಅದೇ ಥರ ಕೊಟ್ಟಿದ್ದಾರೆ. ವಿಷನ್ ಇತ್ತು, ಅದು ವಿಷನ್ ಇತ್ತು. ರಾಜಕಾರಣಿಯಾಗಿ ಎಲ್ಲೋ ಬರಬೇಕು ಅಥವಾ ಈ ರೀತಿ ಜನ ರಾಜಕಾರಣಿ ನಾನು ಇಲ್ಲ, ನಾನು ಭಾಳಷ್ಟು ಹಿಂದೆನೇ ಬರ್ತಿದ್ದೆ. ಕರೆಕ್ಟ್ 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 ಕರೆಕ್ಟ್, ನಿಜ. ನಾನು ಇಲ್ಲಿ ಈಗ ನಂದು ಉತ್ತರ ಮಂಗಳೂರು,
ನನ್ನ ಓಟ್ ಕೂಡ ಇಲ್ಲಿ ಇವತ್ತಿಗೂ ನಾನು ನನ್ನ ಓಟನ್ನಲ್ಲಿ ಚೇಂಜ್ ಮಾಡಿಲ್ಲ. ನೀವು ಮಂಗಳೂರು ಉತ್ತರ? ಇದು ಮಂಗಳೂರು ಉತ್ತರ, ಇದು ಬಂಟ್ವಾಳ ಕ್ಷೇತ್ರ. ಇಲ್ಲಿ ನಂದು 4 ಜನರೇಷನ್ ಇದ್ದು ಜನರಿಗೆ ಪರಿಚಯ ಇದೆ. ಯಾಕೆ ದೊಡ್ಡ ಮನೆತನ. ತಂದೆ ಯಾರು ಅಂತ ಗೊತ್ತುಂಟು ಇಲ್ಲಿವರಿಗೆ, ನನ್ನ ತಾಯಿ ಅವರ ಅಜ್ಜಿ ಯಾರು ಅಂತ ಗೊತ್ತುಂಟು. ಅಜ್ಜಿ ತಾಯಿ ಉಳಿಪಾಡಿ ಮುತ್ತಾಗಿದ್ದು ಶಿ ವಾಸ್ ಅ ವೆರಿ ಪಾಪ್ಯುಲರ್ ಲೇಡಿ, ಅತ್ಯಂತ ದೊಡ್ಡ ಶ್ರೀಮಂತಿಗೆ, ದೊಡ್ಡ ಲ್ಯಾಂಡ್ ಲಾರ್ಡ್ ಅವರ ಮನೆತ. ಇವ್ರದ್ದೆಲ್ಲ 4 ಜನರೇಷನ್ ಗೊತ್ತಿದ್ದ. ನಾನು ಎಲ್ಲ ಬಿಟ್ಟು ನಾನು ಬಂಟ್ವಾಳದಲ್ಲಿ ಯಾರು ಅಂತಲೇ ಗೊತ್ತಿಲ್ಲ, ಆ ಊರಿಗೆ ಹೋಗಿ ಕಂಟೆಸ್ಟ್ ಮಾಡಿದೆ ನಾನು. ಅಂದ್ರೆ MLA ಆಗುದು ಅಂತ ಇರ್ತಲ್ಲ, ಹಿರಿಯರು ಬಂದು ಹೇಳಿದ್ರು. ಆಗ ನಾನು ಪವರ್ ಇರುವಂತದ್ದು ಗೊತ್ತಿರುವಂತದ್ದು ಚಿರಪರಿಚಿತ ಫೇಸ್. ಆಗ ಬರೀ MLAನೇ ಒಂದು ಉದ್ದೇಶ ಇರ್ತೀವಿ, ನಾನು ಹೇಳ್ತಿದ್ದೆ ನನಗೆ ಇಲ್ಲೇ ಟಿಕೆಟ್ ಕೊಡಿ ಅಂತ. ಇರ್ಲಿಲ್ಲ ಆಗ ನಮ್ಮ ಹತ್ರ ಇವರು ನಾಗರಾಜ್ ಶೆಟ್ಟರು ಬಿಟ್ಟು ಹೋದ್ರು. ಮತ್ತೊಂದು ಯಾರಿಲ್ಲ, ಟೋಟಲ್ ಬ್ಲಾಂಕ್ ಆಯ್ತು. ಬಂಟ್ವಾಳಗೆ ಅವರಿಗೆ ಒಂದು ಕ್ಯಾಂಡಿಡೇಟ್ ಇಲ್ಲ ಅಂತ ಆಯ್ತು. ನನಗೆ ಗೊತ್ತಿತ್ತು ಸಣ್ಣ ಟೈಮ್ ಇದ್ದದ್ದು, ಶಾರ್ಟ್ ಪೀರಿಯಡ್. ನಾನು ಎಣಿಸಿದೆ ಹೋಗುದು ಸೋಲೋದು ಬರೋದು ಅಂತ, ದೊಡ್ಡದೇನು ಕೆಲಸ ಇಲ್ಲ ಇದರಲ್ಲಿ. ಅವರಿಗೆ ಒಂದು ಸಮಾಧಾನ ಆಗ್ತದೆ, ನಮಗೊಂದು ಸಮಾಧಾನ ಅಂತ ಹೋದೆ. ಕೆಲವೊಂದು 20 ದಿವಸ ನನಗೆ ಎಲೆಕ್ಷನ್ ನಂದು ಹೆಸರು ಡಿಕ್ಲೇರ್ ಮಾಡಿ 20 ದಿವಸ ಸಿಕ್ಕಿದೆ. ಭಾಳಷ್ಟು ಅದೇ ಒಂದು ತಿಂಗಳ ಹಿಂದೆನೇ ತಿರುಗಲಿಕ್ಕೆ ಹೇಳಿದ್ರು, ಸ್ವಲ್ಪ ತಿರುಗ್ತಾ ಇದ್ದೆ. ಆದರೂ ನನಗೆ ಒಂದು 65,000 ಹತ್ತಿರ ಓಟ್ ಸಿಕ್ತು. ನನಗೆ ಶಾಕ್, ಯಾರು ಓಟ್ ಹಾಕಿದಾರಪ್ಪ ನಮಗೆ, ಅದು ಪಕ್ಷದ ಓಟ್ ಅಂತ ನನಗೆ ಗ್ಯಾರಂಟಿ ಆಯಿತು. ನಾನು ಎಣಿಸಿದ್ದಕ್ಕೆ ಒಂದು 30,000 ಸೇರಿಸಿದರೆ ಇಲ್ಲಿ ಗೆಲ್ಬಹುದು. ಯಾಕೆ ಗೆಲ್ಬಾರ್ಲಿಕ್ಕೆ? ಅಷ್ಟೊತ್ತಿಗೆ ಹುಡುಗರೆಲ್ಲ ಪಾಪ ಕಾರ್ಯಕರ್ತರಿಗೆ ಎಲ್ಲ ಭಾರಿ ಇದು, ಎಲ್ಲಿ ಗೆಲ್ಲುದೇ ಎಲ್ಲ ಯಾವಾಗಲೂ ಹಾಗೆ. ನನಗೆ ನೆಕ್ಸ್ಟ್ ನಾನು BJP ಗೆಲ್ಸಿ ಇಲ್ಲಿಂದ ಹೋಗ್ತೇನೆ ಅಂತೇಳಿ ನಿರಂತರ ಪಾದಯಾತ್ರೆಗಳನ್ನು ಅದು ಇದು ಮಾಡಿ ಗೆಲ್ತು. ಒಂದು ಹಠ ಯಾವುದ್ರಲ್ಲೂ ಗೆದ್ದ ಮೇಲೆ ನಾನು ಕಳೆದ ಬಾರಿ ನಾನು ಹೇಳಿದ್ದೆ ನಾನು ನಿಲ್ಲುವುದಿಲ್ಲ, ಯಾರಿಗಾದ್ರು ಕೊಡಿ ಅಂತ. ತಮಗೆಲ್ಲ ಗೊತ್ತಿರಬಹುದು, ನಾನು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೆ ರಾಜ್ಯಾಧ್ಯಕ್ಷರಿಗೆ ನಳಿನ್ ಕುಮಾರಿಗೆ. ಅವರು ಬಹಳ ಸಣ್ಣದಿಂದ ನನಗೆ ನೋಡಿದ, ಅವರು ಪ್ರಚಾರಕರಾದಾಗಲೂ ನನ್ನ ಹತ್ರ ಬರ್ತಿದ್ದವರು. ಅವರಿಗೆ ಹೌದಾ, ನೀವು ಮೊದಲೇ ಅವರು ಸಣ್ಣ, ಅವರು 18 ವರ್ಷಕ್ಕೆ ಬರುವಾಗ ನಾನು ಅವರಿಗೆ 90 ವರ್ಷ ದೊಡ್ಡವು. ಅದರಿಂದ ನಾನು ಅವರಿಗೆ ಬಹಳ ಸೀನಿಯರ್. ಇವತ್ತು ಅದೇ ರೆಸ್ಪೆಕ್ಟ್ ಇವತ್ತಿಗೂ ಇಟ್ಕೊಂಡಿದ್ದಾರೆ. ಅವರು ಪ್ರಚಾರಕ್ಕಾಗಿ ಮನೆಗೆ ಬರ್ತಿದ್ರು. ಮನೆಯಲ್ಲಿ ಆಗ ನನ್ನ ಮನೆಯಲ್ಲಿ ಬಹಳ ಜನ, 100 ಜನ ಬೆಳಗ್ಗೆಯಲ್ಲಿ ಪಂಚಾಯತಿ ಹಾಗೆ ವ್ಯವಹಾರ ಅವ್ರು ಬರ್ತಾ ಇದ್ರು. ಆವಾಗಲೂ ಒಂದು ಪಕ್ಷ ಕಟ್ಟೋದು ಅದೆಲ್ಲ ಬಹಳಷ್ಟು ಕೆಲಸ ಮಾಡಿದ್ರು. ಅದರಿಂದ ನಾನು ಸೀನಿಯರ್ ಪಕ್ಷದಲ್ಲಿ, ನಾನು ಏಜಲ್ಲಿ ನಾನು ಸೀನಿಯರ್. ಮತ್ತು ನನ್ನನ್ನು ಅವರು ಬಹಳಷ್ಟು ಕಡೆ ಡಾಕ್ಟರ್ ಹತ್ರ ಹೋಗುವಾಗ, ಅವರ ಶಾಲೆಗೆ ಹೋಗಿ ಎಲ್ಲ ಕರ್ಕೊಂಡು ಹೋಗಿ ಪರಿಚಯ ಇದ್ರಿ ತಾವುಗಳು ಸ್ನೇಹಿತರು. ನಮಗೂ ಅಷ್ಟೇ ಡಾಕ್ಟರ್ ಅವ್ರದ್ದು ಒಂದು ನೋಡಿ ನಮಗೊಂದು ಪ್ರೇರಣೆ ಸಿಕ್ಕುದು, ಒಬ್ಬೊಬ್ಬರು ಹಿರಿಯರು ನೋಡುವಾಗ. ಆ ಥರ ನಾವು ಈ ಸಂಘಟನೆಯಲ್ಲಿ ಸ್ವಲ್ಪ ಸ್ವಲ್ಪ ಜೋಡಿಸ್ಕೊಂಡು ಕಡೆಗೆ ಹಿರಿಯರದೆಲ್ಲ ಪರಿಚಯ ಆಯಿತು. ಸಂಘದಾಗಲಿ ಪಕ್ಷದ ಬರ್ತಾ ಇದ್ರು. ಹಾಗೆ ನನಗೆ ಬರೀ ಇಲೆಕ್ಷನ್ ಅಂತ ಹೇಳಬೇಕಾದ್ರೆ ಅದೇ ನಮ್ಮ ಶರದ್ ಪವಾರ್ ಅಂತವರು ನಮ್ಮ ಮನೆಗೆ ಬಂದು ವಿಸಿಟ್ ಕೊಟ್ಟಿದ್ದಾರೆ. ಆಗಲೂ ನನಗೆ ಯಾವುದಾದ್ರೂ ಕಾಂಗ್ರೆಸ್ ಟಿಕೆಟ್ ತಗೊಂಡು ಬರೋದು. ಅದು MLA ಆಗೋ ಉದ್ದೇಶದಿಂದ ನಾನು ಏನು ರಾಜಕೀಯಕ್ಕೆ ಬಂದದಲ್ಲ. ಯಾವತ್ತೇ ಏನಾದ್ರೂ ಆಗ್ಬೋದಿತ್ತು. ನಾನು ಒಂದು ಸಿದ್ಧಾಂತದ ಹಿಂದೆ ಇದ್ದೆ ನಾನು, ಅದು ಇವತ್ತಿಗೂ ನಾನು ಬದ್ಧ ಆಗಿದ್ದೇನೆ ಅಲ್ವಾ. ಆ ಸಿದ್ಧಾಂತಕ್ಕೆ ನಾನು ಇವತ್ತಿಗೂ ಬದ್ಧನೆ, ಅದರಲ್ಲಿ ಯಾರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ಕಾಂಪ್ರಮೈಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾರಿಗೂ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜೊತೆಗೆ ಸರ್, ತಾವು ಈ ಎಲೆಕ್ಷನ್ಗೆ ಬರುವಂತ ಅಂದ್ರೆ ಮದುವೆ ಆಗಿ ತದನಂತರ ತಾವುಗಳು ಬಂದಿರುವಂತದ್ದು ಇಲ್ಲಿಗೆ. ಆಫ್ಟರ್ ತಮ್ಮ ಮಕ್ಕಳು, ತಮ್ಗೆ ಎಷ್ಟು ಮಕ್ಕಳು? ಜೊತೆಗೆ ನನಗೆ 2 ಮಕ್ಕಳು, 2 ಗಂಡು. ಓಕೆ, ಏನ್ ಮಾಡ್ತಾ ಇದ್ದಾರೆ ಸರ್? ಇಬ್ಬರಿಗೆ ನನ್ನೊಟ್ಟಿಗೆ ಇದ್ದಾರೆ. ಓಕೆ, ಒಬ್ಬ ದೊಡ್ಡವನು ಅವನು MBA ಮಾಡಿ ನನ್ನೊಟ್ಟಿಗೆ ಇದ್ದಾನೆ. ಅವನು ಸ್ವಲ್ಪ ಇಸ್ ಕ್ವೈಟ್, ಅವನಿಗೆ ಯಾವ್ದು ಇಂಟ್ರೆಸ್ಟ್ ಅಂತ ಸ್ವಲ್ಪ ಕಮ್ಮಿ, ಅವನಷ್ಟಕ್ಕೆ ಇಲ್ಲ. ಸಣ್ಣವನು ಅವನಿಗಿಂತ 10 ವರ್ಷ ಸಣ್ಣವ. 10 ವರ್ಷ ಸಣ್ಣವ ಅವನು. ಅದೇ ಅವನ್ನೇ ಮದುವೆ ಆದದ್ದು ಮೊನ್ನೆ. ಅದೇ ಅವನು ಇಲ್ಲಿ ಎಲ್ಲ ಓದಿ ಕಡೆಗೆ MBA ಮಾಡಿ, MBAಗೆ ಅವನು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಲ್ಲಿ US ಗೆ ಹೋಗ್ತಾನೆ. ಟೆಕ್ಸಸ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರ್ತಾನೆ. ಅವಳು ಅವನ ಫ್ರೆಂಡೇ, ಅವನ ಕ್ಲಾಸ್ಮೇಟ್, ಬಹಳಷ್ಟು ವರ್ಷದ ಪರಿಚಯದ ಹುಡುಗಿನೇ ಮದುವೆ ಆಗ್ತಾನೆ. ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಚೆನ್ನಾಗಿ ಮದುವೆ ಮಾಡಿ ಕೊಟ್ಟಿದ್ದಾರೆ. ಲಕ್ಕಿಲಿ ಒಂದು ಒಳ್ಳೆ ಅಂದ್ರೆ ಅವನೀಗ ಬಂದು ಸ್ವಲ್ಪ ನನ್ನ ಬಿಸ್ನೆಸ್ ಇದರಲ್ಲಿ ನೋಡ್ಕೊಳ್ತಾನೆ. ಅವನೇನೋ ಅಲ್ಲೇ ಸೆಟ್ಲ್ ಆಗ್ತಿದ್ರೆ ನನಗೆ ಸ್ವಲ್ಪ ಸೆಟ್ ಬ್ಯಾಕ್ ಆಗ್ತಿತ್ತು. ಈಗ ಅವನು ನೋಡ್ತಾ ಇದ್ದಾನೆ. ಇಬ್ರು ಮಕ್ಕಳು? ಇಬ್ರು ಕೂಡ ಗಂಡು ಮಕ್ಕಳು ಅಲ್ವಾ? ಸೊ ಖುಷಿ ಇದೆ ಜೀವನದಲ್ಲಿ ಅಲ್ವಾ, ನೆಮ್ಮದಿ ಇದೆ. ಸೊ ಇವೆಲ್ಲದರ ಜೊತೆಗೆ ಒಂದು ಧರ್ಮಪತ್ನಿ, ಜೊತೆಗೆ ಇಬ್ರು ಮಕ್ಕಳು, ಜೊತೆಗೆ ಈ ಒಂದು ಜನರ ಒಂದು ಸೇವೆ ಮಾಡೋದು ನಾವು ನೋಡ್ತಾ ಇರ್ತೀವಿ ಸರ್. ನಾವು ನೋಡಿದಾಗ ಇಲ್ಲಿ ಸುಂದರವಾಗಿರುವಂತಹ ಮನೆ ಯಾವ ರೀತಿ ಇದೆ, ಅದೇ ರೀತಿ ಒಂದು ಹೌಸ್, ಫಾರ್ಮ್ ಹೌಸ್ ಕೂಡ ಕಟ್ಟಿದ್ದೀರಿ. ಜೊತೆಗೆ ಕ್ಯಾಂಟೀನ್ ಕೂಡ ಇದೆ, ಬಂದವರಿಗೆ ನಿತ್ಯ ನಿರಂತರವಾಗಿರೋ ಊಟ. ಬಹಳಷ್ಟು ವಿದ್ಯಾರ್ಥಿಗಳು ಬಂದಾಗಲೂ ಕೂಡ ನಾವುಗಳಿಗೆ ಪರವಾಗಿಲ್ಲ, ಒಂದು 5-6 ಜನ ಅಂದ್ರೆ 100 ವಿದ್ಯಾರ್ಥಿ
ವಿದ್ಯಾರ್ಥಿಗಳು ಬಂದಾಗಲೂ ಕೂಡ ಹೆಚ್ಚಾದಷ್ಟು ನಮ್ಮ ನಿರಂತರ ನಿರಂತರ ಅಂದ್ರೆ ಏನು ಈ ಕಾನ್ಸೆಪ್ಟ್ ಅಂದ್ರೆ ತಮ್ಗೆ ಏನಂದ್ರೆ ಮೊದಲಿಂದ ಇತ್ತ ಅಂದ್ರೆ ನಾನು ಏನಾದ್ರು ಜನರಿಗೆ ಈ ಜಾಗದಲ್ಲಿ ಬಹಳಷ್ಟು ಲಕ್ಷ ವ್ಯಕ್ತಿಗಳು ಮಿಕ್ಕಿದ ಜನರು ಈ ಜಾಗಕ್ಕೆ ಬಂದಿರಬಹುದು. ಊಟ ನಾನು ಹೌದಪ್ಪ ಅದು ಒಂದು ಯೋಗ ಅಂತ ಹೇಳ್ಬೇಕು ನಾವು. ಈಗ ನಾವು ಬಂದ್ರೆ ಯಾರು ಇಲ್ಲಿ ಊಟಕ್ಕಿಲ್ಲದವ್ರು ಯಾರಿಲ್ಲ. ನಮ್ಮ ಜಿಲ್ಲೆಯಲ್ಲಂತೂ ಖಂಡಿತ ಇಲ್ಲ. ಅವ್ರು ಪ್ರೀತಿ ವಿಶ್ವಾಸ ಇಟ್ಟು ಬರ್ತಾರೆ. ನಾವು ಅದು ನಮ್ದು ಭಾಗ್ಯ ಅಂತ ಹೇಳ್ಬೇಕು. ಯೋಗ ಸಿಗ್ಬೇಕಲ್ಲ ಎಲ್ರಿಗೆ. ನಮ್ಗೆ ಅದು ಸಿಕ್ಕಿದೆ, ದೇವರು ಕೊಟ್ಟಿದ್ದಾರೆ, ಅದು ನಾವು ಮಾಡ್ತಾ ಇದ್ದೇವೆ. ಕರೆಕ್ಟ್ ಅಲ್ವಾ? ಓಕೆ, ಬಹಳಷ್ಟು ಹೆಮ್ಮೆ ಇದೆ. ಯಾಕಂದ್ರೆ ಇವರ ಇಲ್ಲಿ ಒಡ್ಡೂರು ಫಾರ್ಮ್ ಒಳಗಡೆ ಬಂದಾಗ ಒಂದ್ ಕಡೆ ದೇವರ ಒಂದು ಚಾವಡಿ ಜೊತೆಗೆ ಇಲ್ಲಿ ನೋಡಿದಾಗ ಒಂದು ಫಾರ್ಮ್ ಹೌಸ್ ಇದೆ. ನಾವೀಗ ಮಾತನಾಡ್ತಿದ್ದು ಫಾರ್ಮ್ ಹೌಸ್ ಅಲ್ಲಿ. ಇವೆಲ್ಲದ್ರ ಜೊತೆಗೆ ಒಂದು ಕ್ಯಾಂಟೀನ್ ಕೂಡ ಇದೆ. ಅಲ್ಲಿ ನಿತ್ಯ ನಿರಂತರವಾಗಿ ಬಂದವರಿಗೆ ಊಟ ಉಪಹಾರದ ವ್ಯವಸ್ಥೆಗಳು ಆಗುತ್ತೆ. ಸೊ ಹಾಗಿದ್ದಾಗ ಎಷ್ಟು ಜನ ಮಕ್ಕಳು ಕೂಡ ಬಂದಾಗ, ಏನೇ ಮಕ್ಕಳು ಬರ್ತಾರೆ ತುಂಬಾ ಜನ ಅಲ್ವಾ ಸರ್ ಇಲ್ಲಿ ಇಂಡಸ್ಟ್ರಿಯಲ್ ವಿಸಿಟ್ಗಳಿಗೆಲ್ಲ ಅಲ್ವಾ? ಅವರೇ ಫಾರ್ಮಿಂಗ್ ನೋಡ್ಲಿಕ್ಕೆ ಏನಿಲ್ಲದ್ರೆ ಅವ್ರಿಗೆ ಒಂದು ಪಿಕ್ನಿಕ್, ಆ ರೀತಿ ಎಲ್ಲ ಸ್ಕೂಲ್ ಪಿಕ್ನಿಕ್ ಗಳಿರ್ತವೆ. ಒಂದು ಒಡ್ಡೂರು ಫಾರ್ಮ್ ಅಂತ ಅಲ್ವಾ? ಎಲ್ಲ KG ಇಂದ ಹಿಡಿದು ಕಾಲೇಜ್ ಹುಡುಗರ ತನಕ ಬರ್ತಾನೆ ಅಲ್ವಾ? ಕರೆಕ್ಟ್. ಜೊತೆಗೆ ಸರ್, ತಾವು ಈಗ ರಾಜೇಶ್ ನಾಯ್ಕ ಅವರು ಬೆಳೆದಿದ್ದೀರಿ, ಸಾಧನೆಯನ್ನ ಮಾಡ್ತಾ ಇದ್ದೀರಿ ಅಂತ ಬಂದಾಗ ತಮಗೆ ಏನಾದರೂ ಒಂದು ಮಾಡಬೇಕು, ಇದನ್ನ ಇನ್ನು ಮುಂದಕ್ಕೆ ಲೈಫಲ್ಲಿ ಮಾಡಬೇಕು, ನಾನು ಮಾಡಿಲ್ಲ ಅಂತ ಬಂದಾಗ ಏನು ಹೇಳ್ತೀರಾ ಸರ್? ಮಾಡಿಲ್ಲ ಅಂತ ನೋಡಿ, ಯಾವುದೋ ನಾನು ಹೇಳಿದೆ ಮೊದಲೇ, ಏನೋ ಆಗ್ತಾ ಹೋಗ್ತದೆ ನಮ್ಮದ್ರಲ್ಲಿ. ಅದ್ರಲ್ಲಿ ನಮ್ಗೆ ಖುಷಿ ಇದೆ. ಮಾಡಬೇಕು ಅಂತ ಬಹಳಷ್ಟು ಇರ್ತದೆ ಆಸೆ. ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳೋದು ಸಾಧ್ಯ ಇಲ್ಲ. ಇದೊಂದಿತ್ತು ನನಗೆ. ಈಗ ಇಲ್ಲಿ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್, ನಮ್ಮದು ಸರ್ಟಿಫೈಡ್ ಆರ್ಗ್ಯಾನಿಕ್ ಇದೆ, ಸರ್ಟಿಫಿಕೇಶನ್ ಇದೆ ನನ್ನ ಹತ್ರ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ. ಮತ್ತು ಈ ಬಡು ಭೂಮಿಯಲ್ಲಿ ಕೂಡ ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡದೆ, ಯಾಕಂದ್ರೆ ನನ್ನ ತಂದೆ ಮೊದಲು ಎಲ್ಲ ಗದ್ದೆ ಮಾಡುವಾಗಲೂ ಯಾವುದೇ ಪೆಸ್ಟಿಸೈಡ್ ಆಗ್ತಿರ್ಲಿಲ್ಲ. ಅವರು ಬಹಳಷ್ಟು ಜನ ಪಕ್ಕದ ಗದ್ದೆಯವರೆಲ್ಲ ಹೇಳ್ತಿದ್ರು, ಆಗ ಮಾತ ಬೊಂಬೊಚ್ಚು ತಿನ್ಕೊಂಡು ಇರು ಇಂಚಿನ ಮರ್ದಲ ಬಿಡು ಪೂಜಾರ ಹಾಗೆ. ಆವಾಗ ಅವರು ಒಂದು ಮಾತು ಹೇಳ್ತಿದ್ರು, ಐಕೆ ಎದ್ದು ಬಿಡು ಅತಿ ತಿನ್ಬಿಡು, ನಮ್ಮ ಲೆಕ್ಕ ಮುಜಿ ಜನರೇಷನ್ಗೆ ದೆತ್ತಿದಿ ಪೂಜಾರ ಅಂತ ಹೇಳ್ತಿದ್ರು ಅವರು. ಅದಕ್ಕೆ ಎಷ್ಟು ಬೇಕು ತಿಂದು ಹೋಗ್ತದೆ, ನಮಗೆ ಸ್ವಲ್ಪ ಉಳಿಸ್ತದೆ, ನಮಗೆ ತಿನ್ಲಿಕ್ಕೆ ಶಕ್ತಿ ಇದೆ, ಮನುಷ್ಯನಿಗೆ ಎಷ್ಟು ಜನರೇಷನ್ಗೆ ಇಟ್ಟು ಸಾಲೋದಿಲ್ಲ ಅಂತ ಹೇಳ್ತಾ ಇದ್ರು. ಅದೆಲ್ಲ ಈ ಒಂದೊಂದು ಸಣ್ಣ ಸಣ್ಣ ಮಾತುಗಳು ನಮ್ಮನ್ನು ಆಗ ನಮ್ಮ ಹಿರಿಯರು ಏನು ಮಾತಾಡ್ತಾರೆ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇವೆ. ಅದು ನಮಗೆ ಸ್ವಲ್ಪ ನಮಗೆ ಹಿಡಿಸಿತ್ತು. ಆದರೆ ನಾವು ಇಲ್ಲಿನಷ್ಟೇ ಯಾವುದೇ ಮದ್ದು ಹಾಕಿ ಅಲ್ವಾ? ಹೌದು, 100ಕ್ಕೆ 100 ಸರ್. ಇದೆಲ್ಲವೂ ಕೂಡ ಅಂದ್ರೆ ಸ್ವಾರ್ಥದಿಂದ ಬದುಕುವಂಥದ್ದು ಇಲ್ವೇ ಇಲ್ಲ ಅಲ್ವಾ ಸರ್? ಅದರಿಂದ ನಾವು ಅದೇ ಥರ ನೋಡಿ ಇದನ್ನು ಸ್ವಾವಲಂಬಿ ನನಗೆ. ಯಾಕೆಂದರೆ ಈ ಥರ ಅಂದರೆ ಎಲ್ಲವನ್ನೂ ಇಲ್ಲೇ ಮಾಡಬೇಕು ಅಂತ ಇತ್ತು. ಈಗ ಮೊನ್ನೆ ಕೋವಿಡ್ ಬಂದಾಗ ಎಷ್ಟೋ ಜನ ನಾವು ಹೊರಗೆ ಹೋಗ್ಲಿಕ್ಕಿಲ್ಲ, ಮತ್ತೊಂದಿಲ್ಲ. ಆದರೆ ನಮಗೆ ಇಲ್ಲಿ ಎಲ್ಲನೂ ಇಲ್ಲೇ. ನಾನು MLA ಆಗಿದ್ದೆ, ನನಗೆ ಭಾಳಷ್ಟು ಜವಾಬ್ದಾರಿ ಇತ್ತು, ಎಲ್ಲ ಕಡೆ ತಿರುಗ್ತಾ ಇದ್ದೆ. ಎಲ್ಲ ಕಡೆ ಹೋಗಿ ಅಲ್ಲಿ ಕಿಟ್ಕೊಡೋದು, ಇದು ಕೊಡೋದು, ಅದಕ್ಕೆ ಜವಾಬ್ದಾರಿ ಎಲ್ಲ ಇತ್ತು ನಮಗೆ. ಅದರಿಂದ ನನಗೆ ಕಷ್ಟ. ಇಲ್ಲದಿದ್ದರೆ ಇಂಥ ಒಂದು ಜಾಗ ಇದ್ದರೆ ಎಲ್ಲನೂ ಇಲ್ಲೇ ಆಗ್ತದೆ ಅಂತ ಹೇಳಿದರೆ, ಎಲೆಕ್ಟ್ರಿಸಿಟಿ ಇಲ್ಲೇ ಆಗ್ತದೆ, ಎನರ್ಜಿ ಇಲ್ಲೇ ಆಗ್ತದೆ, ನೀರಿದೆ, ಗೊಬ್ಬರ ಇದೆ, ದನಗಳಿದೆ, ಹಾಲಿದೆ, ಗದ್ದೆನೂ ಮಾಡು, ಎಂಥದ್ದು ಎಲ್ಲ ಇಲ್ಲೇ ಬೆಳೀತದೆ ಅಂತ ಹೇಳಿದರೆ ಇದು ಸ್ವಾವಲಂಬಿ ಒಂದು ಸಿಟಿ. ಇದನ್ನೇ ಒಂದು ವಿಲೇಜ್ ಮಾಡಿದರೆ, ಎಲ್ಲ ವಿಲೇಜ್ಗಳು ಸ್ವಾವಲಂಬಿ ಆದರೆ, ಗಾಂಧೀಜಿಯವರ ಕಲ್ಪನೆ ಇತ್ತು ಸ್ವಾವಲಂಬಿ ವಿಲೇಜಸ್ಗಳು. ಇದಾದರೆ ಎಲ್ಲ ವಿಲೇಜ್ಗಳು, ಒಂದು ವಿಲೇಜ್ ಮಾಡಿದರೆ ಎಲ್ಲ ವಿಲೇಜ್ಗಳನ್ನು ಮಾಡ್ಬೋದು. 100% ಮಾಡಿದರೆ ಎಲ್ಲ ವಿಲೇಜ್ ಮಾಡಿದರೆ ಎಲ್ಲ ನಮ್ಮದು, ಹೊರಗಿನಿಂದ ಯಾವುದೂ ತರುವ ಅಗತ್ಯನೇ ಇಲ್ಲ. ಫ್ಯಾಕ್ಟ್ ನಿಜ ಅಲ್ವಾ? ಇವತ್ತಿಗೂ ಕೃಷಿಯಲ್ಲಿ ನಮಗೆ ಜೀವನ ಮಾಡ್ಲಿಕ್ಕೆ ಏನೂ ತೊಂದರೆ ಇಲ್ಲ. ನಮ್ಮ ಈ ಲಕ್ಸುರಿ ಲೈಫಿಗೆ ಮಾತ್ರ ನಾವು ಬೇರೆ ಬಿಸ್ನೆಸ್ಗಳು ಬೇಕಾಗ್ತದೆ ಅಲ್ವಾ? ಅಷ್ಟೇ ಹೊರತು ಊಟಕ್ಕೆ ನಿಮಗೆ ಎಷ್ಟೇ ಸಾಕಾಗ್ತದೆ. ಕೃಷಿ ಕೈ ಹಿಡಿತದೆ 100ಕ್ಕೆ 100. ಕೃಷಿಯಲ್ಲಿ ನಿಮಗೆ ನಾನು ಗದ್ದೆ ಕೃಷಿ ಮಾಡಿನೂ ಪ್ರೂವ್ ಮಾಡಿದ್ದೇನೆ. ನಮ್ಮ ತುಳುನಾಡ ಕೃಷಿ ಕ್ರಾಂತಿ ಅಂತ ನಾನು ಸ್ಟಾರ್ಟ್ ಮಾಡಿದ್ದೆ. ಎಲ್ಲ ಬಂಟ್ವಾಳದಲ್ಲಿ ಬರಡು ಭೂಮಿ ಇದ್ದದನ್ನು ನಾನೇ ಹೋಗಿ 1 ವರ್ಷ ಕೃಷಿ ಮಾಡಿ ಅವರಿಗೆ ತೋರಿಸಿದ್ದೆ. ನೋಡಿ, ಇಷ್ಟು ಖರ್ಚು, ಇಷ್ಟು ಉಳಿತದೆ, ಇದು ಇಡೀ ವರ್ಷ ಊಟ ಮಾಡ್ಬೋದು. ಜನ ಬೇತೆಕ್ಕೆಲ್ಲ ಬೇರೆ ದುಡಿಬೇಕು. ಯಾಕಂದರೆ ಒಬ್ಬ ಕೃಷಿಕನಿಗೆ ನನ್ನ ಲೆಕ್ಕದಲ್ಲಿ ಒಂದು ಎವರೇಜ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವ್ನು 100 ದಿವಸ ಕೆಲಸ ಮಾಡಿದರೆ ಮ್ಯಾಕ್ಸಿಮಮ್ ಇರೋದು ನಮಗೆ 50ರಿಂದ 60 ದಿವಸ ಕೆಲಸ. 2-3 ಎಕರೆ ತೋಟ ಇರ್ತದೆ, ಒಂದು 50-60 ದಿವಸ ಕೆಲಸ ಇರ್ತದೆ. ಮತ್ತು 2 ಇಡೀ ನಿಮ್ಮೊಂದು ಪ್ರೊಫೆಷನ್, ನಿಮ್ಮ ಪ್ರೊಫೆಷನಲ್ಲಿ ಇವತ್ತು ಬೇರೆ ಬಿಡಿ, ಬೇರೆ ಹತ್ರ ಕೇಳು. ನೀವು 10 ತಿಂಗಳು ರಜೆ ಮಾಡಿ 2 ತಿಂಗಳು ದುಡಿದ್ರೆ ಯಾರು ಊಟ ಮಾಡ್ಬೋದಾ? ಇಲ್ಲ. ನೀವು 10 ತಿಂಗಳು ದುಡಿದ್ರೆ 2 ತಿಂಗಳು ರಜೆ ಮಾಡಿ. ಕೃಷಿಯಲ್ಲಿ 2 ತಿಂಗಳು ಕರೆಕ್ಟ್ ದುಡಿದ್ರೆ 10 ತಿಂಗಳು ರಜೆ ಮಾಡೋರು ಇರ್ತಾರೆ. ಅದು ನಾನು ಹೇಳೋದು 10 ತಿಂಗಳಲ್ಲ, ನೀವು 2 ತಿಂಗಳು ರಜೆ ಮಾಡಿ 10 ತಿಂಗಳು ಬೇರೆ ಬೇರೆ ಏನಾದರೂ ಕೆಲವು ಕಸುಬು ಮಾಡಿಕೊಂಡು ಹೋಗಿ. ಕರೆಕ್ಟ್. ಬೇರೆ ಬೇರೆ ನೀವು ವ್ಯಾಪಾರ ಮಾಡ್ಬೋದು, ಕೃಷಿಕರು ವ್ಯಾಪಾರ ಮಾಡ್ಬೋದು ಅಂತ ಏನಿಲ್ಲ. ಗಣೇಶ ನನಗೂ ಹೇಳ್ತಾರೆ, ಬೇರೆ ಉಂಟು, ಕೃಷಿ ಉಂಟು. ಹೌದು, ನಾನು ಯಾವ್ದು ರಾಜಕೀಯವನ್ನು ನಾನು ಜೀವನ ಮಾಡಿದಲ್ಲ, ನನಗೆ ವ್ಯವಹಾರ ಉಂಟು, ವ್ಯವಹಾರ ಮಾಡ್ತೇನೆ, ನಿಷ್ಠೆಯಿಂದ ಮಾಡ್ತೇವೆ ವ್ಯವಹಾರ. ಎಲ್ಲರಿಗೆ ಕೃಷಿ ರಿಸ್ಕ್ ಅಂತ ಹೇಳ್ತಾರೆ ಸರ್, ಏನು ಹೇಳ್ತೀರಿ ತಾವು? ಅಲ್ಲ, ರಿಸ್ಕ್ ನೀವು ಡೆಫಿನೆಟ್ಲಿ ರಿಸ್ಕ್ ಅಂತ ಏನಿಲ್ಲ ಕೃಷಿಯಲ್ಲಿ.
ರಿಸ್ಕ್ ಒಂದಲ್ಲದ ಒಂದರಲ್ಲಿ ಭೂಮಿ ಅಂತ ನಿಮಗೆ ಕೈ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ ಓಕೆ. ಸ್ವಲ್ಪ ಬೆಳೆ ಕಮ್ಮಿ ಬರ್ಬೋದು, ಊಟಕ್ಕೇನು ತೊಂದರೆ ಇಲ್ಲ. ಆದರೆ ನಿಮಗೆ ಬೇರೆ ಈಗಿನ ಲೈಫ್ ಸ್ಟೈಲಿಗೆ ನಿಮಗೆ ಕೃಷಿ ಆಗಲ್ಲ, ಸಾಧ್ಯನೇ ಇಲ್ಲ. ಎಲ್ಲಿಸಿ ಓಕೆ 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 ಅಲ್ವಾ? ನಿಜ ನಿಜ ನಿಜ. ಈಗ ಅಡಿಕೆನೇ ಹೇಳ್ತೀರಿ ನೀವು, ಅಡಿಕೆಗೆ ಇವತ್ತು ಎಷ್ಟು ಈಗಿನ ರೇಟ್ ಒಮ್ಮೆ ಮೇಲೆ ಹೋಗಿ ಕೆಳಗೆ ಬರುವಾಗ ನಮಗೆ ಸ್ವಲ್ಪ ಟೆನ್ಷನ್ ಆಗ್ತದೆ. ಕಾಸ್ಟ್ ಎಷ್ಟು ಬರ್ತದೆ? ಒಂದು 150 ರೂಪಾಯಿಗೆ ಬರೆದ್ರೆ ಬಹಳ ದೊಡ್ಡ ಖರ್ಚು ಮಾಡಿದರೆ 150 ರೂಪಾಯಿ ಕಾಸ್ಟ್ ಬರ್ತದೆ ನನ್ನ ಲೆಕ್ಕದಲ್ಲಿ, ನಾನು ಕ್ಯಾಲ್ಕುಲೇಷನ್ ಮಾಡಿದ ಲೆಕ್ಕದಲ್ಲಿ. ಒಂದು 350-400 ಸಿಕ್ಕಿದ್ರೆ ಇಟ್ಸ್ ವೆರಿ ಗುಡ್, 100% ಎಲ್ಲಿ ಸಿಗ್ತದೆ. ಅದು ನಮ್ಮ ಹತ್ರ ಎಕ್ಸ್ಟೆಂಟೆಡ್ ಇದೆ, ನಮ್ಮ ಇಲ್ಲಿ ಊರಲ್ಲೆಲ್ಲ ಹಳ್ಳಿಯಲ್ಲೆಲ್ಲ. ನಮಗೆ ದೊಡ್ಡ ಇಲ್ಲದ್ರೆ 3 ಎಕರೆ 2 ಎಕರೆ 5 ಎಕರೆ, ಕರೆಕ್ಟ್. ಅವನೊಂದು 2 ತಿಂಗಳು ಕೆಲಸ ಮಾಡಿ ಅವನಿಗೆ ಸಿಗ್ತದೆ 100% ಪ್ರಾಫಿಟ್ ಸಿಗ್ತದೆ, ಸಾಕು, ಅಷ್ಟೇ ಸಿಗ್ತದೆ ಅವನಿಗೆ. ಅದಕ್ಕಿಂತ ಹೆಚ್ಚು ಮಾಡಲಿಕ್ಕಿಲ್ಲ. ಏನಾದರೂ ದನ ಸಾಕುದಾ, ಮತ್ತೊಂದು ಮಾಡುದಾ, ಯಾರು ಏನು ಮಾಡೋದು. ಅದಕ್ಕೆ ಕನೆಕ್ಟೆಡ್ ಏನಾದ್ರು ಬಿಸ್ನೆಸ್ ಮಾಡಿದರೆ ಕೃಷಿಯಲ್ಲಿ ಆರಾಮ ಜೀವನ ಮಾಡ್ಬೋದಲ್ವಾ ಸರ್? ಎಸ್ ಸರ್. ರಾಜಕೀಯಕ್ಕೆ ಬರ್ತೀರಿ ತಾವು, ಅಂದರೆ ಪ್ರಥಮ ಹಂತದಲ್ಲಿ ಸೋಲ್ತೀರಿ, 2ನೇ ಬಾರಿಗೆ ಜಯಗಳಿಸ್ತೀರಿ, ಮತ್ತೆ ಅಗೇನ್ ಈಗ ಶಾಸಕರಾಗಿದ್ದೀರಿ. ರಾಜಕೀಯ ಎಷ್ಟು ತಮಗೆ ಖುಷಿ ಕೊಟ್ಟಿದೆ? ಸಾರ್ಥಕತೆ ಇದೆಯಾ ರಾಜಕೀಯ ಜೀವನದಲ್ಲಿ ತಮಗೆ? ಹೇಗೆ ಸರ್? ಉತ್ತರ ಕೊಡೋದು ಸ್ವಲ್ಪ ಕಷ್ಟನೇ. ಯಾಕೆಂದರೆ ಯಾವುದನ್ನಾದ್ರು ಗಳಿಸ್ಬೇಕು ಅಂತಂದ್ರೆ ಕೆಲವೊಂದನ್ನು ಕಳ್ಕೊಳ್ಬೇಕು. ಕರೆಕ್ಟ್. ಹಿಂದೆಲ್ಲ ಹೇಳ್ತಾರೆ ಮನೆಗೆ ಕೋನ ಪಡ್ತಾರೆ ಅಂತ ಹೇಳ್ತಾರೆ. ಅದರಿಂದ ರಾಜಕೀಯದಲ್ಲಿ ಭಾಳಷ್ಟು ಚಂದ ಪರಿಚಯ, ನಂದು ಪರಿಚಯ ಜನರಿಗೆ, ನಮ್ಮ ವ್ಯಕ್ತಿತ್ವ. ಇವತ್ತಿಗೂ ನಂಗೆ ಭಾಳಷ್ಟು ಕೆಲವು ಸಲ ಕಷ್ಟ ಎಣಿಸಿದ್ರು ಜನರ ಪ್ರೀತಿ ವಿಶ್ವಾಸಗಳು, ಅವರು ನಮ್ಮನ್ನು ಪ್ರೀತಿ ಮಾಡೋದೆಲ್ಲ ನೋಡುವಾಗ ನಮ್ಗೆ ಭಾಳಷ್ಟು ಸಂತೋಷ ಆಗ್ತದೆ. ಏನಾದರೂ ನಾವು ಅಲ್ಲಿನ ಸಣ್ಣದು ಹೆಚ್ಚು ಮಾಡಿದ್ದೇವೆ, ಸಣ್ಣ ಜನರ ಪ್ರೀತಿ ಗಳಿಸುವಲ್ಲಿ ನಾವು ಅಲ್ವಾ ಆಗಿ ಸಕ್ಸಸ್ ಆಗಿ, ಅದೊಂದು ನಮ್ಮ ಮನಸ್ಸಿಗೆ ಸಮಾಧಾನ ಕೊಡ್ತದೆ. ಅದು ಬಿಟ್ಟರೆ ಮತ್ತೆ ಎಲ್ಲ ಸ್ವಲ್ಪ ಬೇರೆದಕ್ಕೆಲ್ಲ ಸ್ವಲ್ಪ ಹಿನ್ನಡೆ ಆಗ್ತದೆ. ನನ್ನ ವ್ಯವಹಾರಕ್ಕೆ ಇದಕ್ಕೆ ಸ್ವಲ್ಪ ಹಿನ್ನಡೆ ಆಗ್ತದೆ ನ್ಯಾಚುರಲ್ ಆಗಿ. ಅಲ್ವಾ? ಖುಷಿ ಕೊಟ್ಟಿದೆ ಅಥವಾ ಸಂತೋಷ ಅಥವಾ ನೆಮ್ಮದಿ ಕೊಟ್ಟಿದೆ? ನೆಮ್ಮದಿ. ಅದು ಖುಷಿ ಅಂದ್ರೆ ಮನಸ್ಸಿಗೆ ಕೆಲವೊಮ್ಮೆ ಸಂತೋಷ ಕೊಡ್ತದೆ, ಕೆಲವು ರಗಳೆ ಆಗ್ತದೆ, ದಿನನಿತ್ಯ ರಗಳೆಗಳೇ. ಮತ್ತು ನಾವು ಅದನ್ನು ಭಾಳ ಸೀರಿಯಸ್ ತಗೊಳ್ತೇವೆ. ನಾವು 24 ಗಂಟೆ ನಾವು ಟೆಲಿಫೋನ್ ನಮ್ಮದು ಆನ್ ಇರ್ತದೆ. ರಾತ್ರಿ ಹಾಸ್ಪಿಟಲ್ಗಳು, ಅದು ಸ್ಪೆಷಲಿ ಕೋವಿಡ್ ಟೈಮಲ್ಲಿ ನಾವೆಲ್ಲ ಮಾಡಿದ ಕೆಲಸಗಳೆಲ್ಲ ನಮ್ಮ ಜೀವನದಲ್ಲಿ ಭಾಳಷ್ಟು ನಮಗೆ ಸಂತೋಷ ಕೊಟ್ಟಿದೆ, ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ಆಗ್ತದೆ. ಅಂಥ ಸಮಯ ರಗಳೆಗಳು ಇದೆ ಅಲ್ವಾ? ರಗಳೆಗಳಿಲ್ಲ ಇಲ್ಲ ಅಂತ ಇಲ್ಲ, ಎಲ್ಲ ಕೇಳಬೇಕು ನಾವು ರಾಜಕೀಯ ಇದ್ದು. ನಿಜ. ಯಾಕಂದ್ರೆ ತಮ್ಗೆ ರಾಜಕೀಯದಿಂದಲೇ ಆಗ್ಬೇಕಂತ ಏನಿಲ್ಲ, ಬದುಕು ಆಗ್ಬೇಕಂತ ಇಲ್ಲ. ಹೌದು, ಅದನ್ನ ಹೊರತಾಗಿ ಬಹಳಷ್ಟು ಬದುಕಿದೆ, ಮತ್ತಷ್ಟು ಅದ್ಭುತ ಬದುಕಿದೆ ತಮಗೆ. ಹೌದು. ಸೊ ಅದಕ್ಕೋಸ್ಕರ ನಾನು ಕೇಳಿದೆ. ಬದುಕಿದೆ. ಹೌದಪ್ಪ. ಅದರಿಂದ ಅದರ ವೈಯಕ್ತಿಕ, ಹೌದು, ವೈಯಕ್ತಿಕ ನೆಲೆಯಲ್ಲಿ, ಸಾಮಾಜಿಕ ನೆಲೆಯಲ್ಲಿ ಜನರೊಟ್ಟಿಗೆ ಬಹಳಷ್ಟು ಜನರ ಪರಿಚಯ, ಜನರ ಪ್ರೀತಿ. ಎಷ್ಟು ಜನರ ಪ್ರೀತಿ ಸಿಕ್ಕಿದೆ ಅಂದ್ರೆ ಕೆಲವೊಮ್ಮೆ ನಮ್ಗೆ ಆಶ್ಚರ್ಯ ಆಗ್ತದೆ. ಕರೆಕ್ಟ್. ಜನರು ಯಾತಕ್ಕೋಸ್ಕರಪ್ಪ ನಮ್ಮನ್ನು ಇಷ್ಟು ಪ್ರೀತಿ ಮಾಡ್ತಾರೆ ಅಂತ. ಅದು ನಮ್ಗೆ ಕೆಲವು ಸಲ ಆಶ್ಚರ್ಯ ತರ್ತದೆ. ಜನರು ಹೋದಾಗ ಇಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಬಿಗಿನಿಂಗ್ ಅಲ್ಲೆಲ್ಲ ಇರಲಿಲ್ಲ, ಇತ್ತೀಚೆಗೆ ಎಲ್ಲ ಜನರಿಗೆ ಜಾಸ್ತಿ ಅಟ್ಯಾಚ್ಮೆಂಟ್. ಹೌದು, ಪರಿಚಯ ಜಾಸ್ತಿ ಆಯ್ತು, ನಮ್ಮ ಬಗ್ಗೆ ತಿಳ್ಕೊಂಡಿದ್ದಾರೆ, ನಾವು ಜನರ ಬಗ್ಗೆ ತಿಳ್ಕೊಳ್ತೇವೆ, ಸ್ವಲ್ಪ ಸುಧಾರಿಸ್ತೇವೆ. ಬಿಗಿನಿಂಗ್ ನಮಗೂ ರಾಜಕೀಯಕ್ಕೆ ಕಷ್ಟ ಆಗ್ತಿತ್ತು, ಈಗ ಸ್ವಲ್ಪ ನಾವು ಹೊಂದಿಕೊಂಡಿದ್ದೇವೆ. ಯಾಕಂದ್ರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ಒಂದು ಲಿಮಿಟ್ ಮಾಡುವಾಗ ನಾವು ಮುಂದಕ್ಕೆಲ್ಲ ಅವಕಾಶಗಳನ್ನು ಕೂಡ ನಾವು ಬೇರೆಯವರಿಗೂ ಕೊಡಬೇಕು. ಹೌದು, ಯಾಕಂದ್ರೆ ನಾವು ಹಾಗೆ ಅಲ್ವಾ ಸರ್? ಜೊತೆಗೆ ಸರ್, ನಾನು ನಿಮ್ಮ ಜೊತೆ ಮಾತಾಡಿದಾಗ, ಯಾಕಂದರೆ ತಾವು ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ವೈಯಕ್ತಿಕವಾಗಿ, ರಾಜಕೀಯ ಹೊರತಾಗಿಯೂ ಕೂಡ, ಬಹುಶಃ ತಮ್ಮನ್ನು ತಾವು ಲಕ್ಕಿ ಮ್ಯಾನ್ ಅಂತ ಅಂದ್ಕೊಳ್ತೀರಾ ಹೇಗೆ ಸರ್? ಅಂದರೆ ಅದೃಷ್ಟ ಇದೆಯೇ ತಮಗೆ ಅಂತ ಹೇಳಿ. ಯಾಕಂದರೆ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಅಂತ ಬಂದಾಗ ಜನರಿಗೆ ಒಂದು ಪರ್ಫೆಕ್ಟ್ ಮೆಸೇಜ್ ಹೋಗಬೇಕು ಅನ್ನೋಂಥದ್ದು ಈ ಒಂದು ಕಾರ್ಯಕ್ರಮ. ಅಚೀವರ್ಸ್ಗಳ ಸಾಧನೆಗಳು ಕೆಲವರು ಹೇಳ್ಬೋದು, ಯಾಕಂದರೆ ಲಕ್ಕಿ ಇತ್ತು, ಅದೃಷ್ಟ ಇತ್ತು. ಸೊ ದ್ಯಾಟ್ಸ್ ವೈ ರಾಜೇಶ್ ನಾಯಕ್ ಅವರು ಕ್ಲಿಕ್ ಆದ್ರು ಅನ್ನುವಂಥದ್ದು. ಅದಕ್ಕೋಸ್ಕರ ಅವರು ಅಷ್ಟು ದೊಡ್ಡ ಕೃಷಿಕರಾದರು, ಬಿಸ್ನೆಸ್ ಮ್ಯಾನ್ ಆದರು, ಅಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸಾದರು. ಅದೃಷ್ಟ ಇರ್ಬೋದು ಅವರಿಗೆ ಅಂತೇಳಿ. ತಮಗೆ ಅದೃಷ್ಟ ಕೈ ಹಿಡಿತಾ ಅಥವಾ ತಮ್ಮ ಹಾರ್ಡ್ ವರ್ಕ್ ಕೈ ಹಿಡಿತಾ? ಏನು ಹೇಳ್ತೀರಿ ತಮ್ಮ ಪ್ರಕಾರ? ನನ್ನ ಲೆಕ್ಕದಲ್ಲಿ ಅದೃಷ್ಟ ಎಲ್ರಿಗೂ ಬೇಕು ಅಂತ ಹೇಳ್ತೀರಿ. ಅದೃಷ್ಟ ಬೇಕು, ಆದರೆ ಅದೃಷ್ಟನೇ ಅಲ್ಲ. ಅದ್ರ ಜೊತೆಗೆ ನೀವು ಯಾವುದು ಮಾಡ್ತಾ ಹೋಗ್ಬೇಕು, ಕೆಲಸ ಮಾಡ್ತಾ ಹೋಗಿ ಪ್ರಯತ್ನಗಳು ಇರಲೇಬೇಕು. ಇವತ್ತಿಗೆ ನಾವು ಸುಮ್ಮನೆ ಕೂತ್ರೆ ಏನಾಗೋದಿಲ್ಲ. 100% ಎಂತ ಕಟ್ಟ ಕಡೆ ಜನಗೂ ಕೂಡ ಎಲ್ಲ ಎಂಥದ ಪೊಸಿಷನ್ ಹೋಗುವಂಥ ಅವಕಾಶಗಳಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ದೊಡ್ಡ ಇದು ನಮ್ಮ ಪ್ರಧಾನಿಗಳಾಗಲಿ, ರಾಷ್ಟ್ರಪತಿಗಳಾಗಲಿ, ಅವರು ಎಲ್ಲಿಂದ ಎಲ್ಲಿಗೂ ಹೋಗಿದವರು. ಅಂದರೆ ಅಂತ ಎಲ್ಲರಿಗೂ ಅವಕಾಶ ಇದೆ. ಈಗ ಯಾರಿಗೆ ಅವಕಾಶ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನಿಲ್ಲ.
ಇನ್ನೊಂದು ಕಾಲ ಇತ್ತು, ಕೆಲವು ಫ್ಯಾಮಿಲಿಗಳು ಕೆಲವು ಇದ್ರು ಅವರಿಗೆ ಮಾತ್ರ ಅವಕಾಶಗಳಿತ್ತು. ಈಗ ಎಲ್ರಿಗೂ ಅವಕಾಶ ಇದೆ. ಅದನ್ನ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ನಿಮ್ಮ ನಸೀಬು ಸ್ವಲ್ಪ ಚೆನ್ನಾಗಿರುವಾಗ ನೀವು ದೊಡ್ಡ ಮಟ್ಟಕ್ಕೆ ಹೋಗ್ಲಿಕ್ಕೆ ನಿಮಗೆ ಅವಕಾಶ ಇದೆ. ಖಂಡಿತ ಹೌದು. ಅದೃಷ್ಟ ಮತ್ತು ಹಾರ್ಡ್ ವರ್ಕ್ ಯಾವುದನ್ನ ಬಹಳಷ್ಟು ಪ್ರಿಫರ್ ಮಾಡ್ತೀರಾ ಸರ್? ಅಲ್ಲ, ಹಾರ್ಡ್ ವರ್ಕ್ ಮಾಡ್ತಾ ಹೋಗ್ಬೇಕು ಮತ್ತು ಕ್ಲಿಯರ್ ಕಟ್. ಈಗ ನಮ್ದು ನಾವು ಸ್ವಲ್ಪ ಆಧ್ಯಾತ್ಮಿಕದ ದಿವಸ ಕೇಳಿದ್ದೇವೆ, ಭಗವದ್ಗೀತೆಯಲ್ಲಿದ್ದ ಕರ್ಮ ಮಾಡೋದು ನಮ್ಮ ಕೆಲಸ, ಪ್ರತಿಫಲ ಕೊಡ್ತಾ ಇರ್ತಾರೆ. ಯಾವ ತರ ಕೊಡ್ತಾರೆ ಅದನ್ನ ಸಂತೋಷದಲ್ಲಿ ತಗೊಳ್ಬೇಕು ನಾವು. ಈಗ ನಾವು ಸೋತಾಗಲೂ ಇದು ಕುಗ್ಗಿರ್ಲಿಲ್ಲ, ನನಗೇನು ಆಯ್ತು ಅಂತ ನನಗೆ ತಿಳಿಸ, ನನಗೆ ಖುಷಿ ಆಯ್ತು ಅಂತಾರೆ. 65,000 ಓಟ್ ಸಿಕ್ಕಿದ್ದೆ, ಯಾರು ಓಟ್ ಹಾಕಿದ್ದಾರೆ ಬೇಜಾರಿಲ್ಲ, ಅಷ್ಟು ನನಗೆ ದೊಡ್ಡ ಅಚೀವ್ಮೆಂಟ್ ಅಂತ ಆಯ್ತು. ಲೂಸಿಂಗ್ ವಿನ್ನಿಂಗ್ ಅದು ಸೆಕೆಂಡರಿ ಆಯ್ತು. ನನಗೆ ಇಷ್ಟು ಜನ ನನಗೆ ಓಟ್ ಹಾಕಿದ್ದಾರೆ, ಖುಷಿ ಆಯಿತು. ಇನ್ನೇನು ಒಂದು 30,000 ಮಾಡಿದರೆ ನಾವೇ ನೆಕ್ಸ್ಟ್ ನನಗೆ 98,000 ಓಟ್ ಬಂತು ಸೆಕೆಂಡ್ ಇಲೆಕ್ಷನಲ್ಲಿ. ಅಷ್ಟೊಂದು ದೊಡ್ಡ ಬಟ್ ಹೌ ಸರ್ ಪಾಸಿಟಿವ್ ಥಿಂಕಿಂಗ್? ಆ ರೀತಿ ಪಾಸಿಟಿವ್ ಥಿಂಕಿಂಗ್ ಅಂದರೆ ನೀವು ನಮಗೆ ನಿಮ್ಮ ಹತ್ರ ಒಂದು ಪ್ಲಾನ್ ಇರಬೇಕು. ಯಾವತ್ತದು ನಾನು ಇವತ್ತು ರಾಜಕೀಯನೂ ಹೇಳ್ತೇನೆ ಅಥವಾ ಇದರಲ್ಲೂ ನೀವು ಕರೆಕ್ಟ್ ಪ್ಲಾನ್ ಮಾಡಿ ಜೀವನ ಮಾಡಿದರೆ ಅದರಲ್ಲಿ ಫೇಲ್ ಆಗೋದು ಭಾಳ ಕಮ್ಮಿ. ಪ್ಲಾನಿಂಗ್ ಇರಬೇಕು, ಒಟ್ಟಾಗಿ ಹೋಗೋದಲ್ಲ. ಇದರಲ್ಲಿ ಆಗುವಾಗ ನಾವು ಪ್ಲಾನಿಂಗ್ ಮಾಡಿದೆವು, ಭಾಳಷ್ಟು ಪ್ಲಾನಿಂಗ್ ಮಾಡಿದೆವು ಎಲೆಕ್ಷನ್ ಅಲ್ಲಿ. ಯಾಕಂದ್ರೆ ನನ್ನ ಕ್ಷೇತ್ರ ಅಷ್ಟು ಸುಲಭದ ಕ್ಷೇತ್ರ ಅಲ್ಲ ಬಿಜೆಪಿ ಅವರಿಗೆ. ಬಿಜೆಪಿಗೆ ಸುಲಭದ ಕ್ಷೇತ್ರ ಅಲ್ಲ. ನಮ್ಮದು ಓಟ್ ಅಲ್ಲ ಅಂತ ಇರುವಂತ ಓಟ್ಗಳೇ ಬಹಳಷ್ಟು ಇರುವಂತ ಓಟ್ ನನ್ನ ಕ್ಷೇತ್ರದಲ್ಲಿ. ಮತ್ತು ನಮ್ಮ ಎದುರಾಳಿ ಕೂಡ ನನ್ನ ಎದುರು ನಿಂತ ಎದುರಾಳಿ ಅಂದ್ರೆ ನನ್ನ ರಾಜಕೀಯ ಎದುರಾಳಿ. ಅವರು ಕೂಡ ಅತ್ಯಂತ ಬಲಿಷ್ಠ ವ್ಯಕ್ತಿ, ಬಹಳಷ್ಟು ವರ್ಷದಿಂದ 30 ವರ್ಷದಿಂದ ಕೆಲಸ ಮಾಡ. ಅವರನ್ನು ಒಂದು ಸಲ ಗೆದ್ದೆವು, ಎರಡನೇ ಸಲ ಗೆಲ್ಲುವಾಗ ನಾನು ನಿಲ್ಲುದಿಲ್ಲ ಅಂತ ಹೇಳುವಾಗ ನಮ್ಮ ಹಿರಿಯರು ಹೇಳಿದ್ರು, ಹೋಯ್ ಸರ್ತಿ ಈರು ಗೆಲ್ತೀನಿ ಅಂತ ಯಾರು ಸೋತೀನಿ, ಈ ಸರ್ತಿ ಗೆಲ್ತು ತೋಜ್ಪಾಲೆ ಅಂತ. ಅವ್ರು ನನ್ನ ನಿಲ್ಲಿಕ್ಕೋಸ್ಕರ ಹೇಳಿರ್ಬೇಕು, ನಿಲ್ಲುದಿಲ್ಲ. ಆದರೆ ನಾವು ಕೆಲಸ ಅದೊಂದು ಸಂತೋಷ ಇದೆ. ಕೆಲಸ ಮಾಡಿದ ಜನ ರೆಕಗ್ನೈಸ್ ಮಾಡಿದ್ದಾರೆ, ಕೆಲಸ ಮಾಡಿದ ಓಕೆ. ನಾವು ಈಗ ನಾವೊಂದು ಖುಷಿಯಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡಬೇಕು ನಾವು. ಯುವಕರೆಲ್ಲ ಹೇಳ್ತಾರೆ ಅದೃಷ್ಟ ಇದ್ರೆ ನಾನು ಕ್ಲಿಕ್ ಆಗ್ತಾ ಇದ್ದೆ ಅಂತ ಹೇಳಿ. ಅಂದ್ರೆ ತಮ್ಮ ಪ್ರಕಾರ ತಮ್ಮ ಕೈ ಹಿಡಿದದ್ದು ಏನ್ ಹೇಳ್ತೀರಿ? ಅದೃಷ್ಟ ಆಗಿರೋದು ಹಾರ್ಡ್ ವರ್ಕ್ ಆಗಿರ್ಬೋದು? ನಮ್ಮ ಕೈ ಅದೃಷ್ಟ ಆ ಸಂದರ್ಭಗಳಲ್ಲಿ ಬಂದಿರ್ತಿದ್ದು, ಅದೃಷ್ಟನು ಕೈ ಕೊಟ್ಟ ಸಂದರ್ಭಗಳನ್ನು ನಾನು ನೋಡಿದ್ದೇನೆ. ನಾಟ್ ಓನ್ಲಿ ರಾಜಕೀಯ, ತಮ್ಮ ವೈಯಕ್ತಿಕ ಬದುಕಲು ಸೂಲು ಎಷ್ಟೋ ಸಲ ನಾನು ಕಷ್ಟಪಟ್ಟಿದ್ದೇನೆ. ಸೋತಿದ್ದೀರಿ ತಾವು? ಬಹಳಷ್ಟು ಸಲ ಸೋತಿದ್ದೆ. ಬಿದ್ದು ಎದ್ದುಕೊಂಡೇ ಬಂದವರು ನಾವೆಲ್ಲ, ಸೀದಾ ಮೇಲೆ ಹೋದದಲ್ಲ. ಅಪ್ ಅಂಡ್ ಡೌನ್ಸ್ ಇತ್ತೆ ನನ್ನ ಲೈಫ್, ಬಹಳಷ್ಟು ಅಪ್ ಅಂಡ್ ಡೌನ್ಸ್ ಇತ್ತು. ಸೋತಿದ್ದೀರಿ ವೈಯಕ್ತಿಕ ಜೀವನದಲ್ಲಿ? ಅಪ್ ಅಂಡ್ ಡೌನ್ಸ್ ಇತ್ತು. ನಾನು ಅದನ್ನ ತಲೆಗೆ ಹಾಕೊಳ್ಳಿಲ್ಲ, ನನ್ನ ಕೆಲಸ ನಾನು ಮಾಡ್ತಾನೆ ಇದ್ದೆ. ಏನ ಸೋತಾಗ ಏನ್ ಮಾಡ್ತೀರಿ ತಾವು? ಇದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ಸಣ್ಣ ಪುಟ್ಟ ಬಿಸ್ನೆಸ್, ನಾನೇನು ಭಾಳ ದೊಡ್ಡತನಕ್ಕೆ ಹೋಗ್ತಿರ್ಲಿಲ್ಲ. ಸಣ್ಣ ಪುಟ್ಟ ಬಿಸ್ನೆಸ್ ಅಲ್ಲಿ ಅದು ಇದು ಮಾಡಿಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗ್ತಿದೆ. ಮತ್ತು ನಾನು ನನ್ನ ಮನಸ್ಸಿಗೆ ನನಗೆ ಅಂದರೆ ನಾವು ಯಾರಿಗೂ ಒಂದು ನಾವು ಮೋಸ ಮಾಡದೆ, ಮತ್ತೊಂದು ಮಾಡದೆ, ಒಂದು ವ್ಯವಹಾರ ಮಾಡಲಿ, ಮತ್ತೊಂದು ಮಾಡಲಿ, ಖಂಡಿತ ಅದರಲ್ಲಿ ನಮಗೆ ಎಲ್ಲಿ ನಾವು ಬೀಳುವಂಥ ಪರಿಸ್ಥಿತಿ ಇಲ್ಲ. ಸ್ಪೆಷಲಿ ನಾವು ಈ ನೇಚರ್ ಒಟ್ಟಿಗೆ ಎಲ್ಲಿ ತನಕ ಇಡ್ತೇವೆ ಅದು ನಮಗೆ ಖಂಡಿತ ಹೆಲ್ಪ್ ಮಾಡ್ತದೆ. ಬಹುಶಃ ತಾವು ಮಣ್ಣನ್ನ ನಂಬಿ ಬದುಕಿದವರು. ನನಗೆ ಮಣ್ಣಲ್ಲೇ ಬಹಳಷ್ಟು ನನಗೆ ಅನುಕೂಲ ಮಾಡಿಕೊಟ್ಟಿದೆ. ಎಲ್ಲ ವ್ಯಾಪಾರ ಆಗಲಿ ನಂದು ಅಲ್ವಾ, ಅದು ಕೃಷಿ ಆಗಲಿ, ಎಲ್ಲದು ನಂದು. ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗಲಿ, ನಾನು ದೊಡ್ಡ ಮಟ್ಟಿಗೆ ಹೋಗ್ಲಿಲ್ಲ, ಸಣ್ಣ ಪುಟ್ಟ. ಹೌದು, ಎಷ್ಟು ಬೇಕು ಈಗ ಅದು ನನಗೆ ಟೈಮ್ ಸಿಕ್ಕುದಿಲ್ಲ. ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಇನ್ನೂ ಬೆಳೀತಾ ಇದ್ರಿ. ನಮ್ಗೆ ಈಗ ಒಂದು 15 ವರ್ಷ ನಂದು ಪೂರ್ತಿ ನನಗೆ ರಾಜಕೀಯಕ್ಕೆ ಟೈಮ್ ಹೋಯ್ತು. ಇನ್ನು ಸ್ವಲ್ಪ ಬೆಳೀತಿದ್ದೆ. ಇದೆಲ್ಲ ಪ್ರಾಪರ್ಟಿ ಎಲ್ಲ ಕೊಟ್ಟು ಅಲ್ವಾ, ಮತ್ತೆ ಅದನ್ನು ಪುನಃ ಅದನ್ನು ದೊಡ್ಡದು ಮಾಡ್ಲಿಕ್ಕೆ ನಾವು ಕೊಡ್ತಿದ್ದೇವೆ, ತಗೊಳ್ತಿದ್ದೇವೆ. ಈಗ ತಗೊಳ್ಳುವಾಗ ಸ್ವಲ್ಪ ಕಮ್ಮಿ ಆಗ್ತದೆ, ಕೊಡುವಾಗ ಜಾಸ್ತಿ ಆಗಿದೆ. ಅದರಿಂದ ಈ ರಾಜಕೀಯದಿಂದ ಅದು ನಾನು ರಿಗ್ರೆಟ್ಸ್ ಏನಿಲ್ಲ, ಹ್ಯಾಪಿ. ಯಾಕೆಂದ್ರೆ ಏನೋ ಒಂದು ಕಡೆಯಿಂದ ನಮ್ಗೆ ದೇವರು ಸಹಾಯ ಮಾಡ್ತಾ ಇದ್ದಾರೆ, ಜನಗಳ ಪ್ರೀತಿ ಇದೆ, ಪ್ರೀತಿ ಇದೆ. ಮತ್ತೊಂದು ಕಡೆಯಿಂದ ದೇವರು ಇಲ್ಲ ನನಗೆ ಒಂದು ಸಹಾಯ ಮಾಡ್ತಾ ಇದ್ದಾರೆ. ಸೋಲಿಕ್ಕೆ ಎಲ್ಲಿನೂ ಬಿಡ್ಲೇ ಇಲ್ಲ, ಬಹಳಷ್ಟು ಸೋಲಿಕ್ಕೆ ಬಿಡ್ಲಿಲ್ಲ, ನಾನು ಎಲ್ಲಿನೂ ಬಿಡ್ಲಿಲ್ಲ. ಸೋಲ್ತೇನೆ ಅಂತ ಹೇಳುವಾಗ ನನಗೆ ಎಲ್ಲಿ ಅದ್ರ ದೇವ್ರ ಕೈ ಹಿಡಿತಾ ಇದ್ರು. ಅದು ನಾನು ಅಲ್ವಾ. ಈ ಹಾರ್ಡ್ ವರ್ಕ್ ಜೊತೆಗೆ ಈ ನಮ್ಮ ಲಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಇರುತ್ತೆ. ಸ್ಮಾರ್ಟ್ ವರ್ಕ್ ಬಿಲೀವ್ ಮಾಡ್ತೀರಾ ಸರ್? ಹೇಗೆ ಸ್ಮಾರ್ಟ್ ವರ್ಕ್ ಅಂತೇಳಿ ನಾವು ತಿಳ್ಕೊಳ್ಳೋದು ನಾವು ಸ್ಮಾರ್ಟ್ ಅಂತ, ಯಾವುದೋ ಒಂದು ಪ್ರೇರಣೆ ಸಿಗ್ತದೆ ನಾವು ಮಾಡೋದು. ಇಲ್ಲ, ಸ್ಮಾರ್ಟ್ ವರ್ಕ್ ಎಲ್ಲರೂ ನಮ್ಗಿಂತ ಸ್ಮಾರ್ಟ್ನವ್ರು ಇರುದು, ನಾವೇನು ದೊಡ್ಡ ಎಕ್ಸ್ಟ್ರಾರ್ಡಿನರಿ ಜನಗಳ. ಯಾಕೆ ಆ ಪ್ರಶ್ನೆ ಕೇಳಿದೆ ಅಂತ ಬಂದಾಗ, ನಾನು ನಿಮ್ಮ ಜೊತೆ ಬಂದಾಗ ಅಲ್ಲಿ ಆ ತ್ಯಾಜ್ಯಗಳನ್ನ ಸಂಗ್ರಹ ಮಾಡಿ, ವೇಸ್ಟ್ಗಳನ್ನ ಸಂಗ್ರಹ ಮಾಡಿ, ಆ CNGಗಳನ್ನ, ಆ ಗ್ಯಾಸ್ಗಳನ್ನ ಇದು ಪ್ರೊಡ್ಯೂಸ್ ಮಾಡಿ, ಎಷ್ಟು ಒಳ್ಳೆಯ ಒಂದು ಪ್ರೊಡಕ್ಟಿವ್. ದೆನ್ ಆಫ್ಟರ್ ದಟ್ ಇಲ್ಲಿ ಗೋಶಾಲೆಗೆ ಹೋದಾಗ ಅಲ್ಲೂ ಕೂಡ ಅಲ್ಲಿಯ ವೇಸ್ಟ್ ಅನ್ನ ಪ್ರಮುಖವಾಗಿ ಯೂಸ್ ಮಾಡಿ ಇಷ್ಟು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿತೀರಿ ಅಂತ ಬಂದಾಗ, ಬೆಳಿಲಿಕ್ಕೆ ಆಗುತ್ತೆ ಅಂತ ಬಂದಾಗ ಅದು ಸ್ಮಾರ್ಟ್ ವರ್ಕ್ ಅಂತ ನನಗೆ ಭಾವನೆ ಬಂತು. ಸೊ ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು ಸರ್. ಅಲ್ಲ, ಅದೇ ಅದು ಸ್ಮಾರ್ಟ್, ನಿಜವಾಗ್ಲೂ ಒಂದು ಒಳ್ಳೆ ಕೆಲಸನೇ ಅದು.
ದನಗಳನ್ನು ಸಾಕೋದಾಗಲಿ, ಅದರ ಪ್ರತಿಯೊಂದು ತ್ಯಾಜ್ಯವನ್ನು ನಾವು ಕೃಷಿಗೆ ಉಪಯೋಗ ಮಾಡೋದಾಗಲಿ, ಕೃಷಿಯನ್ನು ಪುನಃ ಉತ್ಪತ್ತಿ ಮಾಡೋದಾಗಲಿ, ಪ್ರತಿಯೊಂದರಲ್ಲೂ ಅದು ಒಳ್ಳೆ ಕೆಲಸನೇ. ಅದರಿಂದ ಅದರಲ್ಲಿ ಯಾವುದೂ ಇದಿಲ್ಲ. ಅದನ್ನು ಮಾಡಲಿಕ್ಕೂ ಸ್ವಲ್ಪ ಒಂದು ಪ್ರೇರಣೆ ಮತ್ತು ಒಂದು ದೇವರ ಆಶೀರ್ವಾದ ಇದೆಲ್ಲ ಕೂಡ ಬೇಕು ಅಂತ ನನ್ನ ಅಲ್ವಾ. ನಾನು ಕೇಳ್ಪಟ್ಟೆ ಸರ್, ತಾವು ನೀರದಿಂದ ಸಕ್ಕರೆ ಮಾಡ್ತೀರಿ ಅದು ಈಗಲೇ ಮಾಡ್ತಿದ್ದೀರಾ? ಇಲ್ಲ, ಮಾಡ್ತಾ ಇಲ್ಲ. ಯಾಕೆಂದ್ರೆ ನನಗೆ ಟ್ರ್ಯಾಪರ್ ಸಿಗ್ತಾ ಇಲ್ಲ. ನೀರ ಮಾಡ್ತಿದ್ದೆವು, ನೀರದಿಂದ ನಾವು ಸಕ್ಕರೆ ಬೆಲ್ಲ ಎಲ್ಲ ಮಾಡ್ತಿದ್ವಿ. ಇವತ್ತಿಗೂ ನಮ್ಗೆ ಆ ಟೆಕ್ನಾಲಜಿ ಚೆನ್ನಾಗಿದೆ, ಎಲ್ಲ ನಮ್ಮ ಹತ್ರ ಮಿಷಿನರಿ. ಆದರೆ ಅನ್ಫಾರ್ಚುನೇಟ್ ನಮ್ಮ ಹತ್ರ ನೀರ ತೆಗೆಯೋರೇ ಇಲ್ಲ, ಟ್ಯಾಪರ್ಸೇ ಇಲ್ಲ. ಅಷ್ಟು ಒಳ್ಳೆ ಉತ್ಪತ್ತಿ ಕೊಡ್ತದೆ ಟ್ಯಾಪರ್ಸ್. ನಾವು ಇವತ್ತು ಹೋಗಿ ತೆಗೆದವನಿಗೆ ಬೆಳಿಗ್ಗೆ 1 ಗಂಟೆ ಕೆಲಸ, ಸಾಯಂಕಾಲ 1 ಗಂಟೆ ಕೆಲಸ ಮಾಡಿದವನಿಗೆ ಸುಮಾರು 2,000 ಸಂಬಳ ಕೊಡ್ತಿದ್ದೇವೆ ನಾವು ದಿನಕ್ಕೆ. ಅದು ದಿನಕ್ಕೆ ಮಾಡ್ಬೋದು. ಈಗ ನಮ್ಮಲ್ಲಿ ಟ್ಯಾಪರ್ಸ್ ಇಲ್ಲ, ಕೆಲಸ ಗೊತ್ತಿದ್ದವರು ಇಲ್ಲ, ಇರ್ತಾರೆ ಆದ್ರೆ ಇನ್ನು ಮಾಡುದಿಲ್ಲ ಈಗ ಮಾಡುದಿಲ್ಲ. ಅದು ತುಂಬಾ ಯೂಸ್ ಆಗ್ತಾ ಇತ್ತು ಅಂತ ಹೇಳಿ. ಖಂಡಿತ ಅದು ಒಳ್ಳೆ ಪ್ರಾಡಕ್ಟ್ ಇವತ್ತಿಗೂ. ನೀರ ಅದನ್ನು ನಾನ್ ಆಲ್ಕೋಹಾಲಿಕ್ ಬೇಸ್ ಅಲ್ಲಿ ನಾವು ತಗೊಳ್ತಿದ್ವಿ. ಯಾಕಂದ್ರೆ 7 pH ಲೆವೆಲ್ ಅಲ್ಲಿ ಮೇಲೇನೆ ಕೋಲ್ಡ್ ಸ್ಟೋರೇಜ್ ಮಾಡಿ ಸಣ್ಣದು, ಅಲ್ಲೇ ಕೋಲ್ಡ್ ಆಗಿ ಅಲ್ಲಿಂದ ತಕೊಂಡು ನಾವು ನೀರ ಕುಡಿಲಿಕ್ಕೂ ಅತ್ಯಂತ ಒಳ್ಳೆ ಹೆಲ್ತ್ ಡ್ರಿಂಕ್ ಆಗ ಕೇಳಿದ್ರಿ. ಹೌದು, ಅದು ಆಗ ಬಹಳಷ್ಟು ಜನ ಬರ್ತಿದ್ರು ಬರೀ ನೀರ ಕೇಳ್ಪಟ್ಟೆ. ಮತ್ತು ನಾವು ಸಕ್ಕರೆ ಮಾಡ್ತಿದ್ದೇವೆ, ಅದರಿಂದ ಬೆಲ್ಲ ಮಾಡ್ತಿದ್ದೇವೆ, ಅದರಿಂದಲೇ ಸಕ್ಕರೆ ಮತ್ತು ಬೆಲ್ಲ ಭಾರಿ ಚೆನ್ನಾಗಿ ಆಗ್ತಿತ್ತು. ಅದು ಬಹಳಷ್ಟು ಅದನ್ನೇನು ನಾನು ಅಷ್ಟವರೆಗೆ ಮಾರ್ಕೆಟ್ ಮಾಡ್ತಿದ್ದೆ. ದಿವಸಕ್ಕೆ 100, 200, 300 ಲೀಟರ್ ಸಿಕ್ಕಿದ್ರು ಅದು ಹೀಗೆ ನನ್ನ ಫ್ರೆಂಡ್ಶಿಪ್ ಅಲ್ಲಿ ಅಂದ್ರೆ ಫ್ರೆಂಡ್ಸ್ ಲೆವೆಲ್ ಅಲ್ಲಿ ಹೋಗ್ತಾ ಇತ್ತು ಹೊರತು ಮಾರ್ಕೆಟಿಂಗ್ ಮಾಡಿಲ್ಲ. ದೊಡ್ಡ ಮಟ್ಟದಲ್ಲಿ ಕಮರ್ಷಿಯಲ್ ಹೋಗುವಂತ ಇದ್ದೆ. ಅಷ್ಟೊತ್ತಿಗೆ ಇದೆಲ್ಲ ರಾಜ್ಯಕ್ಕೆ ಇದೆಲ್ಲ ಸ್ವಲ್ಪ ಆಯ್ತು. ಮತ್ತು ನನಗೆ ಸೆಕೆಂಡ್ ಲೈನ್ ಈಗ ಮಕ್ಕಳೆಲ್ಲ ಬಂದರು, ಆದ್ರೆ ಅವರಿಗೂ ಹೆವಿ ಆಗ್ತಾ ಇದೆ, ಸಣ್ಣವರಲ್ಲ, ಅದಕ್ಕೆ ಬೇರೆ ಬೇರೆ ಇದನ್ನು ಬೇರೆಯವರಿಗೆ ಕೊಟ್ಟು ಮಾಡ್ತಾ ಇದ್ದೆ. ಅಂದ್ರೆ ಈ ಥಿಂಕಿಂಗ್ ಲೆವೆಲ್ ಎಲ್ಲ ಹೇಗೆ ಸರ್? ಅಂದ್ರೆ ನೀರದಿಂದ ಈ ರೀತಿ ಮಾಡಬಹುದು, ನಾವು ಅದೆಲ್ಲ ಮಾಡಬಹುದು ಅಂತ ಮೊದಲೇ ಇದ್ದದ್ದೇ ಟೆಕ್ನಾಲಜಿ, ಏನು ಸತ್ಯ ಏನಲ್ಲ. ಇಲ್ಲ ಸರ್, ನಮ್ಗಳ ಪ್ರಕಾರ ನೋಡಿ, ನೀವು ತ್ಯಾಜ್ಯ ವೇಸ್ಟ್ ಇಂದ ಈ ರೀತಿ ಮಾಡಬಹುದು ಅಂತ ತೋರಿಸ್ತೀರಿ, ನೀರದಿಂದ ಈ ರೀತಿ ಮಾಡಬಹುದು ಅಂತ ತೋರಿಸ್ತೀರಿ, ಜೊತೆಗೆ ಅಲ್ಲಿ ಬೇರೆ ಬೇರೆ ಕೈಗಾರಿಕೆಗಳು ಬರುತ್ತಾ ವೇಸ್ಟ್ ನೀರನ್ನ ತೋಟಕ್ಕೆ ಬಿಡುವಂತ ತೋರಿಸ್ತೀರಿ. ಅದೇ ಇಲ್ಲಿ ಮುರಕಲ್ಲು ತೆಗಿತೀರಿ, ಅದು ಕಲ್ಲಿನ ಜಾಗ ಆಗಿರುತ್ತೆ, ಅಲ್ಲೇ ಕೃಷಿ ಬೆಳಿಬಹುದು ಅಂತ ತೋರಿಸ್ತೀರಿ. ಇದೆಲ್ಲವೂ ಕೂಡ ನೋಡಿದಾಗ ಹೇಗ್ ಸಾಧ್ಯ ಅನ್ನೋ ಪ್ರಶ್ನೆ ಎಲ್ಲೂ ಇಲ್ಲ ಅಂತ ಅಲ್ಲಿ ಇದೆ. ಭೂಮಿಯಲ್ಲಿ ಪ್ರಕೃತಿಯಲ್ಲಿ ವೇಸ್ಟ್ ಎಂಬುದು ಇಲ್ವೇ ಇಲ್ಲ, ಎಲ್ಲದರಲ್ಲಿ ನಾವು ತೆಗಿಬಹುದು. ಇದು ನಿಮ್ಮ ಎಜುಕೇಶನ್ ನಿಮ್ಗೆ ಇದು ಕೊಟ್ಟಿತ್ತಲ್ಲ ಏನು ಕಾಮನ್ ಇದು ಥಿಂಕಿಂಗ್, ಅದ್ರಲ್ಲಿ ಎಲ್ಲರಿಗೂ ಗೊತ್ತಿರುವುದೇ, ಪ್ರಯತ್ನ ಪಡ್ತಾರೆ. ಈಗ ಎಲ್ಲದ ವಿಷಯನು, ಈಗ ನಾವು ತುಪ್ಪ ಮಾಡ್ತಿದ್ದೆವು, ಬಹಳಷ್ಟು ಹಾಲುಗಳನ್ನು ಮಾಡಿ ನಾವು ಪನ್ನೀರ್ ಅದರ ಪ್ರಾಡಕ್ಟು ಮಾಡ್ತಿದ್ದೆ. ಅದನ್ನು ನಾನು ಇಲ್ಲಿ ಮಾಡಿದೆ. ಹೌದಾ? ನಂದೇ 1,500 ಲೀಟರ್ ಆಗ್ತಿತ್ತು. ಆಗ 4,000 ಲೀಟರ್ ಕಲೆಕ್ಟ್ ಮಾಡಿ ಪನ್ನೀರ್ ಮಾಡಿ, ಅದರಲ್ಲಿ ಕ್ರೀಮ್ ಅಲ್ಲಿ ತುಪ್ಪ ಮಾಡಿ, ಬಹಳಷ್ಟು ತುಪ್ಪಗಳು ನಮ್ಮ ತುಪ್ಪ ಬಹಳ ಇದಿತ್ತು. ಕಡೆಗೆ ತುಪ್ಪದಲ್ಲೂ ಕೂಡ ನಮಗೆ ಬಹಳಷ್ಟು, ನಾನೊಂದು ತುಪ್ಪಕ್ಕೆ ಇದನ್ನು ಕೋವಿಡ್ ಸಂದರ್ಭದಲ್ಲಿ ಅದನ್ನು ಇಮ್ಯುನಿಟಿ ಬೂಸ್ಟರ್ ಮಾಡಬೇಕು. ತುಪ್ಪದೊಟ್ಟಿಗೆ ಇದು ನಮ್ಮ ಅಶ್ವಗಂಧದ ಎಕ್ಸ್ಟ್ರಾಕ್ಟ್, ತುಳಸಿದ ಎಕ್ಸ್ಟ್ರಾಕ್ಟ್ ಇದನ್ನೆಲ್ಲ ಮಾಡಿ ಎನ್ರಿಚ್ ಮಾಡಿ ಮಾಡೋ ಅದು ಮಾರ್ಕೆಟ್ ನಮ್ದೆಲ್ಲ ರೆಡಿ ಇತ್ತು, ಎಲ್ಲ ರೆಡಿ ಇದೆ. ಆದರೆ ನಮಗೆ ಈಗ ಭಾಳಷ್ಟು ವ್ಯಾಪಾರ ಮಾಡಬೇಕಾದ್ರೆ ಈಗ ಭಾಳಷ್ಟು ಲೈನ್ಗಳಿದೆ, ಮಾಡಲಿಕ್ಕೆ ಟೈಮ್ ಬೇಕು ಮತ್ತು ಅದರ ಹಿಂದೆ ಹೋಗಲಿಕ್ಕೆ ಪ್ರಾಪರ್ ಜನ ಬೇಕು. ಅದನ್ನು ನೀವು ಮಾಡೋದು ಬಿಡೋದು ಅದು ಪ್ರಯೋಜನ ಇಲ್ಲ, ಇಲ್ಲ ಅದರ ಹಿಂದೆ ಹೋಗಬೇಕು. ನಾವು CNG ಮಾಡಿದ ಮೇಲೆ ಈಗ ನಮ್ಗೆ ಅದು ಕಷ್ಟಪಟ್ಟು ಈಗ ಮಾರ್ಕೆಟ್ ಆಯ್ತು. ಈಗ ಅದಕ್ಕೆ ಅಷ್ಟು ಕಸ ಬರಬೇಕು, ಕಸ ಮಾಡಿ ಈಗ ಅದಕ್ಕೆ ಜವಾಬ್ದಾರಿಗೆ ಒಬ್ಬರನ್ನು ಬಿಟ್ಟಿದ್ದೇವೆ. ಈಗ ಅವರು ಚೆನ್ನಾಗಿ ಮಾಡ್ತಾರೆ, ಅದರಿಂದ ನಮ್ದು ಅದು ನಡೀತಾ ಇದೆ. ಯಾರಾದ್ರೂ ಒಬ್ರು ಅಲ್ಲಿ ಬೇಕು ಅದರ ಹಿಂದೆ. ಯಾವುದೇ ವ್ಯಾಪಾರ ಆಗಲಿ, ಕೃಷಿ ಆಗಲಿ, ಅದ್ರ ಹಿಂದೆ ಜನ ಇಲ್ಲದಿದ್ರೆ ಸಾಧ್ಯನೇ ಇಲ್ಲ. ನಾವು ಬೆಳಗ್ಗೆ ಎದ್ದು ಈಗ ರಾಜಕೀಯ ಮಾಡ್ಕೊಂಡು ಕೂತ್ರೆ ಇದೆಲ್ಲ ಸುಲಭದ ಕೆಲಸ ಅಲ್ಲ. ಬಹುಶಃ ತಮಗೆ ಈ ಕೃಷಿಯಲ್ಲಿ ಸಾಧನೆ ಮಾಡ್ಬೇಕಂತ ಬಂದಾಗ ರೈತರಿಗೆ ಪ್ರಮುಖ ಬೇಕಾಗಿರುವಂತ ತಾಳ್ಮೆ ಅಲ್ವಾ? ಏನ್ ಹೇಳ್ತೀರಿ? ಯಾಕಂದ್ರೆ ಬರಡು ಭೂಮಿ, ಅಲ್ಲಿ ಕೃಷಿ ಬೆಳಿಬೇಕು, ಜೊತೆಗೆ ಅಲ್ಲಿ ಹಾಕಿದಂತ ಅಡಿಕೆ ಮೇಲೆ ಬರಬೇಕು, ಎಲ್ಲವೂ ಕೂಡ ಆಗ್ಬೇಕು ಅಂತ ಬಂದಾಗ ರಾತ್ರಿ ಬೆಳಗಿಂದ ಆಗಲ್ಲ. ತಾಳ್ಮೆ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಪೇಷನ್ಸ್ ಅನ್ನುವಂಥದ್ದು, ಆ ಬಗ್ಗೆ ಏನ್ ಹೇಳ್ತೀನಿ ಅಂದ್ರೆ ತಾಳ್ಮೆ, ಸಮಯ ಪ್ರಜ್ಞೆ, ಶಿಸ್ತು, ಇದು ತಮ್ಮ ಜೀವನದಲ್ಲಿ, ತಾವು ರೈತರಾಗಿ ಜೊತೆಗೆ ತಮ್ಮ ಜೀವನದಲ್ಲಿ ತಮ್ಮ ಯಶಸ್ಸಿಗೆ ಇದು ಕಾರಣ ಆಗಿದೆಯಾ? ಏನು ಹೇಳ್ತೀರಿ ಇದಕ್ಕೆ? ಖಂಡಿತವಾಗಿ ಪೇಷನ್ಸ್ಗಿಂತಲೂ ನೀವು ಅದು ಬೆಳೀತಾ ಬಂದಾಗಲೇ ನೋಡುವಂಥ ಖುಷಿ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಅಡಿಕೆ ಬಂದು ದುಡ್ಡು ಬರುವಾಗ ಸಿಕ್ಕೋ ಸ್ಯಾಟಿಸ್ಫ್ಯಾಕ್ಷನ್ ಒಂದಾದರೆ, ಅಡಿಕೆ ಆಗಲಿ ತೆಂಗಾಗಲಿ ಇದು ಗ್ರೀನರಿ ಆಗಿ ಬಂದು ಬೆಳೀತಾ ಹೋಗ್ತದೆ, ಆಗಲೇ ನೀವು ಸಿಕ್ಕೋ ಖುಷಿ ಉಂಟಲ್ಲ, ಅದು ಅದಕ್ಕಿಂತಲೂ ಜಾಸ್ತಿ ಇರ್ತದೆ. ನಾವು ಅದಕ್ಕೆ ಹೇಳ್ತಾ ಇದ್ದೆ, ಕೃಷಿಕರು ಬೇರೆ ಯಾವುದಾದ್ರೂ ಒಂದು ವ್ಯವಹಾರನ ಮತ್ತೊಂದು ಏನಾದರೂ ಮಾಡಿಕೊಂಡು ಸಬ್ಸ್ಟಿಟ್ಯೂಟ್ ಇನ್ಕಮ್ ಬರ್ತಾ ಇದ್ರೆ ಅದನ್ನು ಈ ಭಾಗ ಹಾಕ್ತಾ ಇದ್ರೆ
ಕೃಷಿನ ಮತ್ತೆ ಅದು ಕೊಡುವಾಗ ಯಾವುದಾದ್ರೂ ಒಂದರಲ್ಲಿ ಜೀವನ ನಡೀತಾ ಇದೆ, ಇದು ಚೆನ್ನಾಗಿರ್ತದೆ, ಭೂಮಿ ಚೆನ್ನಾಗಿರ್ತದೆ, ಇದನ್ನು ನೋಡಲಿಕ್ಕೆ ಒಂದು ಖುಷಿ. ಕರೆಕ್ಟ್ ಅಲ್ವಾ? ಅದರಲ್ಲಿ ಸಂತೋಷ ಪಡಬಹುದಾಗಿದೆ. ಬೆಳಗ್ಗೆ ಎದ್ದ ಕೂಡಲೇ ನಮಗೆ ಹೇಳಿದ್ರೆ ಸೂರ್ಯೋದಯ ಆಗ್ತದೆ, ಬೆಳಗ್ಗೆ ಒಂದು 5 ಗಂಟೆಗೆ ಒಂದು ಬರುವಾಗ ಆ ಒಂದು ಖುಷಿ, ಆಗ ಮಾತ್ರ ನನಗೆ ಅನಿಸುದು ನಾನು ತಪ್ಪು ಮಾಡಿದೆ ರಾಜಕೀಯಕ್ಕೆ ಹೋಗಿ ಅಂತ. ಬೆಳಗ್ಗೆ ಎದ್ದು ನಾವು 5 ಗಂಟೆಗೆ ಈಗ ಮಾಡೋ ಆಗ ನಾನು ಸುಮ್ಮನೆ ಇಷ್ಟು ಒಳ್ಳೆ ಒಂದು ಇದನ್ನು ಎಂಜಾಯ್ ಮಾಡೋದು ಬಿಟ್ಟು ಅಥವಾ ಮತ್ತೆ ಅಲ್ಲಿಂದ ನಾನು ಹೊರಗೆ ಕೂತ್ರೆ ಅದನ್ನು ಎಂಜಾಯ್ ಮಾಡ್ತೀನಿ. ಅವರು ಜನರೆಲ್ಲ ಬಂದಾಗ ಅಲ್ಲಿ ಮಾಡೋದು, ಇಷ್ಟೇ ವ್ಯತ್ಯಾಸ. ಕರೆಕ್ಟ್. ಈ ಒಬ್ಬ ಸಾಧನೆ ಮಾಡ್ಬೇಕಂತ ಏನಾದ್ರು ಮಾಡ್ಬೇಕಂತ ಬಂದಾಗ ಅಲ್ಲಿ ಶಿಸ್ತು, ಸಮಯ ಪ್ರಜ್ಞೆ, ತಾಳ್ಮೆ ಎಷ್ಟು ಮ್ಯಾಟರ್ ಆಗುತ್ತೆ ಸರ್ ಒಬ್ಬ ವ್ಯಕ್ತಿಗೆ? ಶಿಸ್ತು ಬೇಕು ಅಂತ ಹೇಳಿ, ಶಿಸ್ತು ಬಹಳ ಅಗತ್ಯ ಬೇಕು ಅಂತ ಹೇಳಿ ಒಪ್ಕೊಳ್ತೀರಿ? ಶಿಸ್ತು ಬಹಳ ಅಗತ್ಯ. ಓಕೆ. ಶಿಸ್ತಿಲ್ಲದೆ ಯಾವುದು ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ. ಸಮಯ ಪ್ರಜ್ಞೆನು, ಸಮಯ ಕೊಡೋದು, ಟೈಮ್ ಸೆನ್ಸ್ ಬೇಕು ಅಂತ ಟೈಮ್ ಸೆನ್ಸ್ ಬೇಕೇ ಬೇಕು. ಓಕೆ. ಮತ್ತೆ ತಾಳ್ಮೆ ಬಿಡಿ, ತಾಳ್ಮೆ ಎಲ್ಲರದ್ದು. ನಾವು ಹುಟ್ಟುವಾಗ ಬಂದು ನಮ್ಮ ಎಲ್ಲರೂ ಹುಟ್ಟಿದ ನಕ್ಷತ್ರ ಒಂದೇ ಇರುತ್ತಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದೆ, ನಮಗೂ ಸುಟ್ಟು ಬರ್ತದೆ ಕೆಲವು. ಅದನ್ನು ಆದಷ್ಟು ಬೇಗ ನಾವು ಅದನ್ನು ಕಂಟ್ರೋಲ್ ತಗೊಂಡು ಮಾಡ್ಲಿಕ್ಕೆ ನೋಡ್ತೇವೆ ಅಲ್ವಾ? ಎಸ್. ಇದೆಲ್ಲವೂ ಕೂಡ ಪ್ರಮುಖವಾಗಿರೋ ವೆಪನ್ ಸಕ್ಸಸ್ ಆಗಬೇಕು ಅಂತ ಬಂದಾಗ ಅಲ್ವಾ ಸರ್? ಜೊತೆಗೆ ರಾಜೇಶ್ ನಾಯ್ಕ ಅವರಿಗೆ ಯಾವುದಾದ್ರೂ ಒಂದು ವಿಚಾರ ತಮಗೆ ಬಹಳಷ್ಟು ಬೇಸರ ತಂದಿದೆ ಅಂತ ಬಂದಾಗ ಇಲ್ಲಿ ತನಕ ತಮ್ಮ ಇಡೀ ಎಂಟೈರ್ ಜೀವನದಲ್ಲಿ ಯಾವ್ದಾದ್ರು ಒಂದು ವಿಷಯ ಇದೆಯಾ ಸರ್? ಬೇಸರಗಳು ಟೈಮ್ ಬರ್ತಾ ಇರ್ತದೆ, ಮತ್ತೆ ಮರೆತು ಬಿಡ್ತೇವೆ ಅದನ್ನು. ನೀವು ಯಾವಾಗಲೂ ಬೇಸರಗಳನ್ನು ಇಟ್ಕೊಂಡು ನಾವು ಜೀವನ ಮಾಡಿದರೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ಬೇಸರ ಬಂದ ಕೂಡಲೇ ಸ್ವಲ್ಪ ಎಷ್ಟು ಬೇಗ ಅದನ್ನು ಮರೆತು ಬಿಡುದು ಅಷ್ಟು. ಆದ್ರೂ ಒಂದು ಯಾವುದಾದ್ರು ಒಂದು ಈ ವಿಚಾರ ಆಗಬಾರ್ದಿತ್ತು, ಆಗಿ ಹೋಯ್ತು, ಅಥವಾ ಬೇಸರ ತಂದಿತ್ತು, ಅದು ಫ್ರಮ್ ದ ಚೈಲ್ಡ್ಹುಡ್ ಆಗಿರ್ಬೋದು, ಇಲ್ಲಿ ಈಗಲೂ ಕೂಡ ಬಹಳಷ್ಟು ಕೆಲಸ ಎಲ್ಲ ಇರ್ತದೆ ನಮಗೆ, ಇರುವಂತಿಲ್ಲ. ನಾನು ತುಂಬ ಆಗ ಟೈಮ್ ಇದು ಎಷ್ಟು ಮಾಡಿದೆ, ಏನಾದರೂ ಬೇರೆ ಕೆಲವು ಸಲ ಆಗ್ತದೆ, ಇಲ್ಲ ಇದೇ ಬೆಟರ್ ಇರಬೇಕು ಬೇರೆಕ್ಕಿಂತ, ನಾನು ಬೆಟರ್ ಲೈನಲ್ಲಿ ಹೋಗ್ತಾ ಇದ್ದೇನೆ ಅಂತ. ಇಂಥದ್ದೆಲ್ಲ ಬಹಳಷ್ಟು ಸಲ ಮನಸ್ಸಿಗೆ ಬರ್ತದೆ. ಬಟ್ ನಾವು ಅದನ್ನೆಲ್ಲ ಚಿಂತನೆ ಮಾಡಿಕೊಂಡು ಹೋದ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ನಾವೀಗ 67 ವರ್ಷ ಆಯ್ತು, ಇನ್ನು ನಾವು ಏನೋ ಹಿಂದೆ ಆಲೋಚನೆ ಮಾಡಿಕೊಂಡು ಕೂತ್ರೆ ಅಲ್ಲ ಸರ್. ಬಟ್ ಸ್ಟಿಲ್ ಅಂದ್ರೆ ತಾವು 67 ವರ್ಷದಲ್ಲಿ ಇದ್ದೀರಿ, ಸಾಧನೆನ ಮಾಡಿದಿರಿ, ಜೊತೆಗೆ ಬಹಳಷ್ಟು ಜನರಿಗೆ ಪ್ರೇರಣೆ ಆಗಿದ್ದೀರಿ ಅಂತ ಬಂದಾಗ, ಅಂದ್ರೆ ಆ ಒಂದು ಜರ್ನಿಯನ್ನ ಮೆಲುಕು ಹಾಕಿದಾಗ ಯಾವುದಾದ್ರು ಒಂದು ವಿಚಾರ, ನಾನು ಆಗಿದ್ದೆ ಹೀಗಾದೆ ಅನ್ನೋದು ಖುಷಿ ಇದೆ ಈಗ, ಇವೆಲ್ಲದ್ರ ಜೊತೆಗೆ ಆಗಿತ್ತಲ್ಲ ಅನ್ನುವಂಥದ್ದು ಕೂಡ ಒಂದು ನೆನಪು ಮಾಡೋದಂದ್ರೆ ರಿಕಾಲ್ ಇಲ್ಲ. ಆಗಿ ಅವತ್ತೇ ಅದೇ ಸುಖ ಇತ್ತು, ಅವತ್ತಿಗೆ ಅದೇ ಸುಖ, ಇವತ್ತಿಗಿತ್ತು ಸುಖ. ಬ್ಯೂಟಿಫುಲ್. ಅದರಲ್ಲಿ ಏನಿಲ್ಲ. ಕರೆಕ್ಟ್, ಬ್ಯೂಟಿಫುಲ್ ಸರ್. ಎಸ್. ಜೊತೆಗೆ ರಾಜೇಶ್ ನಾಯ್ಕ್ ಸರ್ ನಮ್ಮ ಜೊತೆ ಇದ್ದೀರಾ ಸರ್? ನಾನು ನಿಮ್ಮ ಜೊತೆ ಬಹಳಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ ಆ್ಯಂಡ್ ಬಹಳಷ್ಟು ಖುಷಿ ಆಯಿತು ಸರ್. ವೆರಿ ಇನ್ಸ್ಪಿರೇಷನಲ್ ಜರ್ನಿ ತಮ್ಮದು. ಸೊ ನೀವು ನಮ್ಮ ಜೊತೆ ಇದ್ದೀರಾ ಅಂತ ಬಂದಾಗ ಒನ್ ವರ್ಡಲ್ಲಿ ನಾನು ಕೆಲವು ಪ್ರಶ್ನೆ ಕೇಳ್ತೇನೆ ಸರ್, ಅದಕ್ಕೆ ನೀವು ಒನ್ ವರ್ಡಲ್ಲಿ ಉತ್ತರವನ್ನು ಕೊಡಬೇಕು ಸರ್. ಎಸ್, ರಾಜೇಶ್ ನಾಯ್ಕ್ ಸರ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗಿದ್ದಾಗ ಒನ್ ವರ್ಡಲ್ಲಿ ಅವರಿಗೆ ನಾನು ಪ್ರಶ್ನೆಯನ್ನು ಕೇಳ್ತೇನೆ, ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಕೊಡಬೇಕು ಸರ್. ಒನ್ ವರ್ಡಲ್ಲಿ ನಾನು ಕೆಲವು ವ್ಯಕ್ತಿಗಳ ಹೆಸರು ಅಥವಾ ಕೆಲವು ವಿಚಾರಗಳ ಹೆಸರನ್ನು ಹೇಳ್ತೀನಿ, ಒನ್ ವರ್ಡಲ್ಲಿ ಉತ್ತರವನ್ನು ಕೊಡಬೇಕು ಸರ್. ಮೊದಲಾಗಿ ರಾಜೇಶ್ ನಾಯ್ಕ್ ಸರ್, ತಮ್ಮ ರೋಲ್ ಮಾಡೆಲ್ ಯಾರು? ನನ್ನ ಪೇರೆಂಟ್ಸೇ. ಓಕೆ, ಬ್ಯೂಟಿಫುಲ್. ತಮ್ಮ ಪ್ಲಸ್ ಪಾಯಿಂಟ್? ನಾನು ಎಲ್ಲದನ್ನು ಸಹಿಸ್ಕೊಳ್ತಾ ಇರ್ತೇನೆ. ಓಕೆ. ತಮ್ಮ ಮೈನಸ್ ಪಾಯಿಂಟ್? ನಾನು ಸ್ವಲ್ಪ ಸೆನ್ಸಿಟಿವ್. ಓಕೆ. ತಮ್ಮಲ್ಲಿರುವಂಥ ಒಳ್ಳೆಯ ಗುಣ? ನನಗೆ ಯಾರಿಗಾದರೂ ಹೆಲ್ಪ್ ಮಾಡಿದರೆ ಅವತ್ತು ಇಷ್ಟು ಸಿಕ್ಕುವಷ್ಟು ಸಂತೋಷ ಮತ್ತೊಂದಿರುವುದಿಲ್ಲ. ಓಕೆ. ತಮ್ಮಲ್ಲಿರುವಂಥ ಕೆಟ್ಟ ಗುಣ? ಕೆಲವೊಮ್ಮೆ ಸ್ವಲ್ಪ ಬೇಗ ಸಿಟ್ಟು ಬರ್ತದೆ. ಓಕೆ. ಒಂದು ಹ್ಯಾಬಿಟ್ ಬದಲಾಯಿಸ್ಕೊಳ್ಬೇಕು ಅಂತ ಹೇಳಿದರೆ ಯಾವುದು ಸರ್? ಯಾಕಂದರೆ 67 ಇಯರ್ಸ್ ಆಯ್ತು ಈಗ, ಯಾವುದೊಂದು ಒಂದು ಹ್ಯಾಬಿಟನ್ನು ಬದಲಾಯಿಸ್ಕೊಳ್ಬೇಕು ಅಂತ ಹೇಳಿದರೆ ಏನು? ಸಿಟ್ಟನ್ನು ಕಮ್ಮಿ ಮಾಡಬೇಕು ಅಂತ. ಓಕೆ. ದೇವರು ಅಂತ ಹೇಳಿದರೆ ಯಾರು? ನನಗೆ ಬಳಲಿ ರಾಜರಾಜೇಶ್ವರಿ ನನ್ನ ದೇವರು. ಓಕೆ. ಬಡತನ ಅಂದರೆ ಹೇಳಿದರೆ ಏನು ಸರ್? ಬಡತನ ಅಂದರೆ ನನಗೆ ಅದಕ್ಕೆ ನನಗೆ ಡೆಫಿನೇಷನೇ ಕಾಣ್ತಾ ಇಲ್ಲ. ಯಾರು ದುಡಿಲಿಕ್ಕೆ ಮನಸ್ಸಿದೆ ಅವನಿಗೆ ಬಡತನ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಬ್ಯೂಟಿಫುಲ್. ಶ್ರೀಮಂತಿಕೆ ಅಂದರೆ ಏನು? ಶ್ರೀಮಂತಿಕೆ ಅಂದರೆ ನೀವು ಎಷ್ಟು ಜನರಿಗೆ ನೀವು ಹೆಲ್ಪ್ ಮಾಡ್ತೀರಿ, ಎಷ್ಟು ಜನರಿಗೆ ಕೆಲಸ ಕೊಡ್ತೀರಿ, ಅದೇ ದೊಡ್ಡ ಶ್ರೀಮಂತಿಕೆ ಅಂತ. ಓಹ್, ಬ್ಯೂಟಿಫುಲ್. ಓಕೆ. ಸಕ್ಸಸ್ ಅಂದರೆ ನೀವು ಜೀವನದಲ್ಲಿ ಯಾವುದನ್ನೆಲ್ಲ ಸಂತೋಷ ಕೊಡ್ತದೆ ನಿಮ್ಮ ಜೀವನದಲ್ಲಿ, ಆ ಕೆಲಸ ಮಾಡಿದಾಗ ಅದು ಸಕ್ಸಸ್ಸೇ. ಓಕೆ. ದೇವರು ಪ್ರತ್ಯಕ್ಷ ಆಗಿ ಬಂದಾಗ ರಾಜೇಶ್ ನಾಯ್ಕ್ ಸರ್ ಜೊತೆ ಒಂದು ವರ ಬೇಕು ಕೇಳಿ ಅಂತ ಹೇಳಿದಾಗ ಏನು ಕೇಳ್ತೀರಾ ಸರ್ ದೇವರಲ್ಲಿ? ಅಂದರೆ ನೆಮ್ಮದಿಯಿಂದ ಜೀವನ ನಡೆಸುವಂಥ ಮತ್ತು ಯಾರಿಗೂ ನಾವು ಕೆಟ್ಟದ್ದು ಮಾಡದೆ ಜೀವನ ನಡೆಸುವಂಥ ಒಂದು ಅವಕಾಶ ನಮಗೆ ಜೀವನ ಸಿಕ್ಕಿದೆ. ಅದಕ್ಕಿಂತ ದೊಡ್ಡ ಒಂದು ಯಾವುದಿಲ್ಲ ಅಂತ ಹೇಳಿ. ಬ್ಯೂಟಿಫುಲ್ ಸರ್. ಈಗ ತಾವೊಂದು ಲಾಂಗ್ ಡ್ರೈವ್ ಹೋಗ್ತಿರಲ್ಲ ಸರ್, ತಮ್ಮಲ್ಲಿ ಯಾವ ಕಾರ್ಗಳಿವೆ ಈಗ? ನಾನು ಈಗ ಫಾರ್ಚುನರ್ ಇದೆ, ಇನೋವಾ. ಓಕೆ. ಫಸ್ಟ್ ಕಾರ್ ಯಾವುದು ಸರ್ ತಮ್ಮ ಲೈಫಲ್ಲಿ? ಇದು ಹೆರಾಲ್ಡ್ ಸ್ಟ್ಯಾಂಡರ್ಡ್ ನೋಡಿದೆ, ಹೆರಾಲ್ಡ್ ಅವರದು. ಓಕೆ. ಫಸ್ಟ್ ಕಾರ್ ಅದು ಯಾವಾಗ ಸರ್? ಅದು 83-84 ಅಲ್ಲಿ. ಓಕೆ. ಈಗ ಇರುವಂತದ್ದು ಫಾರ್ಚುನರ್ ಇದೆ. ಫಾರ್ಚುನರ್ ಇದೆ. ಒಬ್ಬರೇ ಕಾರಲ್ಲಿ ಲಾಂಗ್ ಡ್ರೈವ್ ಹೋಗ್ತೀರಾ ಸರ್?
ಸೊ ಹಾಗಿದ್ದಾಗ ತಮ್ಮ ಜೊತೆ ಒಂದು ಕಂಪನಿ ಯಾರು ಇರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಥವಾ ಏನಾದರೂ ಇರಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀರಿ? ನನ್ನೊಟ್ಟಿಗೆ ಒಬ್ಬನೇ ನಾನು ಹೋಗೋದೇ ಕಮ್ಮಿ ಹಾಗೆ ನನ್ನ ಜೀವನದಲ್ಲಿ. ನಾನೊಂದು ಒಬ್ಬನೇ ಊಟ ಮಾಡೋದು ಭಾರಿ ಕಮ್ಮಿ. ಓಕೆ. ಮನೆಯಲ್ಲಿ ಕೆಲವು ಸಲ ಅನಿವಾರ್ಯವಾಗಿ ಒಬ್ಬನೇ ಊಟ ಮಾಡೋದು. ನಾನು ಹೊರಗೆ ಹೋದ್ಲು ನನಗೆ ಯಾರಾದರೂ ಒಬ್ರು ಇರಲೇಬೇಕು. ನನಗೆ ಓಕೆ. ಕಾರಲ್ಲಿ ಹೋಗುವಾಗ ಎಷ್ಟು ಜನ ಸೇರ್ತಾರೆ ಅಷ್ಟು ಖುಷಿ ನನಗೆ. ಖುಷಿ. ಓಕೆ, ಮಾತಾಡ್ಕೊಂಡು ಜನ ಇದ್ದಾಗ ಖುಷಿ, ಎಷ್ಟು ಜನ ಇರಬೇಕು ನನಗೆ ಒಟ್ಟಿಗೆ. ಸರ್, ಇದು ತಮ್ಮದು ಫೇವ್ರೆಟ್ ಫುಡ್ ಯಾವ್ದು ಸರ್? ಬೆಳಗ್ಗೆ ತಂಜನ ಗಂಜಿ. ನಾನು ಅದೇ ಕೇಳಿದೆ. ತಂಜನ ಏನು ಸರ್, ಏನು ಕತೆ? ಅದು ನನಗೆ ಸ್ವಲ್ಪ ಆಸಿಡಿಟಿಗೆ ಮತ್ತು ನೀವು ಅಷ್ಟೊತ್ತಿಗೆ ಊಟ ಮಾಡ್ಬೋದು. ಬೆಳಗ್ಗೆ ಎದ್ದಾಗ ನನ್ನ ಮನೆ ಸ್ವಲ್ಪ ಆಧ್ಯಾತ್ಮಿಕ ಎಲ್ಲ ದೇವರಿಗೆ ಇಟ್ಟು ತಿನ್ಬೇಕು. ತಂಜನಾದ್ರೆ ಕಾಯ್ಲಿಕ್ಕಿಲ್ಲ, ಅದು ಹಿಂದಿನ ದಿವಸದ್ದು. ಬೆಳಗ್ಗೆ ಎಷ್ಟು ಹೊತ್ತಿಗಾದ್ರೂ ತಿನ್ನು ಹೊರಡುದು ಅಷ್ಟೇ. ತಂಜನ ಅಂತ ಹೇಳಿದ್ರೆ ಬಹಳ ಜನರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಹಳಸಿದ ಹಣ್ಣು ಅಂತ ಹೇಳ್ತೀವಿ. ಹಳಸಿದ ಹಣ್ಣು ಅಂದ್ರೆ ಹಿಂದಿನ ದಿವಸದ ಗಂಜಿನ ಬಾಯ್ಲ್ಡ್ ರೈಸ್ನ ಮಡಿಕೆಯಲ್ಲಿ ಇಟ್ಟರೆ ಅದು ಬೇಗ ಫರ್ಮೆಂಟೇಷನ್ ಆಗ್ತದೆ. ಬೇರೆ ಪಾತ್ರೆಯಲ್ಲಿ ಇಟ್ಟರೆ ಅಷ್ಟು ಬೇಗ ಫರ್ಮೆಂಟೇಷನ್ ಆಗುತ್ತೆ. ಮಡಿಕೆಯಲ್ಲಿ ಅದೆಲ್ಲ ಸ್ವಲ್ಪ ಪೋರಸ್ ಇರ್ತದೆ, ಇಟ್ಸ್ ಗೆಟ್ ಫರ್ಮೆಂಟೆಡ್. ಓಕೆ ಓಕೆ. ತಂಜನ ತಮ್ಮ ಫೇವರೇಟ್ ಫುಡ್. ಅದಕ್ಕೊಟ್ಟಿಗೆ ಸ್ವಲ್ಪ ಬೆಂಜನ. ಓಕೆ ಓಕೆ. ಜೊತೆಗೆ ತಮ್ಮ ಈ ಕ್ಷೇತ್ರದ ಬಗ್ಗೆ ಬಂದ ಬಂಟ್ವಾಳ ಕ್ಷೇತ್ರ, ತಮ್ಮ ಕ್ಷೇತ್ರ. ಬಂಟ್ವಾಳ ಕ್ಷೇತ್ರ ನನಗೆ ಭಾಳಷ್ಟು ನನಗೆ ಅನುಭವಗಳನ್ನು ಕೊಟ್ಟಿದೆ. ಓಕೆ. ಅಂದರೆ ನನ್ನಲ್ಲಿ ಭಾಳಷ್ಟು ಅನುಭವ ಕೊಟ್ಟು ಜನರು ಪ್ರೀತಿ ಮಾಡಿದ್ದಾರೆ. ಓಕೆ. ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ ನನಗೆ ನಿಜವಾಗ್ಲೂ ನಾನು ಮೊದಲಿಂದ ಭಾರತೀಯ ಜನತಾ ಪಾರ್ಟಿದ ಸಿದ್ಧಾಂತಕ್ಕೆ ಒಪ್ಪಿಕೊಂಡು ಓಕೆ ನಾನು ಆ ಪಕ್ಷದಲ್ಲಿರೋದು. ಓಕೆ. ಸಿದ್ಧಾಂತಕ್ಕೆ ಓಕೆ. ವ್ಯಕ್ತಿಗಳು ಮತ್ತು ಹಿಂದಿನ ನಾಯಕರುಗಳೆಲ್ಲ ಓಕೆ ಅವರ ಒಂದು ವ್ಯಕ್ತಿತ್ವ ನೋಡಿ ನಾನು ಭಾರತೀಯ ಜನತಾ ಪಕ್ಷದಲ್ಲಿದ್ದೇನೆ. ಓಕೆ. ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಇಸ್ ಅ ಗ್ರೇಟ್ ಲೀಡರ್, ವರ್ಲ್ಡ್ ಲೀಡರ್. ಅದರ ಬಗ್ಗೆ ಎರಡು ಮಾತಿಲ್ಲ. ರಾಜೇಶ್ ನಾಯ್ಕ್ ಸರ್. ರಾಜೇಶ್ ನಾಯ್ಕ್ ಇಸ್ ಎ ವೆರಿ ಸಿಂಪಲ್ ಮ್ಯಾನ್. 140 ಕೋಟಿ ಭಾರತೀಯರಲ್ಲಿ ನಾನು ಒಬ್ಬ ಭಾರತೀಯ ಅಷ್ಟೇ. ಇಲ್ಲಪ್ಪ, ಒಂದು ಅದ್ಭುತವಾದಂಥ ಶಕ್ತಿ ಅಂತ ನಾನು ಆ್ಯಡ್ ಆನ್ ಮಾಡ್ತೀನಿ. ಆ್ಯಂಡ್ ಯಾಕಂದರೆ ಅವರು ಬದುಕಿದಂಥ ರೀತಿ ಆ ರೀತಿ ಇದೆ ಸರ್. ಭಾಳಷ್ಟು ಹೆಮ್ಮೆ ಆಗುತ್ತೆ, ಭಾಳಷ್ಟು ಖುಷಿ ಕೂಡ ಇದೆ ಸರ್. ಇವೆಲ್ಲದರ ಜೊತೆಗೆ ತಾವು ಯುವಕರಿಗೆ ಒಂದು ಸಂದೇಶವನ್ನು ಕೊಡ್ತೀರಿ ಅಂತ ಬಂದಾಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಭಾಳಷ್ಟು ಜನರಿಗೆ ಭಾಳಷ್ಟು ಗೊಂದಲಗಳು, ನಾನು ಕೂಡ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನುವಂಥದ್ದು. ಆದರೆ ಭಾಳಷ್ಟು ಅಡೆತಡೆಗಳು, ಲಕ್ ಇಲ್ಲ ಅಥವಾ ನನಗೆ ಬ್ಯಾಕ್ಗ್ರೌಂಡ್ ಇಲ್ಲ, ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲ, ಕಷ್ಟ ಇದೆ ಅಂತ ಹೇಳಿದಾಗ ಒಂದಕ್ಕೆರಡಕ್ಕೆ ಸೋಲು, ಒಂದು ಎಕ್ಸಾಮಲ್ಲಿ ಫೇಲ್ ಆದರೂ ಕೂಡ ಸೋಲು, ಅಥವಾ ಏನಾದರೂ ಒಂದು ಡಿಪ್ರೆಷನ್ ಆದರೂ ಕೂಡ ಸೋಲು, ಅಲ್ಲೂ ಕೂಡ ಸುಸೈಡ್ ಮಾಡಲಿಕ್ಕೆ ಹೋಗೋದು. ಇಂತಹ ಪರಿಸ್ಥಿತಿಗಳು ಬಂದಾಗ ಯುವಕರಿಗೆ ಕಿವಿ ಮಾತು ಕೊಡಲಿಕ್ಕೆ ಅಂತೇಳಿ ಏನು ಹೇಳ್ತೀರಾ ಸರ್? ಆ್ಯಕ್ಚುಲಿ ಯುವಕರಿಗೆ ಈಗಿನ ಅವರದ್ದು ಬೆಳೆಯುವ ರೀತಿ ಯಾವ ಥರ ಬೆಳೆಸ್ತಾರೆ, ನಮ್ಮ ಪೇರೆಂಟ್ಸೇ ನನಗೆ ಆಗ್ತದೆ ನಾವು ತಪ್ಪು ಮಾಡ್ತಿದ್ದೇವೆ ಅಂತ. ನಾವು ಬೆಳೆದ ರೀತಿ, ನಾನು ಒಬ್ಬನೇ ಮಗ ಇದ್ದವ, ನಮ್ಮನ್ನು ಬೆಳಗ್ಗೆ ಎದ್ದಾಗ ಬೆದ್ದ ಮೇಲೆ ಎಲ್ಲಿ ಹೋಗ್ತಾರೆ ಅಂತ ಪೇರೆಂಟ್ಸ್ಗೆ ಗೊತ್ತಿರಲಿಲ್ಲ. ಮನೆಗೆ ಬಂದ ಮೇಲೆ ಗೊತ್ತಾಗೋದು ಇವ ಹೋಗಿ ಬರ್ತಿದ್ದ ಅಂತ. ಈಗ ನಾವು ಓವರ್ ಪ್ಯಾಂಪರ್ ಮಾಡ್ತೇವೆ ಮಕ್ಕಳನ್ನು. ಅವು ಜಾಸ್ತಿ ಇಬ್ಬರು ಒಂದೆರಡು ಮಕ್ಕಳಿದ್ದಾಗ ಲೆಕ್ಕಕ್ಕಿಂತ ಜಾಸ್ತಿ ಅವ್ರನ್ನ ಪ್ರೀತಿ ಮಾಡಿದಾಗ ಅವರ ಕಾನ್ಫಿಡೆನ್ಸ್ ಲೆವೆಲನ್ನು ನಾವೇ ಕಮ್ಮಿ ಮಾಡ್ತಾ ಇದ್ದೇವೆ. ಮಕ್ಕಳಿದು ಲೆಕ್ಕಕ್ಕಿಂತ ಜಾಸ್ತಿ ಅವರಿಗೆ ನಾವು ಪ್ರೊಟೆಕ್ಟ್ ಮಾಡೋದು, ಅವ್ರ ಪ್ಯಾಂಪರ್ ಮಾಡೋದು, ಇದರಿಂದಾಗಿ ಅವರ ಬೇಕು ಬೇಡಗಳನ್ನು ನಾವು ಹೆಚ್ಚಾಗಿ ಥಿಂಕ್ ಮಾಡೋದು. ಅವರನ್ನು ಬಿಟ್ಟಾಗ ಅವರಿಗೆ ಒಂದು ಆಲೋಚನೆ ಮಾಡುವ ಶಕ್ತಿ ಕೊಟ್ಟಾಗ ಅವರನ್ನು ಆದಷ್ಟು ದುಶ್ಚಟಗಳಿಂದ ನಾವು ದೂರ ಇಡುವ ಒಂದು ವ್ಯವಸ್ಥೆ ಮಾಡಿದರೆ ಅಷ್ಟೇ. ಅಷ್ಟೊಂದು ಮಾಡಿಕೊಟ್ಟಾಗ ಅವರು ದುಡಿಯೋ ದಾರಿಯನ್ನು ಅವರು ಹುಡ್ಕೊಂಡು ಹೋಗ್ತಾರೆ. ಕರೆಕ್ಟ್ ಮಕ್ಕಳು. ಈಗ ನಾವೆಲ್ಲ ದುಡಿಯೋ ದಾರಿಯನ್ನು ಹುಡ್ಕೊಂಡು ಹೋದವರು. ಹೌದಪ್ಪ. ನಾವು ಏನು ಹಿರಿಯರದು 1 ಇಂಚು ಜಾಗನೂ ತಗೊಳ್ಳಿಲ್ಲ, ಯಾವುದೇ ಒಂದು ತಗೊಳ್ಳಿ. ಇಷ್ಟು ದೊಡ್ಡ ಆಸ್ತಿವಂತರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಿಗ್ಗೆಸ್ಟ್ ಪ್ರಾಪರ್ಟಿ ಇದ್ದ ಒಂದು ಮನೆತನದಲ್ಲಿ ನಾನು ಇದ್ದರು. ನನಗೆ ಅಂತ ಏನು ನನ್ನ ತಂದಿರು ಅವರು ಅದು ಮಾಡಿದ್ರಿಂದ ನಾನು ಇವತ್ತು ಈ ಪರಿಸ್ಥಿತಿಯಲ್ಲಿದ್ದೀನಿ. ಇಷ್ಟು ದೊಡ್ಡ ಲ್ಯಾಂಡ್ ತಗೊಂಡು ಮಾಡುವಂಥ ಕೆಲಸ ಅವರೇನಾದರೂ ಕೊಡ್ತಿದ್ರೆ ನಾನು ಎಲ್ಲಿ ಇರ್ತಿದ್ದೇನೆ. ಅವರು ನನಗೆ ಒಳ್ಳೆ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ವಾ. ಈಗ ಮಕ್ಕಳಿಗೆ ನಾನು ಅದನ್ನೇ ಹೇಳ್ತಾ ಇದ್ದೇನೆ, ನಿಮ್ಗೆ ಇಷ್ಟೆಲ್ಲ ರೆಡಿ ಮಾಡಿ ಸಿಕ್ಕಿದೆ, ಅದನ್ನು ಹಾಳು ಮಾಡಲಿಕ್ಕೆ ನೋಡಬೇಡಿ, ಹೆಚ್ಚು ಒಳ್ಳೇದು ಮಾಡಿ, ಹೆಚ್ಚು ಜನರಿಗೆ ಉಪಕಾರ ಆಗೋದು ಏನಾದರೂ ಮಾಡಿ. ಮಕ್ಕಳಿಗೆ ಏನಾದರೂ ಪೊಲಿಟಿಕಲಿ ಇಂಟ್ರೆಸ್ಟ್ ಇದೆಯಾ ಸರ್? ಹೇಗೆ ಹತ್ತಿರ ಬರೋದಿಲ್ಲ. ಹೌದಾ? ಓಕೆ ಓಕೆ. ಬಿಸ್ನೆಸ್ ತಮ್ಮ ಒಂದು ಬಿಸ್ನೆಸ್ ನೋಡ್ತಾರೆ, ಬಿಸ್ನೆಸ್ ಮಾಡ್ತಾರೆ. ಓಕೆ ಓಕೆ. ಇದೇ ಖುಷಿಯಿಂದ ಇರಬೇಕಂತ ತಾವು ಯಾರೇ ಖುಷಿ. ನಾನು ಅದೇ ಹೇಳೋದು, 10 ಜನರಿಗೆ ಉಪಕಾರ ಆಗುವಂಥದ್ದು ಏನಾದರೂ ಕೆಲಸ ಮಾಡಿದರೆ ಅವತ್ತು ನೆಮ್ಮದಿ ಇರ್ತದೆ. ನಾನು ಹೇಳಿದೆ ರಾತ್ರಿ ಮಲಗುವಾಗ ನಾವು ಒಂದು 2 ನಿಮಿಷ 5 ನಿಮಿಷ ಅದಕ್ಕೋಸ್ಕರ ಇಟ್ಕೊಳ್ತೇವೆ. ಇವತ್ತಿನ ದಿನ ಏನಾಯ್ತು ಅಂತ, ನಮ್ಮಿಂದಾಗಿ ಯಾರಿಗಾದ್ರೂ ಒಂದು ಉಪಕಾರ ಆಗಿದ್ರೆ ಅದು ನಿಮ್ಮ ಮನಸ್ಸಿಗೆ ಕೊಡೋ ಸಂತೋಷ ಅವತ್ತು ನಿಮ್ಗೆ ಏನಾದ್ರು ಲಾಟ್ರಿ ಸಿಕ್ಕಿದ್ರು ಸಿಕ್ಕುದಿಲ್ಲ ಅಲ್ವಾ? ಎಸ್, ನಿಜ. ಯಾಕಂದ್ರೆ ರಾಜೇಶ್ ನಾಯ್ಕ್ ಅವ್ರ ಜೊತೆ ಇಂಟರ್ವ್ಯೂ ಮಾಡೋದು ಸುಲಭ ಅಲ್ಲ. ಯಾಕಂದ್ರೆ ಯಾವುದೇ ಚಾನೆಲ್ಗಳ TV ಸ್ಟುಡಿಯೋಗಳಿಗೆ ಅವ್ರು ಹೋಗಲ್ಲ, ಸೊ ನಮ್ಮ ಜೊತೆ ಮಾತಾಡಲ್ಲ. ಹಾಗಿದ್ದಾಗ ನಾವೇ ನೇರವಾಗಿ ಅವರ ಒಡ್ಡೂರು ಫಾರ್ಮ್ಗೆ ಬಂದಿದ್ದೇವೆ. ಕಾರಣ ಇಷ್ಟೇ,
ರಾಜಕೀಯ ವ್ಯಕ್ತಿಯ ಹೊರತಾಗಿಯೂ ಕೂಡ ರಾಜೇಶ್ ನಾಯ್ಕ್ ಅವರ ವ್ಯಕ್ತಿತ್ವ ತುಂಬ ದೊಡ್ಡದು, ಜೊತೆಗೆ ಅವರು ಬದುಕಿದಂತಹ ರೀತಿ ಕೂಡ ತುಂಬ ದೊಡ್ಡದು. ಯಾಕಂದರೆ ಒಬ್ಬ ರೈತರಾಗಿ ಅವರು ಕೃಷಿಕರಾಗಿ ಬಹಳಷ್ಟು ಹೆಸರನ್ನು ಮಾಡ್ತಾರೆ, ಬರಡು ಭೂಮಿಯಲ್ಲಿ ಬಂಗಾರವನ್ನು ಬೆಳೀತಾರೆ. ಅದೆಲ್ಲವೂ ಕೂಡ ಇದ್ರೂ ಕೂಡ ಯಾವುದೇ ರೀತಿಯ ಹಮ್ಮು ಬಿಮ್ಮಿಲ್ಲ, ಜೊತೆಗೆ ಎಲ್ಲೂ ಕೂಡ ಅಹಂಭಾವ ಇಲ್ಲ, ಸರಳ ವಿನಯತೆಯಿಂದ ಪ್ರತಿಯೊಬ್ಬರಲ್ಲೂ ಕೂಡ ಇದ್ದಂಥ ವ್ಯಕ್ತಿ. ಹಾಗಿದ್ದಾಗ ಒಂದು ಪಕ್ಷ ಅವರನ್ನು ನೋಡ್ಕೊಳ್ಳುತ್ತೆ, ನಮ್ಮ ದೇಶದ ದೊಡ್ಡ ಪಕ್ಷ ನೋಡಿಕೊಂಡು ಅವರನ್ನು ಆಯ್ಕೆ ಮಾಡುತ್ತೆ. ಆಯ್ಕೆ ಮಾಡಿ ತಾವುಗಳು ಜನಪ್ರತಿನಿಧಿಯಾಗಿ ಬರಬೇಕು ಈ ಕ್ಷೇತ್ರಕ್ಕೆ, ಬಂಟ್ವಾಳ ಕ್ಷೇತ್ರಕ್ಕೆ ಅಂತ ಹೇಳುತ್ತೆ. ಆ ಸಂದರ್ಭ ಕೂಡ ಅದನ್ನು ನಯವಾಗಿ ತಿರಸ್ಕಾರ ಮಾಡಿದಂಥ ವ್ಯಕ್ತಿ. ಆದರೆ ಹಿರಿಯರು ಹೇಳಿದಾಗ ಎಸ್, ಜನರ ಸೇವೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಂಥ ವ್ಯಕ್ತಿ. ಆದರೂ ಈಗಲೂ ಕೂಡ ನಾವು ವಾಸ್ತವವಾಗಿ ಇಲ್ಲಿ ಬಂದಾಗ ಅವರು ಮಾಡುವಂಥ ಸೇವೆ ಗೊತ್ತಾಗುತ್ತೆ. ಯಾಕಂದರೆ ಜನರು ಎಷ್ಟೇ ಜನ ಬರಲಿ, ನೂರಾರು ಮಕ್ಕಳು ಬರಲಿ, ಅವರಿಗೆ ಪ್ರತಿನಿತ್ಯ ಊಟ ಹಾಕುವಂತಹ ಒಂದು ಅತ್ಯದ್ಭುತವಾಗಿರುವಂತಹ ಅವರ ಒಂದು ನಂಬಿಕೆ, ಅವರ ಒಂದು ಕೆಲಸ, ಜೊತೆಗೆ ಬಂದವರಿಗೆ ಅವರು ಕೊಡುವಂತಹ ಸತ್ಕಾರ ರೀತಿ ಎಲ್ಲವೂ ಕೂಡ ಹೆಮ್ಮೆ ಆಗುತ್ತೆ. ಇವೆಲ್ಲದರ ಜೊತೆಗೆ ಬದುಕಬೇಕು, ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಬದುಕಿದಂತಹ ರೀತಿಯು ಕೂಡ ಬಹಳಷ್ಟು ಹೆಮ್ಮೆಯನ್ನು ತರುತ್ತೆ. ಇವೆಲ್ಲದರ ಜೊತೆಗೆ ಅವರ ಕೃಷಿಯಲ್ಲಿ ಮಾಡಿರುವಂಥ ಸಾಧನೆ ನನಗಂತೂ ಆಶ್ಚರ್ಯ ಆಯಿತು, ನಾನು ಅಂದ್ಕೊಂಡಿರಲಿಲ್ಲ ಸರ್. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು, ರಿಯಲಿ ಬಹಳಷ್ಟು ಖುಷಿ ಆಯ್ತು ಸರ್, ಬಹಳಷ್ಟು ಹೆಮ್ಮೆ ಇದೆ. ಮತ್ತಷ್ಟು ಒಳ್ಳೆಯದಾಗಲಿ ಸರ್. ತಾವು ನಂಬಿದಂತಹ ಪೊಳಲಿ ಅಮ್ಮ ಜೊತೆಗೆ ಕೊಡಮಡಿ ತಾಯಿಯ ದೇವರು ಒಳ್ಳೇದು ಮಾಡಲಿ ಸರ್. ವಿಶ್ ಯು ಆಲ್ ದ ಬೆಸ್ಟ್ ಸರ್ ಒನ್ಸ್ ಅಗೇನ್. ಆ್ಯಂಡ್ ಥ್ಯಾಂಕ್ ಯು, ತಮ್ಮ ಒಂದು ಅತ್ಯಮೂಲ್ಯವಾಗಿರುವಂತಹ ಸಮಯ ಕೊಟ್ಟಿದ್ದೀರಿ ನಮ್ಗಳಿಗೆ. ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಈ ವಾರದ ನಮ್ಮ ಕುಡ್ಲ ವಾಹಿನಿಯ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ನಮ್ಮ ತುಳುನಾಡಿನ ಹೆಮ್ಮೆಯ ಮಣ್ಣಿನ ಮಗ, ಕೃಷಿಕ, ಕ್ರಾಂತಿಕಾರಿ ಕೃಷಿಕ, ಮಾದರಿ ಕೃಷಿಕ, ಮಾಂತ್ರಿಕ ಕೃಷಿಕ, ಬಂಟ್ವಾಳದ ರಾಜೇಶ್ ನಾಯ್ಕ್ ಉಳಿಪಾಡಿ ಗುತ್ತು ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದ ನಮ್ಮ ಕುಡ್ಲ ರಿಯಲ್ ಹೀರೋಸ್ನ ನೈಜ ಹೀರೋ. ಬರೋಬ್ಬರಿ 150 ಎಕರೆ ಬರಡು ಭೂಮಿಯನ್ನ ಬಂಗಾರದ ಬೆಳೆ ತೆಗೆದಂತಹ ಅತ್ಯದ್ಭುತವಾಗಿರುವಂತಹ ಕೃಷಿಕ. ಜೊತೆಗೆ ಇವರು ಕೆಲವು ಹಸುಗಳನ್ನ ಸಾಕಿ ಇದೀಗ ಬರೋಬ್ಬರಿ 200 ಹಸುಗಳನ್ನ ಇವರು ಸಾಕ್ತಾ ಇದ್ದಾರೆ. ಹೈನುಗಾರಿಕೆ ಕೂಡ ಬಹಳಷ್ಟು ಕೊಡುಗೆಯನ್ನು ಕೊಡ್ತಾ ಇರುವಂತಹ ವ್ಯಕ್ತಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಂದು ದಿನಕ್ಕೆ 1000 ಲೀಟರ್ ಹಾಲನ್ನು ಕೊಟ್ಟು ಅದರಲ್ಲೂ ಕೂಡ ದಾಖಲೆಯ ಒಂದು ಹಾಲನ್ನು ಉತ್ಪಾದಿಸಿದಂತಹ ವ್ಯಕ್ತಿಯೂ ಕೂಡ ಹೌದು. ಇವೆಲ್ಲದರ ಜೊತೆಗೆ CNG ಗ್ಯಾಸ್ ಅನ್ನ ಯಾವ ರೀತಿ ನಾವುಗಳು ತ್ಯಾಜ್ಯ ಅನ್ನುವಂತಹ ನಿಟ್ಟಿನಲ್ಲಿ ಬಿಸಾಡ್ತೀವಿ ಅಥವಾ ಅದನ್ನ ನಾವು ಬಹಳಷ್ಟು ಉಪಯುಕ್ತ ಅಲ್ಲ ಅಂತ ಹೇಳ್ತೀವಿ, ಅದರಿಂದ ಕಸದಿಂದ ರಸವನ್ನು ತೆಗೆದಂತಹ ವ್ಯಕ್ತಿ. ಇವೆಲ್ಲದರ ಜೊತೆಗೆ ಇವರು ಬಂಟ್ವಾಳದ ಕ್ಷೇತ್ರದ ಶಾಸಕರಾಗಿ ಬರೋಬ್ಬರಿ 2 ಬಾರಿ ಸತತವಾಗಿ ಆಯ್ಕೆಯಾಗ್ತಾರೆ. ಜೊತೆಗೆ ಜನಪರವಾಗಿರುವಂತಹ ಕೆಲಸವನ್ನ ಮಾಡಿ ಇಲ್ಲಿಯ ಜನಪ್ರಿಯ ಶಾಸಕರಾಗ್ತಾರೆ. ಮಾತ್ರ ಅಲ್ಲ, ಇಡೀ ಕರಾವಳಿ ಭಾಗದಲ್ಲಿ ತುಳುನಾಡಿನಲ್ಲಿ ಜನಪ್ರಿಯವಾಗಿರುವಂತಹ, ಜನಪರವಾಗಿ ಕೆಲಸ ಮಾಡುವಂತಹ ಅತ್ಯದ್ಭುತವಾದಂತಹ ಶಾಸಕರು ಕೂಡ ಹೌದು. ನಮ್ಮ ಹೆಮ್ಮೆಯ ಜನನಾಯಕ, ಜನಪ್ರಿಯ ಶಾಸಕರು. ಅದೆಷ್ಟು ರೈತರಿಗೆ, ಅದೆಷ್ಟು ಯುವಕರಿಗೆ, ಅದೆಷ್ಟು ತುಳುನಾಡಿನ ಜನರಿಗೆ, ಅದೆಷ್ಟು ನಾಡಿನ ಜನರಿಗೆ ಇವರು ನಿಜವಾಗ್ಲೂ ಕೂಡ ಸ್ಫೂರ್ತಿ. ಮತ್ತೊಮ್ಮೆ ಥ್ಯಾಂಕ್ ಯು ಸರ್, ರಾಜೇಶ್ ನಾಯ್ಕ್ ಉಳಿಪಾಡಿ ಗುತ್ತು ಸರ್. This program sponsored by New Mangalore Port Authority. Co-sponsored by Hotel Trishna Multi-Cuisine Family Restaurant, Airport Road, Padavinangadi. Prestige Enterprises, RJR Herbal Hospital, Rohan Corporation.